ಹಲೋ ಎವ್ರಿವಾನ್, ದಿಸ್ ಇಸ್ ಅಮಿಷಾ ಪಿ ಪಡಗಲ್. ಇವತ್ತು ನಮ್ಮ ಮ್ಯಾಥಮೆಟಿಕ್ಸಿಂದು ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅನ್ನೋ ಚಾಪ್ಟರ್ನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಈಗ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಮಾಡಿ ಎಲ್ಲರಿಗೂ ತಲೆ ರಸ್ಟ್ ಹಿಡ್ದೋಗಿರುತ್ತೆ. ಆ್ಯಂಡ್ ಕೆಲವು ಜನ ಅಂತೂ ಟ್ರಿಗ್ನೋಮೆಟ್ರಿ ಅಂತೂ ಮಾಡೋಕ್ಕಾಗ್ತಿಲ್ಲ, ಅಟ್ಲೀಸ್ಟ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಮಾಡೋಣ ಅಂತಲೂ ಬಂದಿರ್ತೀರ. ಯಾಕಂದರೆ ನಾನು 10th ನಮ್ಗೆ ಎಷ್ಟೊಂದು ಜನ ಫ್ರೆಂಡ್ಸು ಟ್ರಿಗ್ನೋಮೆಟ್ರಿ ಚಾಪ್ಟರ್ಗೆ ಟೈಮ್ ಕೊಟ್ಟು ಅದೂ ಬರಲಿಲ್ಲ. ಕೊನೆಗೆ ಅದರಿಂದ ಹೆದರಿ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿನೂ ಮಾಡಲಿಲ್ಲ. ಕೊನೆಗೆ ಟ್ರಿಗ್ನೋಮೆಟ್ರಿ ರಿಲೇಟೆಡ್ ಥಿಂಗ್ಸಲ್ಲಿ ಎಲ್ಲ ಏನು ಮಾಡಲಿಲ್ಲಂಗೆ ಮಾರ್ಕ್ಸ್ ಕಳ್ಕೊಂಡ್ರು ಅವರು. ಬಟ್ ನಾನು ಹೇಳ್ತೀನಿ, ಈ ವಿಡಿಯೋ ನೀವು ನೋಡಿದ್ದೆ ಆದರೆ ಟ್ರಿಗ್ನೋಮೆಟ್ರಿ ಬಂದಿಲ್ಲ ಅಂದ್ರೂ ನಿಮಗೆ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಬಂದೇ ಬರುತ್ತೆ, ಆಯಿತಾ. ನೀವು ಈ ವಿಡಿಯೋದಲ್ಲಿ ನಾನು ಟ್ರಿಗ್ನೋಮೆಟ್ರಿಗೆ ರಿಲೇಟೆಡ್ ಆಗಿ ಏನೇನೋ ಮೇನ್ ಕಾನ್ಸೆಪ್ಟ್ಸ್ ಇದಾವಲ್ಲ ಅದನ್ನೆಲ್ಲ ಹೇಳ್ಕೊಡ್ತೀನಿ. ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಗೆ ಎಷ್ಟು ನೆಸಸರಿ ಇದೆಯೋ ಅಷ್ಟೇ ಕಾನ್ಸೆಪ್ಟ್ಸ್ನ ನಾನು ಹೇಳ್ಕೊಡ್ತೀನಿ. ಈ ವಿಡಿಯೋ ನೋಡಿದ್ರೆ ನಿಮಗೆ ಟ್ರಿಗ್ನೋಮೆಟ್ರಿ ಬಂದಿಲ್ಲ ಅಂದ್ರೂ ನೀವು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿನ ಭಾಳ ಈಸಿಯಾಗಿ ಸಾಲ್ವ್ ಮಾಡ್ತೀರಾ, ಆಯಿತಾ. ಈ ವಿಡಿಯೋದೊಳಗೆ ನಾನು ಎಲ್ಲ ಪ್ರಾಬ್ಲಮ್ಸ್ನೂ ಸಾಲ್ವ್ ಮಾಡಿದ್ದೀನಿ. 15 ಪ್ರಾಬ್ಲಮ್ಸ್ ಇದ್ದಾವೆ, ಅದರೊಳಗೆ ಒಂದು ಪ್ರಾಬ್ಲಮ್ ಮಾತ್ರ ನಾನು ಸಾಲ್ವ್ ಮಾಡಿಲ್ಲ. ಅದನ್ನು ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತೀನಿ, ಆಯಿತಾ. ಅದು ಈಸಿ ಪ್ರಾಬ್ಲಮ್ಮೇ, ಅಂದರೆ ನಾನು ಸೆಕೆಂಡ್ ಪ್ರಾಬ್ಲಮ್ ಆ್ಯಕ್ಚುಲಿ ಸಾಲ್ವ್ ಮಾಡಿಲ್ಲ. ಆ ಪ್ರಾಬ್ಲಮ್ ಇದೆಯಲ್ಲ ಅದು ನಿಮಗೆ ಇಡೀ ವಿಡಿಯೋ ನೋಡಾದ್ಮೇಲೆ ನೀವು ಪಕ್ಕಾ ಮಾಡ್ತೀರಾ, ಓಕೆನಾ. ಸೊ ಈಗ 15 ಪ್ರಾಬ್ಲಮ್ಸಲ್ಲಿ ನಾನು 14 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀನಿ. ಈ ವಿಡಿಯೋ ನೋಡಾದ್ಮೇಲೆ ನಿಮಗೆ ಟ್ರಿಗ್ನೋಮೆಟ್ರಿ ಬಗ್ಗೆ, ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಬಗ್ಗೆ ಯಾವುದೂ ಕೂಡ ಡೌಟ್ ಇರೋದಿಲ್ಲ. ಈಗ ಕಲಿಯೋಕ್ಕಿಂತ ಮುಂಚೆ ಇಲ್ಲಿ ನೀವು ನೋಡ್ಬೋದು, ನನ್ನ ಪೇಜ್ ಮೇಲೆ ರೋಮಿಯೋ ಮತ್ತು ಜೂಲಿಯೆಟ್ ಅಂತ ಬರ್ತಿದ್ದೀನಿ. ಇವ್ರು ರೋಮಿಯೋ ಜೂಲಿಯೆಟ್ ಮ್ಯಾಥಮೆಟಿಕ್ಸಲ್ಲಿ ಯಾಕೆ ಬಂತಪ್ಪ ಅಂತ ನೀವು ಯೋಚನೆ ಮಾಡ್ತಿರ್ತೀರಲ್ಲ. ರೋಮಿಯೋ ಜೂಲಿಯೆಟ್ ಲವ್ ಸ್ಟೋರಿ ಅಲ್ವಾ ಅವ್ರದ್ದು. ಓಕೆ, ಈಗ ನಾನು ಯಾಕೆ ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ನಿಮಗೆ 2 ಸಿಚುವೇಶನ್ಸ್ನ ನಾನು ಅರ್ಥ ಮಾಡಿಸ್ಬೇಕು. ಆ 2 ಸಿಚುವೇಶನ್ ನಿಮಗೆ ಅರ್ಥ ಆದರೆ ಮಾತ್ರ ಈ ಚಾಪ್ಟರ್ ಅರ್ಥ ಆಗೋದು. ಅದಕ್ಕೆ 2 ಕ್ಯಾರೆಕ್ಟರ್ಸ್ ಬೇಕಿತ್ತು ನನಗೆ, ಸೊ ಅದಕ್ಕೆ ರೋಮಿಯೋ ಜೂಲಿಯೆಟ್ನ ತೊಗೊಂಡಿದ್ದೀನಿ. ಸೊ ಇಲ್ಲಿ ಈ ಇಮೇಜ್ನ ನೀವು ನೋಡಿ, ಇಲ್ಲಿ ಒಂದು ಟ್ರಯಾಂಗಲ್ ಇದೆ, ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ, ಈ 90 ಡಿಗ್ರಿ ಇದೆ, ಇದು ಎ ಪಾಯಿಂಟ್ ಒಂದಿದೆ, ಇಲ್ಲಿ ಡಿ ಪಾಯಿಂಟ್ ಒಂದಿದೆ, ಇಲ್ಲಿ ಸಿ ಪಾಯಿಂಟ್ ಒಂದಿದೆ, ಇಲ್ಲಿ ಬಿ ಪಾಯಿಂಟ್ ಒಂದಿದೆ, ಆಯಿತಾ. ಇವಾಗ ಏನಾಗಿದೆ ಅಪ್ಪ ಇಲ್ಲಿ ಅಂದರೆ, ಈಗ ಇಲ್ಲಿ ಸಿ ಮತ್ತು ಡಿ ಪಾಯಿಂಟಲ್ಲಿ ಒಬ್ಬ ಹುಡುಗ ನಿಂತಿದ್ದಾನೆ, ಅವನ ಹೆಸರು ರೋಮಿಯೋ ಅಂತ. ಅವನು ಅಲ್ಲಿ ನಿಂತ್ಕೊಂಡು, ಇಲ್ಲಿ ಒಂದು ಟವರ್ ಇದೆ, ಯಾವುದೋ ಒಂದು ಬಿಲ್ಡಿಂಗ್ ಇದೆ, ಬಿಲ್ಡಿಂಗಿನ ಟೆರೆಸ್ ಮೇಲ್ಗಡೆ ಒಬ್ಬ ಹುಡುಗಿ ನಿಂತಿದ್ದಾಳೆ. ಆ ಹುಡುಗಿ ಹೆಸರೇ ಜೂಲಿಯೆಟ್. ರೋಮಿಯೋ ಕೆಳಗಿಂದ ಜೂಲಿಯೆಟ್ನ ನೋಡ್ತಾ ಇದ್ದಾನೆ, ಕೆಳಗೆ ನಿಂತ್ಕೊಂಡು ಮೇಲ್ಗಡೆ ನೋಡ್ತಾ ಇದ್ದಾನೆ. ಅವನು ಟೆರೆಸ್ ಮೇಲೆ ನಿಂತಿರೋ ಜೂಲಿಯೆಟ್ನ ನೋಡ್ತಾ ಇದ್ದಾನೆ, ಆಯಿತಾ. ಇವಾಗ ಹಂಗೆ ನೋಡಬೇಕಾದ್ರೆ ರೋಮಿಯೋ ಏನಾಗ್ತಾನೆ, ಅಬ್ಸರ್ವರ್ ಆಗ್ತಾನೆ. ಯಾರು ನೋಡ್ತಿರ್ತಾರೋ, ಯಾರು ಅಬ್ಸರ್ವ್ ಮಾಡ್ತಿರ್ತಾರೋ ಅವರು ಅಬ್ಸರ್ವರ್ ಆಗ್ತಾರೆ. ಈಗ ಜೂಲಿಯೆಟ್ ಸುಮ್ಮನೆ ನಿಂತ್ಕೊಂಡಿರ್ಬೋದು, ಅವಳೇನು ರೋಮಿಯೋನ ನೋಡ್ತಿರಲ್ಲ, ಆಯಿತಾ. ಜೂಲಿಯೆಟ್ ಸುಮ್ಮನೆ ನಿಂತ್ಕೊಂಡಿದ್ದಾಳೆ ಅಂದ್ಕೊಳ್ಳಿ. ಸೊ ಅವಳು ಒಂದು ಅಬ್ಸರ್ವರು ಆಬ್ಜೆಕ್ಟ್ನ ನೋಡ್ತಾ ಇದ್ದಾನೆ. ಸೊ ಇವನು ಅಬ್ಸರ್ವರ್, ಕೆಳಗೆ ನಿಂತಿರೋನು ಅಬ್ಸರ್ವರು, ಮೇಲಿರೋದು ಆಬ್ಜೆಕ್ಟ್, ಆಯಿತಾ. ಈಗ ಅವ್ನು ನೋಡ್ತಾ ಇದ್ದಾನೆ ಅಂದರೆ ಸೈಟ್ ಅಲ್ವಾ. ಸೈಟ್ ಅಂದರೆ ಏನು, ದೃಷ್ಟಿ ಅಂತ ಅರ್ಥ. ಸೊ ಲೈನ್ ಆಫ್ ಸೈಟ್, ಅವ್ನು ನೋಡ್ತಿರೋದು ಕೆಳಗಿರೋ ಪಾಯಿಂಟಿಂದ ಮೇಲಿರೋ ಪಾಯಿಂಟ್. ಅಬ್ಸರ್ವರ್ ಮತ್ತು ಆಬ್ಜೆಕ್ಟ್ ಮಧ್ಯೆ ಇರೋ ಡಿಸ್ಟೆನ್ಸ್ನ, ಈ ಸ್ಟ್ರೇಟ್ ಲೈನ್ ಡಿಸ್ಟೆನ್ಸ್ನ ನಾವು ಲೈನ್ ಆಫ್ ಸೈಟ್ ಅಂತ ಕರಿತೀವಿ, ಆಯಿತಾ. ನೆಕ್ಸ್ಟ್ ಏನಪ್ಪ, ನೆಕ್ಸ್ಟು ಈ ಅಬ್ಸರ್ವರ್ ನಿಂತಿದ್ದಾನಲ್ಲ ಅವನು ಮತ್ತು ಆ ಬಿಲ್ಡಿಂಗ್, ಇವೆರಡರ ಮಧ್ಯೆ, ಈಗ ಅಬ್ಸರ್ವರ್ ತಲೆಯಿಂದ ಆ ಬಿಲ್ಡಿಂಗಿಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತಲ್ಲ ಅದನ್ನು ನಾವು ಹಾರಿಜಾಂಟಲ್ ಲೈನ್ ಅಂತ ಕರಿತೀವಿ, ಆಯಿತಾ. ಹಾರಿಜಾಂಟಲ್ ಲೈನ್ ಅಂತ ಕರಿತೀವಿ. ಈಗ ಎಷ್ಟೊಂದು ಜನಕ್ಕೆ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಮಧ್ಯೆ ಕನ್ಫ್ಯೂಷನ್ ಇರುತ್ತೆ. 10th ಬಂದಿರ್ತಾರೆ, ಎಷ್ಟೊಂದು ಜನಕ್ಕೆ ಅಂದ್ರೂ ಕನ್ಫ್ಯೂಷನ್ ಇರುತ್ತೆ. ನಾನು ಹೆಂಗಿದೆ ನೆನ್ಪಿಟ್ಕೊತೀನಿ ಅಂದರೆ, ಹಾರಿಜಾಂಟಲ್ ಹೆಚ್ಚಿಂದ ಸ್ಟಾರ್ಟ್ ಆಗುತ್ತೆ. ಹಾರ್ಸು ಸ್ಟ್ರೇಟಾಗಿ ಅಂದರೆ ಲೈಕ್ ಹಿಂಗೆ ಹೋಗುತ್ತಲ್ವ, ಹಿಂಗೆ ಓಡೋಗುತ್ತೆ, ಹಿಂಗೇನು ಓಡೋಗಲ್ಲ. ಸೊ ಹಾರಿಜಾಂಟಲ್ ಅಂದರೆ ಹಾರ್ಸ್, ಸೊ ಸ್ಟ್ರೇಟ್ ಹಿಂಗೆ ಕೆಳಗೆ ಮಲಗಿರುತ್ತೆ ಲೈನ್, ಹಿಂಗೆ ಹೋಗೋದು ಹಾರಿಜಾಂಟಲ್. ಆ್ಯಂಡ್ ಅದರ ಆಪೋಸಿಟ್ ವರ್ಟಿಕಲ್. ಸೊ ಹಾರಿಜಾಂಟಲ್, ವರ್ಟಿಕಲ್, ನಾನು ಈ ಥರ ನೆನ್ಪಿಟ್ಕೊತೀನಿ. ನೀವು ಯಾವ ಥರ ಆದರೂ ನೆನ್ಪಿಟ್ಕೋಬೋದು, ಆಯಿತಾ. ಐ ಹೋಪ್ ಇವಾಗ ಹಾರಿಜಾಂಟಲ್ ನಿಮಗೆ ಕನ್ಫ್ಯೂಸ್ ಆಗೋಲ್ಲ. ಆ್ಯಂಡ್ ಯಾವುದು ಲೈನ್ಗೆ 90 ಡಿಗ್ರಿ ಆಗಿರುತ್ತೋ ಅದನ್ನು ನಾವು ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ, ಆಯಿತಾ. ಈ ವರ್ಟಿಕಲ್ ಲೈನ್ನ ನಾವು ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ. ಆ್ಯಂಡ್ ಯೂಶ್ವಲ್ ಆಗಿ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದ್ದರೆ 90 ಡಿಗ್ರಿ ಇರೋದನ್ನು ನಾವು ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ. ಆ್ಯಂಡ್ ಇಲ್ಲಿ ಒಂದು ಆ್ಯಂಗಲ್ ಕೊಟ್ಟಿದ್ದೀವಿ ಅಂದರೆ ಈ ಆ್ಯಂಗಲ್ ಇಂದು ಅಡ್ಜಸೆಂಟ್ ಸೈಡ್, ಆ್ಯಂಗಲ್ಗೆ ಕೂಡಿರೋ ಸೈಡ್ನ ನಾವು ಬೇಸ್ ಅಂತ ಕರಿತೀವಿ. ಆ್ಯಂಡ್ ಲಾಂಗೆಸ್ಟ್ ಸೈಡ್ನ ನಾವೇನಂತ ಕರಿತೀವಿ, ಹೈಪಾಟಿನಸ್ ಅಂತ ಕರಿತೀವಿ. ಇದು ಗೊತ್ತಲ್ಲ, ಇದು ಭಾಳ ಬೇಸಿಕ್ ಆ್ಯಕ್ಚುಲಾಗೆ. ಇಲ್ಲಿ ನಾನು ಅದನ್ನು ಬರೆದಿದ್ದೀನಿ. ಒಂದು ಟ್ರಯಾಂಗಲ್ ಇದೆ, 90 ಡಿಗ್ರಿ ಇರೋ ಸೈಡು ಪರ್ಪೆಂಡಿಕ್ಯುಲರು, ಇದನ್ನು ಹಾರಿಜಾಂಟಲ್ ಲೈನ್ನ ನಾವು ಬೇಸ್ ಅಂತ ಕರಿತೀವಿ. ಈ ಲೈನ್ ಆಫ್ ಸೈಡ್ನ ನಾವು ಹೈಪಾಟಿನಸ್ ಅಂತ ಕರಿತೀವಿ, ಆಯಿತಾ. ಈಗ ನೆಕ್ಸ್ಟ್ ಎಲ್ಲ ಟ್ರಯಾಂಗಲ್ಸ್ ಬಂದಾಗ ನಾನು ಸುಮ್ಮನೆ ಒಂದು ಟ್ರಯಾಂಗಲ್ ಡ್ರಾ ಮಾಡಿ ಇಲ್ಲಿ PHB ಅಂತ ಬರಿತೀನಿ. B ಅಂದರೆ ಬೇಸ್, P ಅಂದರೆ ಪರ್ಪೆಂಡಿಕ್ಯುಲರ್, H ಅಂದರೆ ಹೈಪಾಟಿನಸ್, ಓಕೆ. ಸೊ ಈಗ
ಈಗ ಅವ್ನು ಇಲ್ಲಿ ನೋಡ್ತಾ ಇದ್ದಾನಲ್ಲ, ಅವನ ತಲೆಯಿಂದ ಆ ಬಿಲ್ಡಿಂಗಿಗೆ ಮತ್ತು ಅವನ ಕಣ್ಣಿಂದ ಅಂದರೆ ತಲೆಯಿಂದ ಎಲ್ಲ ಒಂದೇ ಆಯಿತಾ, ಕಣ್ಣಿಂದ ಹಿಡಿದು ಜೂಲಿಯಟ್ ಅಂದರೆ ಆಬ್ಜೆಕ್ಟ್ವರೆಗೆ ಏನು ಒಂದು ಆ್ಯಂಗಲ್ ಫಾರ್ಮ್ ಆಗುತ್ತಲ್ಲ, ಈ ಆ್ಯಂಗಲ್ನ ನಾವು ಆ್ಯಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ. ಆ್ಯಂಗಲ್ ಆಫ್ ಎಲಿವೇಶನ್. ಈಗ ಇಲ್ಲಿ ಇನ್ನೊಂದು ಆ್ಯಂಗಲ್ ಬರುತ್ತೆ, ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ. ಅವೆರಡೂ ನಾವು ಹೆಂಗೆ ನೆನ್ಪಿಟ್ಕೋಬೇಕಂತಲೂ ನಾನು ಹೇಳ್ಕೊಡ್ತೀನಿ ಆಯಿತಾ. ಈಗ ಇವನ ತಲೆಯಿಂದ ಯಾವುದು ಬಿಲ್ಡಿಂಗ್ ಇದೆ ಅಲ್ಲಿವರೆಗೂ ಆ್ಯಂಡ್ ಅವನ ತಲೆಯಿಂದ ಆಬ್ಜೆಕ್ಟ್ವರೆಗೂ ಅವೆರಡರ ಮಧ್ಯೆ ಏನು ಆ್ಯಂಗಲ್ ಫಾರ್ಮ್ ಆಗುತ್ತೋ ಅದನ್ನು ನಾವು ಆ್ಯಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ ಆಯಿತಾ. ಓಕೆ, ನೆಕ್ಸ್ಟ್ ಇನ್ನೂ ಒಂದು ಡಯಾಗ್ರಾಮ್ ಇದೆ, ಅದನ್ನು ತಿಳ್ಕೊಳ್ಳೋಣ. ಓಕೆ, ಈ ಡಯಾಗ್ರಾಮ್ ನೋಡಿ. ಇಲ್ಲಿ ಏನಾಗಿದೆ ಅಂದರೆ ಈ ಸತಿ ರೋಮಿಯೋ ಮೇಲೆ ನಿಂತಿದ್ದಾಳೆ, ಜೂಲಿಯಟ್ ನೋಡೋಕೆ ಬಂದಿದ್ದಾಳೆ ಆಯಿತಾ. ರೋಮಿಯೋ ಅಂದರೆ ಆ್ಯಕ್ಚುಲಾಗಿ ಹುಡುಗ, ಮತ್ತು ರೋಮಿಯೋ ಹುಡುಗ, ಜೂಲಿಯಟ್ ಹುಡುಗಿ ಆಯಿತಾ. ನಿಮಗೆ ಅದು ಗೊತ್ತಿಲ್ಲ ಅಂದರೆ ಬಟ್ ಫೇಮಸ್ ಲವ್ ಸ್ಟೋರಿ ಎಲ್ಲರಿಗೂ ಗೊತ್ತಿರುತ್ತೆ ಕ್ಯಾರೆಕ್ಟರ್ಸ್ ಯಾರ್ಯಾರಂತ. ಒಂದು ಫಿಲಮು ಇದೆ, ಬೇಕಂದರೆ ನೋಡಿ, ಇಲ್ಲಾಂದರೆ ಬೇಡ. ಸೊ ರೋಮಿಯೋ ಇಲ್ಲಿ ಮೇಲೆ ಅಬ್ಸರ್ವರ್ ನಿಂತಿದ್ದಾನೆ, ಜೂಲಿಯಟ್ ಆಬ್ಜೆಕ್ಟ್ ಕೆಳಗಡೆ ಇವಳು ನಿಂತಿದ್ದಾಳೆ ಆಯಿತಾ. ಈಗ ಜೂಲಿಯಟ್ ಸುಮ್ಮನೆ ಬಂದು ನಿಂತ್ಕೊಂಡಿದ್ದಾಳೆ, ಬಟ್ ರೋಮಿಯೋನೇ ಯಾವಾಗೂ ಜೂಲಿಯಟ್ನ ನೋಡೋದಾಯ್ತಾ. ಸೊ ಅದಕ್ಕೆ ಅವ್ನು ಮೇಲಿಂದ ಕೆಳಗೆ ನೋಡ್ತಾ ಇದ್ದಾನೆ, ಅವ್ನು ಮೇಲಿಂದ ಕೆಳಗೆ ನೋಡ್ತಿದ್ದಾನೆ, ಹಿಂಗೆ ನೋಡ್ತಾ ಇದ್ದಾನೆ ಅಂತ ಅರ್ಥ. ಸೊ ಹಿಂಗೆ ನೋಡ್ತಾ ಇದ್ದಾನಲ್ಲ, ಮತ್ತು ಅವನಿಂದ ಈ ಸ್ಕೈಗೆ ಸುಮ್ಮನೆ ಹಿಂಗೆ ಒಂದು ಲೈನ್, ಸ್ಟ್ರೇಟ್ ಲೈನ್. ಸೊ ಇದು ಏನಿದೆಯಲ್ಲ, ಇದು ಆ್ಯಂಗಲ್ ಆಫ್ ಡಿಪ್ರೆಷನ್. ಆಬ್ಜೆಕ್ಟ್ ಕೆಳಗಿದ್ದು ಯಾವಾಗ ಆಬ್ಜೆಕ್ಟ್ ಮೇಲಿರುತ್ತೋ ನಾವು ಕೆಳಗಿಂದ ಮೇಲೆ ನೋಡ್ತೀವೋ ಅದು ಆ್ಯಂಗಲ್ ಆಫ್ ಎಲಿವೇಶನ್. ಯಾವಾಗ ಆಬ್ಜೆಕ್ಟ್ ಕೆಳಗಿರುತ್ತೋ ನಾವು ಮೇಲಿಂದ ಕೆಳಗೆ ನೋಡ್ತೀವೋ ಅದನ್ನು ನಾವೇನಂತೀವಿ ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ. ಈಗ ಎಲಿವೇಟರ್ ಇರುತ್ತಲ್ಲ, ಎಲಿವೇಟರ್ ಮಾಲಲ್ಲಿ ಹಾಕಿರ್ತಾರೆ, ಇಲ್ಲ ಟ್ರೈನ್ ಸ್ಟೇಷನ್ಸಲ್ಲಿ ಹಾಕಿರ್ತಾರೆ. ಅದು ಹೆಂಗಿರುತ್ತೆ, ಮೇಲೆ ಹೋಗ್ತಿರ್ತೀವಲ್ಲ, ಮೇಲೆ ಹೋಗ್ಬೇಕಾದ್ರೆ ಹಿಂಗೆ ನೋಡ್ತೀವಿ, ಎಲಿವೇಟರ್ ಕೆಳಗೂ ಇರುತ್ತೆ. ಬಟ್ ಡಿಪ್ರೆಷನ್ ಅಂದರೆ ಯೂಶ್ವಲಾಗಿ ಡಿಪ್ರೆಷನ್ ಆಗಿರೋರು ಹಿಂಗೆ ತಲೆ ಬಗ್ಗಿಸ್ಕೊಂಡಿರ್ತಾರೆ. ಸೊ ಕೆಳಗೆ ನೋಡೋದನ್ನು ನಾವು ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತೀವಿ, ಆ್ಯಂಡ್ ಮೇಲೆ ನೋಡೋದನ್ನು ಆ್ಯಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ ಆಯಿತಾ. ಸೊ ಇಲ್ಲೂ ಅಷ್ಟೇ 90 ಡಿಗ್ರಿ ಟ್ರಯಾಂಗಲ್ ಇರುತ್ತೆ. ಆ್ಯಂಡ್ ಈ ಆ್ಯಂಗಲ್ಲು ಇನ್ನೂ ಒಂದೇನು ಗೊತ್ತಾ, ಇದು ಮತ್ತು ಇದು ಪ್ಯಾರಲಲ್ ಲೈನ್ಸ್. ಅಂದರೆ ಪ್ಯಾರಲಲ್ ಲೈನ್ಸ್ ನೆವರ್ ಮೀಟ್, ಹಿಂಗೆ ಹೋಗುತ್ತೆ ಲೈನ್ಸ್. ಒಂದು ಸ್ವಲ್ಪ ಸೊಟ್ಟಾಯ್ತಪ್ಪ ಅಂದರೆ ಹಿಂಗೆ ಲೈನ್ಸ್ನ ಎಳಿತಾ ಹೋದರೆ ಅದು ಎಲ್ಲೋ ಹೋಗಿ ಒಂದು ಕಡೆ ಟಚ್ ಆಗುತ್ತೆ. ಬಟ್ ಪ್ಯಾರಲಲ್ ಲೈನ್ಸ್ ನೀವು ಎಷ್ಟು ಎಳೆದ್ರೂ ಅದು ಟಚ್ ಆಗೋದಿಲ್ಲ. ಸೊ ಇದು ಏನಿದೆ ಅಲ್ಲ, ಇಲ್ಲಿ ಇಲ್ಲೊಂದು ಲೈನ್ ಇದೆ ನೋಡಿ, ಇವೆರಡು ಲೈನು ಪ್ಯಾರಲಲ್ ಲೈನ್ಸ್. ಆ್ಯಂಡ್ ಈ ಲೈನ್ ಮಧ್ಯೆ ಇಲ್ಲೊಂದು ಆ್ಯಂಗಲ್ ಆದರೆ ಅವೆರಡು ಆ್ಯಂಗಲ್ ಸೇಮ್ ಇರುತ್ತೆ, ಯಾಕಂದರೆ ಅದು ಆಲ್ಟರ್ನೇಟಿವ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಕರಿತೀವಿ. ಪ್ಯಾರಲಲ್ ಲೈನ್ಸ್ ಮಧ್ಯೆ ಒಂದು ಲೈನ್ ಹಿಂಗೆ ಇದ್ದರೆ, ಒಂದು ಲೈಕ್ ಈ ಥರ ಲೈನ್ ಇದ್ದರೆ, ಡಯಾಗ್ನಲ್ ಇದ್ದರೆ, ಅದ್ರ ಮಧ್ಯೆ ಏನು ಆ್ಯಂಗಲ್ಸ್ ಆಗುತ್ತಲ್ಲ ಅದು ಈಕ್ವಲ್ ಇರುತ್ತೆ. ಅದನ್ನು ನಾವು ಏನಂತ ಕರಿತೀವಿ, ಆಲ್ಟರ್ನೇಟಿವ್ ಇಂಟೀರಿಯರ್ ಆ್ಯಂಗಲ್ಸ್. ಇವೆರಡು ಆ್ಯಂಗಲ್ ಈಕ್ವಲ್ ಇರುತ್ತೆ, ಅಷ್ಟೇ ನೆನ್ಪಿಟ್ಕೊಳ್ರಿ. ಯಾಕೆ ಮುಂದೆ ಎದಕ್ಕೆ ಬರುತ್ತೆ ಅಂತ ಆಮೇಲೆ ನೋಡೋಣ. ಸೊ ಈ ಆ್ಯಂಗಲ್ ಇದೆಯಲ್ಲ, ಇದನ್ನು ನಾವು ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಕರಿತೀವಿ ಆಯಿತಾ. ಇಲ್ಲಿ ಮತ್ತೆ ಬರ್ತೀನಿ ನೋಡಿ, ಇಲ್ಲಿ ಅಬ್ಸರ್ವರ್, ಆಬ್ಜೆಕ್ಟು, ಲೈನ್ ಆಫ್ ಸೈಟು, ಹಾರಿಜಾಂಟಲ್ ಲೈನ್. ಡಿಪ್ರೆಷನ್ ಇದ್ದಾಗ ಹಾರಿಜಾಂಟಲ್ ಲೈನ್ ಮೇಲಿರುತ್ತೆ, ಆಮೇಲೆ ಆ್ಯಂಗಲ್ ಆಫ್ ಎಲಿವೇಶನ್ ಇದ್ದಾಗ ಹಾರಿಜಾಂಟಲ್ ಲೈನ್ ಕೆಳಗಡೆ ಇರುತ್ತೆ ಆಯಿತಾ. ಈ ಆ್ಯಂಗಲ್ ಎಲ್ಲಿ ಫಾರ್ಮ್ ಆಗಿರುತ್ತೋ ಅಲ್ಲಿ ಹಾರಿಜಾಂಟಲ್ ಲೈನ್ ಬರುತ್ತೆ ಆಯಿತಾ. ಓಕೆ, ಈಗ ನೆಕ್ಸ್ಟು ನಿಮಗೆ ಪರ್ಪೆಂಡಿಕ್ಯುಲರು ಹೈಪೋಟಿನಸ್ನ ಹೆಂಗೆ ಕಂಡುಹಿಡಿಬೇಕು ಅಂತ ಹೇಳ್ಕೊಡ್ತೀನಿ. ಪ್ರತಿ ಸರಿ ಫಿಗರು ಹೀಗೆ ಇರೋದಿಲ್ಲ ಆಯಿತಾ. ಅಂದರೆ ಲೈಕ್ ಯಾವಾಗೂ ಆ್ಯಂಗಲ್ನ ಇಲ್ಲೇ ಕೊಟ್ಟಿರೋದಿಲ್ಲ, ಕೆಲವೊಂದು ಸತಿ ಇಲ್ಲಿ ಕೊಟ್ಟಿರ್ಬೋದು. ಲೈಕ್ ಅವಾಗ ಹೆಂಗೆ ನೀವು ಕಂಡುಹಿಡಿಬೇಕಂತ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಈ ಡಯಾಗ್ರಾಮ್ ಒಳಗಡೆ ಆ್ಯಂಗಲ್ಲು ಎ ಆ್ಯಂಗಲ್ ಇದೆ, ಈ ಕಡೆ ಸೈಡ್ ಆ್ಯಂಗಲ್ ಕೊಟ್ಟಿದ್ದಾರೆ. ಆ್ಯಂಗಲ್ ಪಕ್ಕದಲ್ಲಿ ಯಾವ ಸೈಡ್ ಇರುತ್ತೋ ಅದನ್ನು ನಾವು ಏನಂತ ಕರಿತೀವಿ, ಇಲ್ಲಿ ಒಂದು ಆ್ಯಂಗಲ್ಲು, ಇಲ್ಲಿ 90 ಡಿಗ್ರಿ ಇದೆ. ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು, ಸ್ಟ್ರೇಟ್ ಇರೋದು 90 ಡಿಗ್ರಿ. ಇಲ್ಲಿ 90 ಡಿಗ್ರಿ ಇದ್ದು ಇಲ್ಲಿ ಆ್ಯಂಗಲ್ ಇದ್ದರೆ ಅವು ಎರಡರ ಮಧ್ಯೆ ಬರೋದು ಸೈಡ್ನ ನಾವೇನಂತ ಕರಿತೀವಿ, ಬೇಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಬೇಸ್ ಅಂತ ಕರಿತೀವಿ ಆಯಿತಾ. ಬ್ಲ್ಯಾಕ್ ಯೂಸ್ ಮಾಡ್ತೀವಿ, ಇದನ್ನು ನಾವು ಬೇಸ್ ಅಂತ ಕರಿತೀವಿ. ನೆಕ್ಸ್ಟು ಈ ಪರ್ಪೆಂಡಿಕ್ಯುಲರ್ ಇರೋದು, ಮತ್ತು ಇಲ್ಲೊಂದು ಆ್ಯಂಗಲ್ ಇಲ್ಲ ಅಂದ್ಕೊಳ್ಳಿ, ಒಂದೇ ಒಂದು ಆ್ಯಂಗಲ್ ಇದೆ, ಇಲ್ಲಿ ಪರ್ಪೆಂಡಿಕ್ಯುಲರ್ ಅಷ್ಟೇ ಇದೆ ಈ ಲೈನಿಗೆ. ಸೊ ಇದನ್ನು ನಾವು ಏನಂತ ಕರಿತೀವಿ, ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ. ಸೊ ರೈಟ್ ಆ್ಯಂಗಲ್ ಇದ್ದರೆ ಅದನ್ನು ನಾವು ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ. ಎರಡು ಆ್ಯಂಗಲ್ಸ್ ಒಂದು ಲೈನಲ್ಲಿ ಇದ್ದರೆ ಅದನ್ನು ನಾವು ಬೇಸ್ ಅಂತ ಕರಿತೀವಿ. ಒಂದು ಲೈನ್ ಒಳಗೆ ಒರೇ ಪರ್ಪೆಂಡಿಕ್ಯುಲರ್ ಮಾತ್ರ ಇದ್ದರೆ ಅದನ್ನು ನಾವು ರೈಟ್ ಆ್ಯಂಗಲ್ ಮಾತ್ರ ಇದ್ದರೆ ಅದನ್ನು ನಾವು ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ ಆಯಿತಾ. ಇನ್ನು ಹೈಪೋಟಿನಸ್ ಚೇಂಜ್ ಆಗಲ್ಲ, ಎಲ್ಲ ಡಯಾಗ್ರಾಮಲ್ಲಿ ಲಾಂಗೆಸ್ಟ್ ಸೈಡ್ ಯಾವ್ದಿರುತ್ತೋ ಅದು ಹೈಪೋಟಿನಸ್ ಆಗಿರುತ್ತೆ ಆಯಿತಾ. ಸೊ ಈಗ ನೀವು ಈ ಡಯಾಗ್ರಾಮಲ್ಲಿ ನೋಡಿ ಹೇಳ್ರಿ, ಯಾವುದು ಬೇಸು ಯಾವುದು ಪರ್ಪೆಂಡಿಕ್ಯುಲರ್. ಹೈಪೋಟಿನಸ್ ಸೇಮ್, ಸೊ ನಾನು ಹೈಪೋಟಿನಸಲ್ಲಿ ಅದೇ ಬರ್ತಿದ್ದೀನಿ. ಇವಾಗ ಇದು 90 ಡಿಗ್ರಿ ಇದೆನಾ, ಇಲ್ಲಿ ಒಂದು ಆ್ಯಂಗಲ್ ಇದೆ, ಇಲ್ಲಿ ಒಂದು ಆ್ಯಂಗಲ್ ಇದೆ, ಹಂಗಂದ್ರೆ ಇದೇನಾಗುತ್ತೆ, ಎಸ್ ಯು ಆರ್ ರೈಟ್, ದಟ್ ಈಸ್ ಬೇಸ್. ಓಕೆ, ಇಲ್ಲಿ ಈ ಲೈನಲ್ಲಿ ಬರೀ 90 ಡಿಗ್ರಿ ಅಷ್ಟೇ ಇದೆ, ಹಂಗಂದ್ರೆ ಇದೇನಾಗಬೇಕು,
ಪರ್ಪೆಂಡಿಕ್ಯುಲರ್. ಓಕೆ, ಇವಾಗ ಅರ್ಥ ಆಯ್ತಾ ಒಂದು ಡಯಾಗ್ರಾಮಲ್ಲಿ ಬೇಸ್ ಮತ್ತು ಪರ್ಪೆಂಡಿಕ್ಯುಲರ್ನ ಹೆಂಗೆ ಹುಡುಕ್ಬೇಕಂತ. ಇವಾಗ ನಿಮಗೆ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಓದಿಲ್ಲ ಅನ್ನೋರಿಗೆ ಮಾತ್ರ ಇದು, ಇಲ್ಲಾಂದರೆ ನೀವು ಮುಂದೆ ಹೋಗ್ಬೋದು. ಬಟ್ ನಾನಿಲ್ಲಿ ಭಾಳ ಸಿಂಪಲ್ ಟ್ರಿಕ್ಸ್ ಯೂಸ್ ಮಾಡಿ ಕೆಲವೊಂದು ಹೇಳ್ಕೊಡ್ತೀನಿ. ಸೊ ಹಂಗಾಗಿ ನೀವು ನೋಡೋಂಗಿದ್ರೆ ನೋಡಿ. ಟ್ರಿಗ್ನೋಮೆಟ್ರಿ ಚಾಪ್ಟರಲ್ಲಿ ನಿಮಗೆ ಸ್ವಲ್ಪ ಆದರೂ ಡಿಫಿಕಲ್ಟಿ ಇದ್ದರೆ ಅದನ್ನು ನೋಡಿದ್ರೆ ನಿಮಗೆ ಭಾಳ ಈಸಿಯಾಗಿ ಅರ್ಥ ಆಗುತ್ತೆ ಆಯಿತಾ. ಸೊ ಈಗ ನೋಡಿ, ನಾನು ಇಲ್ಲಿ ಈ ಡಯಾಗ್ರಾಮ್ನ ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೀನಿ. ಈ ಡಯಾಗ್ರಾಮ್ನ ಎಕ್ಸಾಂಪಲ್ ಆಗಿ ತೊಗೊಂಡು ಇವನ್ನೆಲ್ಲ ಬರೆದಿದ್ದೀನಿ ಆಯಿತಾ. ಸೊ ಇದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇವಿದ್ರೆ ಮಾತ್ರ ನೀವು ನೆಕ್ಸ್ಟ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕಾಗೋದು. ಸೊ ಈ ಪಾರ್ಟ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ಆಯಿತಾ. ಇದು ಕಾನ್ಸೆಪ್ಷುಯಲ್ ಲರ್ನಿಂಗು. ಕಾನ್ಸೆಪ್ಟ್ಸ್ ನಿಮಗೆ ಅರ್ಥ ಆದರೆ ಮಾತ್ರ ನೀವು ಯಾವುದೇ ಕ್ವೆಶನ್ಸ್ನಾದರೂ ಸಾಲ್ವ್ ಮಾಡ್ಬೋದು ಆಯಿತಾ. ಸೊ ಈಗ ನೋಡಿ, ಇಲ್ಲಿ ಸೈನ್, ಕೋಸಿಕೆಂಟ್, ಟ್ಯಾಂಜೆಂಟ್, ಕೋಸೈನ್, ಸೀಕೆಂಟ್, ಕೋಟ್ಯಾಂಜೆಂಟ್ ಅಂತ ಎಷ್ಟೊಂದು ಬರ್ದಿದ್ದೀನಿ. ಈಗ ನೀವು ಏನಪ್ಪ ಇದು ನಮ್ಮ ಮ್ಯಾಮೇನೋ ಕಾಸ್, ಸೈನು, ಕಾಟ್ ಆ ಥರ ಹೇಳ್ಕೊಟ್ಟಿದ್ರು. ಇದ್ರದ್ದು ಶಾರ್ಟ್ ಫಾರ್ಮ್ಸ್ ಇಲ್ಲಿ ಬರ್ದಿದ್ದೀನಿ ನೋಡಿ. ಸೈನ್, ಕಾಸ್, ಟ್ಯಾನ್, ಕೋಸೆಕ್, ಸೆಕ್, ಕಾಟ್. ಸೊ ಇದ್ರದ್ದು ಫುಲ್ ಫಾರ್ಮ್ಸ್ನ ನಾನು ಇಲ್ಲಿ ಬರ್ದಿದ್ದೀನಿ ಅಷ್ಟೇ. ಒಂದು ಸ್ವಲ್ಪ ಪ್ರೀ ರಿಕ್ವಿಸಿಟ್ ಇರಬೇಕಲ್ಲ, ನನಗೆ ಗೊತ್ತಿರಬೇಕು ಅದು ಏನಂತ. ಕಾಸ್ 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 ಅಂತೀರಾ, ಕೋಸಿಕೆಂಟ್ ಅಂದರೆ ಏನಂತಲೇ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ಇದು ಬರ್ದಿದ್ದೀನಿ ಇಲ್ಲಿ. ಓಕೆ, ಈಗ ಅದನ್ನು ಬಿಡ್ರಿ, ಅದೆಲ್ಲ ನೀವು ನೋಡ್ಕೊಳ್ರಿ. ಸೈನ್ನ SIN ಅಂತ ಬರಿತೀವಿ, ಕೋಸಿಕೆಂಟ್ನ ಕಾಸ್ ಅಂತ ಬರಿತೀವಿ, ಟ್ಯಾಂಜೆಂಟ್ನ ಟ್ಯಾನ್ ಅಂತ ಬರಿತೀವಿ, ಕೋಸೈನ್ನ ಕೋಸೆಕ್ ಅಂತ ಬರಿತೀವಿ, ಸೀಕೆಂಟ್ನ ಸೆಕ್ ಅಂತ ಬರಿತೀವಿ, ಕೋಟ್ಯಾಂಜೆಂಟ್ನ ಕಾಟ್ ಅಂತ ಬರಿತೀವಿ ಆಯಿತಾ. ಓಕೆ, ಈಗ ನೆಕ್ಸ್ಟ್ ಇಲ್ಲಿ ನೋಡಿ, ನಾನು ಇಲ್ಲಿ ಬರ್ದಿದ್ದೀನಿ ಸೈನ್ಗೆ P/H ಅಂತ ಬರ್ದಿದ್ದೀನಿ, ಕಾಸ್ಗೆ H/B/H ಅಂತ ಬರ್ತೀನಿ, ಟ್ಯಾನಿಗೆ B/P ಅಂತ ಬರ್ತೀನಿ. ಇದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದಮೇಲೆ ನಿಮಗೆ ಅದು ಹೆಂಗೆ ನೆನ್ಪಿಟ್ಕೋಬೇಕಂತಲೂ ಹೇಳ್ಕೊಡ್ತೀನಿ. ನಿಮ್ಮ ಟೀಚರ್ಸು ಆಲ್ಮೋಸ್ಟ್ ಹೇಳ್ಕೊಟ್ಟಿರ್ತಾರೆ ಇದನ್ನು. ಓಕೆ, ಸೊ ಇಲ್ಲಿ ನೋಡಿ, ನಾನು ಸೈನ್ ಥೀಟಾ ಅಂದರೆ ಯಾವುದರ ಒಂದು ಆ್ಯಂಗಲ್ ಬರುತ್ತೆ. ಲೆಟ್ಸ್ ಸೇ ಆ್ಯಂಗಲ್ A ಅಂತ, ಸೈನ್ ಥೀಟಾ ಅಂತಲೇ ತೊಗೊಳ್ಳಿ. ಇಲ್ಲಿ P/H ಅಂತ ಇದೆ. ಸೊ ಇಲ್ಲಿ P ಯಾವುದು, ಇದು ತಾನೆ, ಅಂದರೆ B/C. ಸೊ ಅದನ್ನು ನಾನು B/C ಬರ್ತೀನಿ. ಕೆಳಗಡೆ H ಇದೆ. H ಯಾವುದು ಇಲ್ಲಿ, H ಅಂದರೆ ಹೈಪೋಟಿನಸ್. ಸೊ CB ಅದನ್ನು ನಾನು ಇಲ್ಲಿ ಬರ್ದಿದ್ದೀನಿ ನೋಡಿ. ಸಾರಿ, ಇಲ್ಲಿ ನೋಡಿ ಬಿ ಸಿ ಅಂದರೆ ಏನು, ಪರ್ಪೆಂಡಿಕ್ಯುಲರ್. ಇಲ್ಲಿ BC ಬರ್ದಿದ್ದೀನ. ನೆಕ್ಸ್ಟ್ ಹೈಪೋಟಿನಸ್ ಯಾವುದು, AC. ಇಲ್ಲಿ AC ಬರ್ದಿದ್ದೀನಿ ನೋಡ್ರಿ. ನೆಕ್ಸ್ಟ್ ಇಲ್ಲಿ ಕಾಸಲ್ಲಿ ನೋಡ್ರಿ, BA/AC. ಕಾಸಿಗೆ ಏನು, B/H ಅಂದರೆ ಬೇಸ್ ಬೈ ಹೈಪೋಟಿನಸ್. ಸೊ ಇಲ್ಲಿ ಬೇಸ್ ಯಾವುದು, BA ಬಂದುಬಿಟ್ಟು ಇಲ್ಲಿ ಬೇಸ್ ಆಗುತ್ತೆ, ಆ್ಯಂಡ್ ಹೈಪೋಟಿನಸ್ ಬಂದುಬಿಟ್ಟು AC ಆಗುತ್ತೆ ಆಯಿತಾ. ಇವಾಗ ಅದು ಏನು ಅಂತ ಹೇಳಿದೆ ಅಷ್ಟೇ. ಬಟ್ ಇವಾಗ ನೀವು ಅದನ್ನು ಹೆಂಗೆ ನೆನ್ಪಿಡ್ಕೊತೀರಾ, ಒಂದು ಭಾಳ ಫೇಮಸ್, ಎಷ್ಟೋ ವರ್ಷದಿಂದ ಟೀಚರ್ಸ್ ಇದನ್ನು ಹೇಳ್ಕೊಂಡು ಬಂದಿದ್ದಾರೆ. ಏನಂದರೆ ಪಂಡಿತ್ ಬದ್ರಿ ಪ್ರಸಾದ್ ಹರಿ ಬೋಲೆ, ಸೋನಾ ಚಾಂದಿ ತೋಲೆ ಅಂತ ನೆಕ್ಸ್ಟ್ ಇದೆ. ಬಟ್ ಪಂಡಿತ್ ಬದ್ರಿ ಪ್ರಸಾದ್ ಹರಿ ಬೋಲೆ, ಪಂಡಿತ್ ಬದ್ರಿ ಪ್ರಸಾದ್ ಹರಿ ಬೋಲೆ. P/H, sin theta is equal to P/H, cos theta is equal to B/H, tan theta is equal to P/B. ನೋಡ್ರಿ, ಅದೇ ಬಿಡ್ತು. ನೀವು ಪರ್ಪೆಂಡಿಕ್ಯುಲರ್ ಇದೆಲ್ಲ ಗೊತ್ತಲ್ಲ. P ಅಂದರೆ ಪರ್ಪೆಂಡಿಕ್ಯುಲರ್, B ಅಂದರೆ ಬೇಸ್, H ಅಂದರೆ ಹೈಪೋಟಿನಸ್. ಅದನ್ನು ಹೆಂಗೆ ಹುಡುಗೋದಂತಲೂ ನಾನು ಹೇಳ್ಕೊಟ್ಟಿದ್ದೀನಿ. ಇವಾಗ ಏನು, ಪಂಡಿತ್ ಬದ್ರಿ ಪ್ರಸಾದ್ ಹರಿ ಬೋಲೆ ಅಂತ ನೀವು ಒಂದ್ಸತಿ ಬರ್ಕೊಂಡ್ಬಿಟ್ರೆ, ಸೈನ್ ಥೀಟಾ, ಫಸ್ಟ್ ಸೈನ್ ಥೀಟಾ, ಆಮೇಲೆ ಕಾಸ್ ಥೀಟಾ, ಆಮೇಲೆ ಟ್ಯಾನ್ ಥೀಟಾ. ಇದು ಆರ್ಡ್ರ್ ನೀವು ನೆನ್ಪಿಟ್ಕೋಬೇಕಷ್ಟೇ. ಸೈನ್ ಕಾಸ್ ಟ್ಯಾನ್. ಓಕೆ, ಆಮೇಲೆ ಕೋಸೆಕ್, ಸೆಕ್, ಕಾಟ್. ಈ ಆರ್ಡ್ರನ್ನು ನೀವು ನೆನ್ಪಿಟ್ಕೋಬೇಕು. ಸೈನ್, ಕಾಸ್, ಟ್ಯಾನ್, ಕೋಸೆಕ್, ಸೆಕ್, ಕಾಟ್. ಸೈನ್ಗೆ ಕರೆಕ್ಟಾಗಿ ಆಪೋಸಿಟ್ ಆಗಿ ಕೋಸೆಕ್ ಬರುತ್ತೆ, ಕಾಸಿಗೆ ಕರೆಕ್ಟ್ ಆಪೋಸಿಟ್ ಆಗಿ ಸೆಕ್ ಬರುತ್ತೆ, ಇದು ಟ್ಯಾನಿಗೆ ಆಪೋಸಿಟ್ ಆಗಿ ಕಾಟ್ ಬರುತ್ತೆ. ಇದು ನೀವು ನೆನ್ಪಿಟ್ಕೋಬೇಕು. ಯಾಕೆ ಅಂತ ಮುಂದೆ ಹೇಳ್ತೀನಿ ಆಯಿತಾ. ಸೊ ಈಗ ಫಸ್ಟು P/H ಇದೆಯಲ್ಲ, ಅದು ಏನಾಗುತ್ತೆ, ಸೈನ್ ಥೀಟಾಗಿ ಬರುತ್ತೆ. B/H ಬಂದುಬಿಟ್ಟು ಕಾಸ್ ಥೀಟಾಗಿ ಬರುತ್ತೆ. P/B ಬಂದುಬಿಟ್ಟು ಟ್ಯಾನ್ ಥೀಟಾಗಿ ಬರುತ್ತೆ ಆಯಿತಾ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಸೈನ್ ಥೀಟಾ ಇದೆಯಲ್ಲ, ನಾನು ಹೇಳಿದ್ದೆ ಸೈನಿಗೆ ಕೋಸೆಕ್ ಬರುತ್ತೆ ಅಂತ, ಕೋಸೆಕ್ ಬರುತ್ತೆ ಅಂತ ಹೇಳಿದೆ. ಸೊ ಸೈನ್ ಥೀಟಾನ ನಾವು ರೆಸಿಪ್ರೋಕಲ್ ಮಾಡಿದ್ರೆ, ಸೈನ್ ಥೀಟಾ ಕೆಳಗೆ ಬರೆದ್ಬಿಟ್ಟು ಮೇಲ್ಗಡೆ 1 ಬರೆದ್ರೆ ಇದು ಕೋಸೆಕ್ ಆಗುತ್ತೆ ಆಯಿತಾ. ನೆಕ್ಸ್ಟು ಕಾಸ್ ಥೀಟಾನ 1/cos ಥೀಟಾ ಅಂತ ಬರೆದ್ರೆ ಅದು ಏನಾಗುತ್ತೆ ಗೊತ್ತಾ, ಸೆಕ್ ಥೀಟಾ ಆಗುತ್ತೆ. ಆ್ಯಂಡ್ ಟ್ಯಾನ್ ಥೀಟಾನ 1/tan ಥೀಟಾ ಅಂತ ಬರೆದ್ರೆ ಏನಾಗುತ್ತೆ, ಅದು ಕಾಟ್ ಥೀಟಾ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು ಅದೇ ಆರ್ಡ್ರಲ್ಲೇ ನೆನ್ಪಿಟ್ಕೊಳ್ರಿ ಅಂತ. ಇಲ್ಲಿ ನೋಡಿ, ಸೈನ್ ಥೀಟಾ ಕಾಸ್ ಥೀಟಾ ಇದೆಯಲ್ಲ, ಇಲ್ಲಿ ನೋಡ್ರಿ ಸೇಮ್ ಅದೇ. P/H ಇರೋದು H/P ಆಗಿದೆ, B/H ಇರೋದು HB ಆಗಿದೆ, P/B ಇರೋದು B/P ಆಗಿದೆ. ನಿಮಗೆ ಪಂಡಿತ್ ಹರಿ ಪ್ರಸಾದ್ ಹರಿ ಬೋಲೆ
ತಿಳ್ಕೊಂಡು ಸೈನ್ ಕಾಸ್ ಟ್ಯಾನ್ ಇವನ್ನೆಲ್ಲ ಬರೆದ್ರೆ ಇದನ್ನ ಉಲ್ಟಾ ಮಾಡಿ ಬರೆದ್ರೆ ಇದು ಬರುತ್ತೆ. ನಿಮಗೆ ಏನು ನೆನಪಿರ್ಬೇಕು ಅಂದರೆ ಸೈನ್ ಜೊತೆ ಕೋಸೆಕ್ ಬರುತ್ತೆ, ಕಾಸ್ ಜೊತೆಗೆ ಸೆಕ್ ಬರುತ್ತೆ, ಟ್ಯಾನ್ ಜೊತೆ ಕಾಟ್ ಬರುತ್ತೆ. ಇದಿಷ್ಟು ನೆನಪಿದ್ರೆ ಸಾಕು, ನೀವು ಆರಾಮ್ಸೆ ಫಾರ್ಮುಲಾಸ್ನ ಬರ್ಕೊತೀರಾ. ಇನ್ನು ಒಂದು ಮೇಜರ್ ಅಬ್ಸರ್ವೇಷನ್ ನೀವೇನು ನೆನ್ಪಿಟ್ಕೋಬೇಕಂದ್ರೆ ಟ್ಯಾನ್ ಥೀಟಾ ಬರೇ P/B ಮಾಡಿದ್ರಷ್ಟೇ ಬರೋದಿಲ್ಲ. ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ಇವೆರಡು ಏನಿದಾವಲ್ಲ ಇವೆರಡೂ ಡಿವೈಡ್ ಮಾಡಿದಾಗೂ ನಮಗೆ ಟ್ಯಾನ್ ಥೀಟಾ ಬರುತ್ತೆ. ಸೈನ್ ಥೀಟಾ ಬೈ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಇದು ನಿಮಗೆ ನೆನಪಿದ್ರೆ ಮುಂದೆ ಭಾಳ ಕಡೆ ಯೂಸ್ ಆಗುತ್ತೆ. ಈ ಚಾಪ್ಟ್ರಲ್ಲಿ ಏನು ಯೂಸ್ ಆಗಲ್ಲ, ಬಟ್ ಟ್ರಿಗ್ನೋಮೆಟ್ರಿ ಚಾಪ್ಟ್ರಲ್ಲಿ ಭಾಳ ಯೂಸ್ ಆಗುತ್ತೆ. ನೆಕ್ಸ್ಟ್ ಕಾಟ್ ಥೀಟಾನ ನಾವು ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂತ ಬರಿಬೋದು. ಯಾಕಂದರೆ ಟ್ಯಾನ್ ಥೀಟಾ ರೆಸಿಪ್ರೋಕಲ್ ಆಫ್ ಕಾಟ್ ಥೀಟಾ 1/tan ಥೀಟಾ ಇಸ್ ಈಕ್ವಲ್ ಟು ಕಾಟ್ ಥೀಟಾ ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ, ಹೌದಾ? ಹಾಗಾದರೆ ಸೈನ್ ಬೈ ಕಾಸ್ನ ಉಲ್ಟಾ ಮಾಡಿದ್ರೆ ಅದು ಕಾಟ್ ಥೀಟಾಗುತ್ತೆ. ಇದೇನು ಇಂಪಾರ್ಟೆಂಟ್ ಅಲ್ಲ, ಅರ್ಥ ಆಗಿಲ್ಲ ಅಂದರೆ ಬಿಟ್ಬಿಡ್ರಿ, ಈ ಚಾಪ್ಟ್ರಲ್ಲಿ ಇದೇನು ಬರಲ್ಲ, ಆಯಿತಾ? ಓಕೆ, ಈಗ ಇನ್ನೂ ಒಂದು ಮೇಜರಾಗಿ ಎಲ್ಲರೂ ಏನು ಮಿಸ್ಟೇಕ್ ಮಾಡ್ತಾರೆ ಗೊತ್ತಾ? ಈಗ ನಾನು ಸೈನ್ ಥೀಟಾ ಅಂತ ಹೇಳಿದ್ದೆ, ಸೈನ್ ಮತ್ತು ಥೀಟಾ ಇವೆರಡು ಮಲ್ಟಿಪ್ಲೈ ಆಗಿಲ್ಲ, ಸೈನ್ ಥೀಟಾ ಒಂದೇ ಒಂದು, ಅರ್ಥ ಆಯ್ತಾ? ಅವೆರಡು ಮಲ್ಟಿಪ್ಲೈ ಆಗಿಲ್ಲ, ಸೈನ್ ಥೀಟಾ ಒಂದೇ ಒಂದು. ಮತ್ತು ಇಲ್ಲಿ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಅಂತಿದ್ರೆ ಥೀಟಾ ಕ್ಯಾನ್ಸಲ್ ಮಾಡಿ ಸೈನ್ ಬೈ ಕಾಸ್ ಅಂತ ಇಡೋದಲ್ಲ, ಆಯಿತಾ? ಅದು ಇದಿಷ್ಟು ಒಂದೇ. ಅದು ಈಗ ಥೀಟಾ ಜಾಗದಲ್ಲಿ ಫಾರ್ ಎಕ್ಸಾಂಪಲ್ 30 ಬಂತು ಅಂದ್ಕೊಳ್ಳಿ, ಸೈನ್ 30 ಅಂತ ಇರುತ್ತೆ, ಆಯಿತಾ? ಇಲ್ಲಿ ಕೆಳಗಡೆ ಕಾಸ್ 30 ಅಂತ ಇರುತ್ತೆ. ಭಾಳ ಜನ ಏನು ಮಾಡ್ತಾರೆ ಗೊತ್ತಾ, 30 ಕ್ಯಾನ್ಸಲ್, ಸೊ ಆನ್ಸರ್ ಇಸ್ ಸೈನ್ ಬೈ ಕಾಸ್. ನೋ, ಇದಿಷ್ಟು ಒಂದೇ ಒಂದು. ಸೊ ಸೈನ್ 30 ಡಿವೈಡೆಡ್ ಬೈ ಕಾಸ್ 30 ಅಂದರೆ ಅದ್ರದ್ದೇ ಆದರೂ ವ್ಯಾಲ್ಯೂಸ್ ಇರುತ್ತೆ, ಅದನ್ನು ಹಾಕಿ ಮಾಡಬೇಕು, ಹಂಗೆ 30 ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ, ಆಯಿತಾ? ಈಗ ನಾನು ಹೇಳಿದೆ ಸೈನ್ 30, ಕಾಸ್ 30, ಟ್ಯಾನ್ 45 ಈ ಥರ ಇರುತ್ತಲ್ಲ, ಇದಕ್ಕೆಲ್ಲ ಒಂದೊಂದು ವ್ಯಾಲ್ಯೂಸ್ ಇರುತ್ತೆ. ಆ ವ್ಯಾಲ್ಯೂ ಗೊತ್ತಿದ್ರೆ ಮಾತ್ರ ನೀವು ಈ ಚಾಪ್ಟರ್ನಲ್ಲಿ ಮುಂದೆ ಹೋಗೋಕ್ಕೆ ಬರೋದು. ಈಗ ರೇಷಿಯೋಸ್ ಕಲ್ತ್ರಲ್ಲ, ಆ ರೇಷಿಯೋಸ್ಗೆ ಕೆಲವೊಂದು ವ್ಯಾಲ್ಯೂ ಇರುತ್ತೆ. ನಾನು ಸೈನ್ ಥೀಟಾ ಅಂತ ಹೇಳ್ಕೊಟ್ಟೆ, ಆ ಥೀಟಾ ಜಾಗದಲ್ಲಿ ಆ್ಯಂಗಲ್ಸ್ ಬರುತ್ತೆ. ಯಾವ್ಯಾವ ಆ್ಯಂಗಲ್ ಬರುತ್ತೆ ಗೊತ್ತಾ? 30 ಡಿಗ್ರಿ, 60 ಡಿಗ್ರಿ, 45 ಡಿಗ್ರಿ, ಇವು ಮೂರೇ ಬರೋದು, ಆಯಿತಾ? ಈ ಮೂರು ಆ್ಯಂಗಲ್ಸ್ ಬಂದಾಗ ನೀವು ಯಾವ್ದ್ಯಾವ್ದು ಬರಬೇಕು ಫಾರ್ಮುಲಾ ಅಂತ ನೀವು ನೋಡ್ಕೋಬೇಕು, ಆಯಿತಾ? 90 ಬರುತ್ತೆ, ಆಯಿತಾ? ಬಟ್ ಅದು ಎಕ್ಸಿಸ್ಟ್ ಆಗಲ್ಲ, ಈ ಟ್ರಯಾಂಗಲ್ ಎಕ್ಸಿಸ್ಟ್ ಆಗಲ್ಲ, ಬಟ್ 90 ಫಾರ್ಮುಲಾದಲ್ಲಿ ಬರುತ್ತೆ. ಸೊ ಇಲ್ಲಿ ನೋಡಿ, ಸೊ ಸೈನ್ 30 ಅಂತ ಇದೆ. ಸೈನ್ 30ಗೆ ನಾನಿಲ್ಲಿ ಈ ಟ್ರಯಾಂಗಲ್ ಹೆಂಗೆ ಬಂತು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಸೊ ಫಸ್ಟ್ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಹಾಕ್ಕೊಂಡಿದ್ದೀನಿ, ಇಲ್ಲಿ ಒಂದು 30 ಡಿಗ್ರಿ ತೊಗೊಂಡಿದ್ದೀನಿ, ಇಲ್ಲೇನು ತೊಗೊಂಡಿದ್ದೀನಿ, ಒಂದು 30 ಡಿಗ್ರಿ ತೊಗೊಂಡಿದ್ದೀನಿ. ಇಲ್ಲಿ 90 ಡಿಗ್ರಿ ಆಬ್ವಿಯಸ್ಲಿ ಇದ್ದಿರತಕ್ಕಂದ್ರೆ ಅದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಆ್ಯಂಡ್ ನಮಗೆ ಗೊತ್ತು ಒಂದು ಟ್ರಯಾಂಗಲ್ ಇದೆಯಪ್ಪ ಅಂದರೆ ಅದ್ರದ್ದು 3 ಸೈಡಿಂದು ಆ್ಯಡ್ ಮಾಡಿದ್ರೆ ಆ್ಯಂಗಲ್ಸು ನಮಗೆ 180 ಡಿಗ್ರಿ ಬರುತ್ತೆ, ಅದಕ್ಕಿಂತ ಜಾಸ್ತಿ ಹೋಗೋಕ್ಕಾಗೋದಿಲ್ಲ. ಸೊ ಇಲ್ಲಿ 90 ಡಿಗ್ರಿ ಇದೆ, ಇಲ್ಲಿ 30 ಡಿಗ್ರಿ ಇದೆ, ಇನ್ನು ಮಿಕ್ಕಿರೋದಷ್ಟು 60 ಡಿಗ್ರಿ, ಅದು ಇಲ್ಲಿ ಬರ್ದೆ, ಆಯಿತಾ? ಇಲ್ಲಿ 30 ಡಿಗ್ರಿ ಬರ್ದೆ, ಇಲ್ಲಿ 60 ಡಿಗ್ರಿ ಬರ್ದೆ. ಇವಾಗ ನೀವು ಈ ಟ್ರಯಾಂಗಲ್ಸ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ನಿಮ್ಮ ಟೀಚರ್ಸ್ ಹೇಳಿರ್ತಾರೆ ಆಬ್ವಿಯಸ್ಲಿ. ಟ್ರಿಗ್ನೋಮೆಟ್ರಿ ಚಾಪ್ಟರ್ ರಿಲೇಟೆಡ್ ಏನೇ ಪ್ರಾಬ್ಲಮ್ಸ್ ಮಾಡಬೇಕಾದ್ರೂ ನೀವು ಅದು ಒಂದು ಟೇಬಲ್ ಬರ್ಕೊಂಬಿಡಿ, ಇಲ್ಲ ಅಂದರೆ ನಿಮಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ, ರೇಷಿಯೋಸ್ ನೆನಪಿರಲ್ಲ ಅಂತ ಹೇಳಿರ್ತಾರೆ. ಬಟ್ ಆ ಟೇಬಲ್ ಬರೆಯೋಕ್ಕೆ ಎಷ್ಟು ಟೈಮ್ ಹೋಗುತ್ತೆ ಗೊತ್ತಾ? ನಿಮಗೆ ಮ್ಯಾಥ್ಸ್ ಪೇಪರಲ್ಲಿ ನಿಜವಲ್ಲೂ ಟೈಮ್ ಉಳಿಯಲ್ಲ. ನಾನು ಹೇಳ್ತೀನಿ ನೋಡಿರಿ, ನಾನು CBSE ಓದಿದ್ದು, ನಿಜವಲ್ಲೂ ನನಗಂತೂ ಚೂರು ಟೈಮ್ ಉಳಿದಿದ್ದಿಲ್ಲ. ಯಾಕಂದರೆ ಅವರು ನಿಮಗೆ ಫಸ್ಟು ಆನ್ಸರ್ ಬುಕ್ಲೆಟ್ ಕೊಡ್ತಾರಲ್ಲ, ಸ್ಟಾರ್ಟಿಂಗ್ ಪೇಜಸಲ್ಲಿ ನೀವೆಲ್ಲ ಫಿಲ್ ಮಾಡಬೇಕು. ಅದು ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಟೈಮ್ ಕೊಡಲ್ಲ. ಆ 3 ತಾಸು ಇರುತ್ತಲ್ಲ ಬರೆಯೋ ಟೈಮು, ಅದರೊಳಗೆ ನೀವು ಫಿಲ್ ಮಾಡಬೇಕು. ಅದು ಎಷ್ಟೊತ್ತಾಗುತ್ತೆ ಫಿಲ್ ಮಾಡೋದು? ಸ್ಟೇಟಿಂದು ಸ್ವಲ್ಪ ಇದೆ ಫಿಲ್ ಮಾಡೋದು, ಬಟ್ CBSE ಅವ್ರದ್ದು ಭಾಳ ಇರುತ್ತೆ ಫಿಲ್ ಮಾಡೋದು, ಏನೇನೋ ಫಿಲ್ ಮಾಡೋದು, ಎಲ್ಲ ಇದು OMR ಶೀಟಲ್ಲಿ ಫಿಲ್ ಮಾಡಬೇಕು. ಸೊ ಟೈಮ್ ಜಾಸ್ತಿ ತೊಗೊಳೋದು, ನಿಮಗೆ ಆ್ಯಕ್ಚುಲಾಗಿ ಭಾಳ ಟೈಮ್ ಉಳಿಯೋದೇ ಇಲ್ಲ. ಸೊ ಅದಕ್ಕೋಸ್ಕರ ನೀವು ಆ ಟೇಬಲ್ ಬರೆಯೋಕ್ಕೆ ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ನಾನಿಲ್ಲಿ ಒಂದು ಟ್ರಯಾಂಗಲ್ ಬರ್ಕೊಂಬಿಟ್ರೆ ಮುಗೀತು. ಎಲ್ಲ 3 ಟ್ರಯಾಂಗಲ್ ಬರೆದ್ರೆ ಎಲ್ಲ ಫಾರ್ಮುಲಾಸ್, ಟೇಬಲ್ ಬರೆಯೋ ಅವಶ್ಯಕತೆ ಏನಿಲ್ಲ, ಆಯಿತಾ? ಸೊ ಅದಕ್ಕೆ ನೀಟಾಗಿ ಕೇಳಿಸ್ಕೊಳ್ಳಿ, ಆಯಿತಾ? ಇಲ್ಲಿ ನೋಡಿ, ಒಂದು ಟ್ರಯಾಂಗಲ್ ಬರ್ದಿದ್ದ, ಇಲ್ಲಿ 30 ಡಿಗ್ರಿ, ಇಲ್ಲಿ 60 ಡಿಗ್ರಿ, ಆಯಿತಾ? ಇವಾಗ ಮುಗೀತು. ನೆಕ್ಸ್ಟು ಇಲ್ಲಿ ಇದು ನೆನ್ಪಿಟ್ಕೋಬೇಕಷ್ಟೇ, ಇದ್ರೊಳಗೆ ಏನು ಕಾನ್ಸೆಪ್ಟ್ ಇಲ್ಲ. ಇಲ್ಲಿ ಫಸ್ಟು ಇಲ್ಲಿ 1 ಅಂತ ಬರಿತೀರಾ, ಇಲ್ಲಿ 2 ಅಂತ ಬರಿತೀರಾ, ಇಲ್ಲಿ 3 ಅಂತ ಬರಿತೀರಾ. ಸೊ ಇದರೊಳಗೆ ಗ್ರೇಟರ್ ನಂಬರ್ ಯಾವುದು? 3. ಸೊ ಅದ್ರ ಮೇಲೆ ರೂಟ್ ಬರಿಬೇಕು. ಯಾಕೆ ಅಂತ ಆಮೇಲೆ ಹೇಳ್ತೀನಿ, ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ, ಆಯಿತಾ? ಇಲ್ಲಿ 1 ಬರಿತೀರಾ, ಇಲ್ಲಿ 2 ಬರಿತೀರಾ, ಇಲ್ಲಿ 3 ಬರಿತೀರಾ, ಅದಕ್ಕೆ ರೂಟ್ ಹಾಕ್ತೀರಾ, ಯಾಕಂದರೆ ಅದು ದೊಡ್ಡ ನಂಬರ್, ಆಯಿತಾ? ನೆಕ್ಸ್ಟ್ ಈಗ ಇನ್ನೊಂದು ಟ್ರಯಾಂಗಲ್ ಇದೆ. ಇಲ್ಲಿ ನಾನು 45 ಡಿಗ್ರಿ ಅಂತ ಬರ್ಕೊತೀನಿ. ಇಲ್ಲಿ 45 ಡಿಗ್ರಿ, ಇಲ್ಲಿ 90 ಡಿಗ್ರಿ ಇದ್ದರೆ ಮಿಕ್ಕಿರೋದೆಷ್ಟು? 45 ಡಿಗ್ರಿ. ಸೊ ಅದನ್ನು ನಾನು ಇಲ್ಲಿ ಬರೆದೆ, ಆಯಿತಾ? ಸೊ ಈಗ ಈ 45 ಡಿಗ್ರಿ ಇರೋ ಸೈಡಲ್ಲಿ 1 ಅಂತ ಬರಿತೀನಿ, ಈ 45 ಡಿಗ್ರಿ ಇರೋ ಸೈಡಲ್ಲಿ 1 ಅಂತ ಬರಿತೀನಿ. ಇಲ್ಲೇನು ಬರಿತೀನಿ? 2 ಅಂತ ಬರಿತೀನಿ. ಸುಮ್ಮನೆ ನೆನ್ಪಿಟ್ಕೊಳ್ಳಿ ಅಷ್ಟೇ. ಇಲ್ಲಿ 1, ಇಲ್ಲಿ 1, ಇಲ್ಲಿ 2, ಇವು ಮೂರರೊಳಗೆ ಯಾವುದು ದೊಡ್ಡದು? ನಂಬರು 2 ದೊಡ್ಡದು. ಸೊ ಅದ್ರ ಮೇಲೆ ರೂಟ್ ಹಾಕಿದೆ, ಆಯಿತಾ? ಈಗ ನೆಕ್ಸ್ಟ್ ಇನ್ನೂ ಒಂದು ಟ್ರಯಾಂಗಲ್, ಇದು ಎಕ್ಸಿಸ್ಟ್ ಆಗಲ್ಲ, ಬಟ್ ನಿಮ್ಮ ಫಾರ್ಮುಲಾಗೆ ಬೇಕಾಗುತ್ತೆ, ಅದಕ್ಕೆ ಬರೆದೆ.
ಸೊ ಇಲ್ಲಿ ನೋಡಿ, ಇಲ್ಲಿ 90 ಡಿಗ್ರಿ ಇದೆ, ಇಲ್ಲಿ 90 ಡಿಗ್ರಿ ಇದೆ, ಇಲ್ಲಿ 90 ಡಿಗ್ರಿ ಇದೆ, 180 ಡಿಗ್ರಿ ಮುಗಿದೋಯ್ತು. ಇಲ್ಲಿ 0 ಡಿಗ್ರಿ ಇದೆ. 0 ಡಿಗ್ರಿ ಇದ್ದರೆ ಟ್ರಯಾಂಗಲ್ ಫಾರ್ಮ್ ಮಾಡೋಕ್ಕೆ ಬರಲ್ಲ, ಬಟ್ ನಿಮಗೆ ಇದು ಹೆಲ್ಪ್ ಆಗಲಿ ಅಂತ ಹೇಳ್ತಾರೆ ಅದಷ್ಟೇ, ಆಯಿತಾ. ಸೊ ಇವಾಗ ಇಲ್ಲಿ ನೋಡಿ, 0 ಡಿಗ್ರಿ ಎದುರುಗಡೆ ಇರೋ ಸೈಡ್ನ ಸೊ 0 ಅಂತ ತೊಗೊಂತೀವಿ, ಇಲ್ಲಿ 1 ಮತ್ತು 1 ಅಂತ ತೊಗೊತೀವಿ, ಆಯಿತಾ. ಇಲ್ಲಿ ರೂಟ್ ಏನು ಹಾಕಲ್ಲ ಇದಕ್ಕೆ. ಸೊ ಇವಾಗ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಇದು ಹೇಳಿದೆ ಅಂತ. ಸೈನ್ ಥೀಟಾಗೆ ಹೇಳಿದ್ದೆ ನಾನು. ಇನ್ನೊಂದ್ಸತಿ ಫಾರ್ಮುಲಾ ಬರೆದ್ಬಿಡೋಣ. ಪಂಡಿತ್ ಬದ್ರಿ ಪ್ರಸಾದ್ ಹರಿ ಬೋಲೆ. ಈಗ ನಾನು ಹೇಳಿದ್ದೆ ಸೈನ್ ಥೀಟಾಗೆ ಏನಾಗುತ್ತೆ, P/H, ರೈಟ್, P/H. ಓಕೆ, P/H ಬರೆದೆ. ಈಗ ಸೈನ್ ಥೀಟಾ ಬದಲಿಗೆ ನಾನು ಒಂದು ವ್ಯಾಲ್ಯೂ ತೊಗೊತೀನಿ, sin 30 ಅಂತ ತೊಗೊಂಡೆ ಅಂದ್ಕೊಳ್ಳಿ, sin 30. ಸೊ sin 30 ಪರ್ಪೆಂಡಿಕ್ಯುಲರ್ ಬೈ ಬೇಸ್. ಇಲ್ಲಿ ಪರ್ಪೆಂಡಿಕ್ಯುಲರ್ ಯಾವುದು, 1 ತೊಗೊಂಡೆ. ಬೇಸ್ ಯಾವುದು, ಇದು √3. ಸಾರಿ, sin 30ಗೆ ಫಾರ್ಮುಲಾ ಬಂದುಬಿಟ್ಟು P/H ಆಗುತ್ತೆ. ಸೊ ಇಲ್ಲಿ ಪರ್ಪೆಂಡಿಕ್ಯುಲರ್ ಯಾವುದು 1, ಬೇಸ್ ಬಂದುಬಿಟ್ಟು 2, ಸಾರಿ ಹೈಪೋಟಿನಸ್ ಬಂದುಬಿಟ್ಟು 2. ಸೊ 1/2 ನೋಡಿರಿ ಬಂತು. ಎಷ್ಟು ಈಸಿ ಅಲ್ವಾ ಇದು. ನೋಡಿ ಇನ್ನೂ ಒಂದು ತೋರಿಸ್ತೀನಿ ನಿಮಗೆ, ಇಲ್ಲಿ ಬರ್ದಿದ್ದೀನಿ ನೋಡಿ, tan 30 ವ್ಯಾಲ್ಯೂ ಎಷ್ಟು ಬರುತ್ತೆ, P/B ಅದು ರೇಷಿಯೋ. ಸೊ ಪರ್ಪೆಂಡಿಕ್ಯುಲರ್ 1, ಬೇಸ್ ಬಂದುಬಿಟ್ಟು √3. ನಿಮಗೆ ಏನು ನೆನ್ಪಿಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಕ್ವಶನಲ್ಲಿ ಬರೀ 30 ಮತ್ತು 60 ಇದೆ ಅಂದರೆ ಇದು ಒಂದು ಡಯಾಗ್ರಾಮ್ ಹಾಕ್ಬಿಟ್ರೆ ನಿಮಗೆ ಎಲ್ಲ ರೇಷಿಯೋಸು ಬಂದುಬಿಡುತ್ತೆ. 45 ಇದ್ದರೆ ಇದನ್ನು ಹಾಕ್ರಿ ಅಷ್ಟೇ, 45 ಇದ್ದರೆ ಇದನ್ನು ಹಾಕ್ರಿ, 90 ಇದ್ದರೆ ಇನ್ನೇನು 1 0 ಅಷ್ಟೇ ಬರೋದು, ಇನ್ನೇನಿಲ್ಲ ಅದರೊಳಗೆ. ಸೊ ಇಲ್ಲಿ ನೆಕ್ಸ್ಟು ನೀವು ನೋಡಿರಿ, ಕಾಸ್ 30 ಇದೆ ಅಂದ್ಕೊಳ್ಳಿ, ಕಾಸ್ 30ಗೆ B/H ಬಂತು. ಸೊ ಈಗ ಇಲ್ಲಿ B ಬಂದುಬಿಟ್ಟು √3 ಆ್ಯಂಡ್ H ಬಂದುಬಿಟ್ಟು 2. ಸೊ √3/2, ಆಯಿತಾ. ಇವಾಗ 60ಗೆ ಬಂದರೆ ಹೆಂಗೆ ಮಾಡೋದು ನೋಡಿರಿ. sin 60, ಈಗ 60 ಡಿಗ್ರಿ ಈ ಆ್ಯಂಗಲ್ನ ತೊಗೊತಿದ್ದೀವಿ, 30 ಡಿಗ್ರಿನ ಮರ್ತು ಬಿಡ್ರಿ, ಆಯಿತಾ. 60 ಈ ಆ್ಯಂಗಲ್ ತೊಗೊತಿದ್ದೀವಿ, ಇಲ್ಲಿ 90 ಡಿಗ್ರಿ ಇದೆ, ಅವಾಗ ಇದು ಬೇಸ್ ಆಗುತ್ತೆ, ಇದು ಪರ್ಪೆಂಡಿಕ್ಯುಲರ್ ಆಗುತ್ತೆ, ಆಯಿತಾ. ಇಲ್ಲಿ 2 ಆ್ಯಂಗಲ್ಸ್ ಬರ್ದಿದ್ದೀನಿ ಹೌದು, ಬಟ್ ನೀವು ಈಗ 60 ಡಿಗ್ರಿ ಬಗ್ಗೆ ಯೋಚನೆ ಮಾಡ್ತಿದ್ರೆ 30 ಡಿಗ್ರಿ ಇಲ್ಲಿ ಇಲ್ಲ ಅಂತ ಅಂದ್ಕೊಳ್ಳಿ, ಅವಾಗ ಇದು ಬೇಸ್ ಆಗುತ್ತೆ, ಇದು ಬಂದುಬಿಟ್ಟು ಪರ್ಪೆಂಡಿಕ್ಯುಲರ್ ಆಗುತ್ತೆ, ಇದು ಹೈಪೋಟಿನಸ್ ಆಗುತ್ತೆ. ಅದೇ ನೀವು 30 ಡಿಗ್ರಿ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅವಾಗ ಇದು ಬೇಸ್ ಆಗುತ್ತೆ, ಇದು ಪರ್ಪೆಂಡಿಕ್ಯುಲರ್ ಆಗುತ್ತೆ, ಅರ್ಥ ಆಯ್ತಾ. ಸೊ ಇವಾಗ sin 60ಗೆ ಏನು ಫಾರ್ಮುಲಾ, P/H. ಸೊ ಇವಾಗ P ಯಾವುದಾಗುತ್ತೆ, ಇಲ್ಲಿ ಇದು P ಆಗುತ್ತೆ, ಇದು H ಆಗುತ್ತೆ. ಸೊ √3/2 ಬಂತಾ. ನೆಕ್ಸ್ಟ್ ಇನ್ನೊಂದು cos 60ಗೆ P/B, ಪರ್ಪೆಂಡಿಕ್ಯುಲರ್ ಯಾವುದಿಲ್ಲಿ, ಇದು ಪರ್ಪೆಂಡಿಕ್ಯುಲರ್ √3, ಸಾರಿ ಓಕೆ. cos 30ಗೆ ಏನು ಫಾರ್ಮುಲಾ, B/H. ಸೊ B ಯಾವುದಿಲ್ಲಿ, ಬೇಸ್, ಇದು 1 ಆ್ಯಂಡ್ H ಬಂದುಬಿಟ್ಟು ನನಗೆ ತಲೆ ತಿರುಗ್ತಾ ಇದೆ ನಿಮಗೆ ಹಿಂಗೆ. ಓಕೆ, cos 30ಗೆ ಫಾರ್ಮುಲಾ cos 60ಗೆ ಫಾರ್ಮುಲಾ ಬೇಸ್ ಬೈ ಹೈಪೋಟಿನಸ್. ಸೊ ಈಗ ಈ ಫಾರ್ಮುಲಾದಲ್ಲಿ 60ನ ನಾವು ತೊಗೊಂಡ್ರೆ ಇದು ಬೇಸ್ ಆಗುತ್ತೆ. ಸೊ ಇಲ್ಲಿ 1 ಬರೆದ್ರಾ. ನೆಕ್ಸ್ಟು ಹೈಪೋಟಿನಸ್ ವ್ಯಾಲ್ಯೂ ಸೊ ನಾನು ಇನ್ನೇನೋ ತಪ್ಪು ತೊಗೊಂಡಿದ್ದೀನಿ ಅನಿಸುತ್ತೆ, ಐ ಆಮ್ ವೆರಿ ಸಾರಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. tan 60ಗೆ ಏನಿತ್ತು, P/B ಇತ್ತು, P/B. ಸೊ P ಯಾವುದು ಇದರೊಳಗೆ, ಪರ್ಪೆಂಡಿಕ್ಯುಲರ್ ಬಂದುಬಿಟ್ಟು ಇದು 60 ನೋಡ್ತಾ ಇದ್ದೀವಿ, ಅದಕ್ಕೆ ಇಲ್ಲಿ √3 ಬಂತು ಆ್ಯಂಡ್ ಇನ್ನು ಬೇಸ್ ಬಂದುಬಿಟ್ಟು 1. ಇದೇನೋ ತಪ್ಪಾಗಿದೆ, ಐ ವಿಲ್ ಕ್ಲಾರಿಫೈ ದಟ್ ಲೇಟರ್, ಓಕೆನಾ. ಸೊ ಬಟ್ ನಿಮಗೆ ಗೊತ್ತಾಯ್ತಲ್ಲ ಯಾವ ಥರ ತೊಗೋಬೇಕಂತ. 45 ಇದ್ದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ, ಬಟ್ 60 ಮತ್ತು 30ಗೆ ಯಾವ್ದು ಪರ್ಪೆಂಡಿಕ್ಯುಲರ್ ಯಾವ ಬೇಸ್ನ ತೊಗೋಬೇಕಂತ ನಿಮಗೆ ಅರ್ಥ ಆಗಬೇಕಷ್ಟೆ, ಆಯಿತಾ. ಸೊ ಈಗ ನೆಕ್ಸ್ಟು ನಾನು ಹೇಳಿದ್ದೆ tan θ = sin/cos, ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ. ಇದು ಈ ಚಾಪ್ಟ್ರಲ್ಲಿ ಏನು ಯೂಸ್ ಆಗೋಲ್ಲ, ಸೊ ಇದೇನು ಬೇಡ, ಆಯಿತಾ. ಸೊ ಈಗ ನಾವೀಗ ಫಸ್ಟ್ ಕ್ವೆಶನ್ಗೆ ಹೋಗೋಣ. ಫಸ್ಟ್ ಕ್ವೆಶನ್ ನೋಡಿ, ಅ ಸರ್ಕಸ್ ಆರ್ಟಿಸ್ಟ್ ಇಸ್ ಕ್ಲೈಂಬಿಂಗ್. ಓಕೆ, ಈ ನೋಟ್ಸ್ ಇದೆಯಲ್ಲ, ಇದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗೂಗಲ್ ಡ್ರೈವ್ ಲಿಂಕ್ ಹಾಕಿದ್ದೀನಿ, ಬೇಕಂದರೆ ನೀವು ಇದನ್ನು ಹೋಗಿ ಚೆಕ್ಔಟ್ ಮಾಡ್ಬೋದು. ಇಡೀ ನೋಟ್ಸ್ ಸಿಕ್ಬಿಡುತ್ತೆ. ನೀವು ಅಕಸ್ಮಾತ್ ನಿಮ್ಮ ಸ್ಕೂಲಲ್ಲಿ ನೋಟ್ಸ್ ಬರ್ಸ್ತಾ ಇಲ್ಲ ಅಂದರೆ ನಿಮ್ಗೆ ಇದು ಭಾಳ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನೋಟ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಭಾಳ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ಚಾಪ್ಟರ್ಸ್ ಅಪ್ಲೋಡ್ ಮಾಡೋಕ್ಕೆ. ಸೊ ಅ ಸರ್ಕಸ್ ಆರ್ಟಿಸ್ಟ್ ಇಸ್ ಕ್ಲೈಂಬಿಂಗ್ ಅ 20 ಮೀಟರ್ ಲಾಂಗ್ ರೋಪ್. ಒಂದು ಸರ್ಕಲ್ ಆರ್ಟಿಸ್ಟ್ ಇದ್ದಾನೆ, ಒಂದು 20 ಮೀಟರ್ಸಿಂದು ಲಾಂಗ್ ರೋಪ್ ಇದೆ, ಹಿಂಗೆ ರೋಪ್ ಹಾಕಿದ್ದಾರೆ ಹಿಂಗೆ. ಸೊ ಈ ರೋಪ್ನ ಅವನು ಕ್ಲೈಂಬ್ ಮಾಡ್ತಾ ಇದ್ದಾನೆ, ಆಯಿತಾ, ಹತ್ತುತ್ತಾ ಇದ್ದಾನೆ. ವಿಚ್ ಇಸ್ ಟೈಟ್ಲಿ ಸ್ಟ್ರೆಚ್ಡ್ ಆ್ಯಂಡ್ ಟೈಡ್ ಫ್ರಮ್ ದ ಟಾಪ್ ಆಫ್ ಅ ವರ್ಟಿಕಲ್ ಪೋಲ್ ಇದೆ, ಅದಕ್ಕೆ ಇಲ್ಲಿಂದ ಹಿಡಿದು ಕೆಳಗೆ ತನಕ ಒಂದು ರೋಪ್ ಹಾಕಿದ್ದಾರೆ 20 ಮೀಟರ್ಸಿಂದು. ಅವನು ಅದನ್ನು ಇಟ್ಕೊಂಡು ಹಿಂಗೆ ಹತ್ಕೊತ ಹೋಗ್ತಾ ಇದ್ದಾನೆ, ಆಯಿತಾ.
ನೆಕ್ಸ್ಟು ಫೈಂಡ್ ದ ಹೈಟ್ ಆಫ್ ದ ಪೋಲ್ ಇಫ್ ದ ಆ್ಯಂಗಲ್ ಮೇಡ್ ಬೈ ದ ರೋಪ್ ವಿತ್ ದ ಗ್ರೌಂಡ್ ಲೆವೆಲ್ ಈಸ್ 30 ಡಿಗ್ರಿ. ಈಗ ನಾವು ಪೋಲಿನ ಹೈಟ್ನ ಕಂಡುಹಿಡಿಬೇಕು. ಆ ರೋಪು ಗ್ರೌಂಡ್ ಜೊತೆ ಅಕಸ್ಮಾತ್ 30 ಡಿಗ್ರೀಸ್ನ ಫಾರ್ಮ್ ಮಾಡ್ತಾ ಇದ್ದರೆ ಆ ಹೈಟ್ ಆಫ್ ದ ಪೋಲ್ ಏನಾಗುತ್ತೆ ಅಂತ ನಾವು ಕಂಡುಹಿಡಿಬೇಕು. ಈ ಡಯಾಗ್ರಾಮಲ್ಲಿ ಅವ್ರು ಆಲ್ರೆಡಿ ಫಿಗರ್ ಕೊಟ್ಟಿದ್ದಾರೆ, ನಿಮಗೆ ಫಿಗರ್ ಮಾಡೋ ಅವಶ್ಯಕತೆ ಬೀಳಲ್ಲ. ಬಟ್ ಈ ಚಾಪ್ಟ್ರಲ್ಲಿ ಫಿಗರ್ ಮಾಡೋದೇ ಮೇಜರ್. ಫಿಗರ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಏನೂ ಮಾಡೋಕ್ಕೆ ಬರೋಲ್ಲ, ಆಯಿತಾ. ಸೊ ಈಗ ಇಲ್ಲಿ ಒಂದು ಟ್ರಯಾಂಗಲ್ ಇದೆ, ಏನೋ ಟ್ರಯಾಂಗಲ್ ಹೆಸರು ABC. ಸೊ ಈಗ ನಾನು ಸೈನ್ ಥೀಟಾ ತೊಗೊಂಡಿದ್ದೀನಿ. ಯಾಕಂದರೆ ಇಲ್ಲೇನಿದೆ ಪರ್ಪೆಂಡಿಕ್ಯುಲರ್, ಇಲ್ಲೇನಿದೆ ಹೈಪಾಟಿನಸ್. ಈಗ ನಾನು ಬರ್ಕೊಳ್ಳಿ ಫಾರ್ಮುಲಾ, ಪಂಡಿತ್ ಬದ್ರಿ ಪ್ರಸಾದ್ ಹರಿ ಬೋಲೆ. ಸೊ ನೀವೀಗ ಈ ಫಾರ್ಮುಲಾನೇ ತೊಗೋಬೇಕು, ಸೈನೇ ತೊಗೋಬೇಕು. ಯಾಕಂದರೆ ಇಲ್ಲಿ ಪಿನೂ ಇದೆ, ಹೆಚ್ಚು ಇದೆ. ನಮಗೆ ಇಲ್ಲಿ ಹೆಚ್ಚು ಗೊತ್ತಿದೆ ಅಲ್ವಾ, ಇನ್ನು ಪಿ ಕಂಡುಹಿಡಿಬೇಕು. ಆ್ಯಂಡ್ ಸೈನ್ ಥೀಟಾ ವ್ಯಾಲ್ಯೂ ಗೊತ್ತಿದೆ 30 ಅಂತ. ಸೊ ನಾವು ಆ ವ್ಯಾಲ್ಯೂಸ್ ಹಾಕಿ ಕಂಡುಹಿಡಿಬೋದು. ಸೊ ಈ ಫಾರ್ಮುಲಾದೊಳಗೆ ಯಾವ್ದು ಬರುತ್ತೆ ನೋಡಿ, ಅದ್ರ ಅಕಾರ್ಡಿಂಗ್ಲಿ ಸೈನ್ ತೊಗೋಬೇಕಾ, ಕಾಸ್ ತೊಗೋಬೇಕಾ, ಕಾಟ್ ತೊಗೋಬೇಕಾ, ಏನು ತೊಗೋಬೇಕು ಅದನ್ನು ನೋಡ್ಕೊಳ್ಳಿ, ಆಯಿತಾ. ಸೊ ಈಗ ನಾನು ಸೈನ್ ಥೀಟಾದೇನು AB/AC. ಸೊ AB ವ್ಯಾಲ್ಯೂ ಬೈ AC ವ್ಯಾಲ್ಯೂ ತೊಗೋಬೇಕು. ಸೊ ಅಂದರೆ ಪರ್ಪೆಂಡಿಕ್ಯುಲರ್ ಬೈ ಹೈಪಾಟಿನಸ್ ಅಂತ ಅರ್ಥ. ಈಗ ಥೀಟಾ ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾರೆ ಅವರು 30 ಡಿಗ್ರಿ ಅಂತ, ನಾನು ಅದನ್ನೇ ತೊಗೊತೀನಿ. ಸೈನ್ 30 ಈಸ್ ಈಕ್ವಲ್ ಟು 1/2. ಹೆಂಗೆ ಬಂತು ಅಂದರೆ ಇಲ್ಲಿ ನೋಡಿ, ಸೈನ್ 30 1/2 ವ್ಯಾಲ್ಯೂ ಇದೆ. ನೀವು ಆ ಟ್ರಯಾಂಗಲ್ ಹಾಕ್ಕೊಂಡು ಕಂಡುಹಿಡಿಬೇಕಷ್ಟೇ, ಆಯಿತಾ. ಅದು ಕಂಡುಹಿಡಿಯೋದು ಹೆಂಗಂತ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಇವಾಗ ಸದ್ಯಕ್ಕೆ ನೀವು ಕಂಡುಹಿಡಿ, ಆಯಿತಾ. ಇಲ್ಲಿ ನಾನು ಡೈರೆಕ್ಟಾಗಿ ವ್ಯಾಲ್ಯೂಸ್ ಬರ್ದಿರ್ತೀನಿ, ಇಲ್ಲಾಂದರೆ ವಿಡಿಯೋ ಭಾಳ ಲೆಂದಿ ಆಗುತ್ತೆ. ಸೊ ಸೈನ್ ಥೀಟಾ ವ್ಯಾಲ್ಯೂ ಸಿಗ್ತಾ ನಮಗೆ. ಸೈನ್ 30 ವ್ಯಾಲ್ಯೂ ಎಷ್ಟು 1/2. ಆ್ಯಂಡ್ ಈಗ AB ಇದೆ, AB/AC ಇದೆ. ಅದರೊಳಗೆ AC ವ್ಯಾಲ್ಯೂ ನಮಗೆ ಗೊತ್ತು. ಆ AC ವ್ಯಾಲ್ಯೂ ಇಲ್ಲಿ ಬರೀರಿ, ಆಯಿತಾ. ನೆಕ್ಸ್ಟ್ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಈಗ 2 AB ಜೊತೆ ಮಲ್ಟಿಪ್ಲೈ ಆಗುತ್ತೆ, 20 1 ಜೊತೆ ಮಲ್ಟಿಪ್ಲೈ ಆಗುತ್ತೆ. ಸೊ ಅವಾಗ 2AB ಈಸ್ ಈಕ್ವಲ್ ಟು 20 × 1 ಬರುತ್ತೆ. ಈ 2ನ 20 ಜೊತೆ ಡಿವೈಡ್ ಮಾಡಿರಿ, ಆವಾಗ AB ವ್ಯಾಲ್ಯೂ ಸಿಗುತ್ತೆ ಏನು 10 ಮೀಟರ್ಸ್. 10 ಮೀಟರ್ಸ್ ಅಷ್ಟು ಹೈಟ್ ಇರೋ ಪೋಲಿಗೆ ಅವನು ಒಂದು 20 ಮೀಟರ್ ಲಾಂಗ್ ರೋಪ್ನ ಕೊಟ್ಟು ಹತ್ಕೊಂತ ಹೋಗ್ದ. ಸೊ ವರ್ಟಿಕಲ್ ಪೋಲಿಂದು ಹೈಟ್ ಎಷ್ಟು 10 ಮೀಟರ್ಸ್. ಈ ಥರ ಕಂಡುಹಿಡಿಬೇಕಾಯ್ತಾ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಮ್ವರ್ಕ್ ಕೊಟ್ಟಿದ್ದೀನಿ, ಇವಾಗೇ ಟ್ರೈ ಮಾಡೋಕ್ಕೆ ಹೋಗಬೇಡಿ, ನಿಮಗೆ ಬರೋದಿಲ್ಲ. ಬಟ್ ಈ ಚಾಪ್ಟರ್ ಕಂಪ್ಲೀಟ್ ಆದಮೇಲೆ ನಿಮಗೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬರುತ್ತೆ, ಆಯಿತಾ. ಸೊ ಥರ್ಡ್ ಕ್ವೆಶನ್ ಏನಿದೆ ಅಂದರೆ, ಸೊ ಅ ಕಾಂಟ್ರಾಕ್ಟರ್ ಪ್ಲಾನ್ಸ್ ಟು ಇನ್ಸ್ಟಾಲ್ 2 ಸ್ಲೈಡ್ಸ್ ಫಾರ್ ದ ಚಿಲ್ಡ್ರನ್ ಟು ಪ್ಲೇ ಇನ್ ಅ ಪಾರ್ಕ್. ಒಬ್ಬ ಕಾಂಟ್ರಾಕ್ಟರು ಸ್ಲೈಡ್ಸ್ನ ಇನ್ಸ್ಟಾಲ್ ಮಾಡಬೇಕಂತ ಅನ್ಕೊತಾನೆ. ಏನೋ ಪಾರ್ಕಲ್ಲಿ ಜಾರಬಂಡಿ ಕಟ್ಟಬೇಕಂತ ಅವರು ಯೋಚನೆ ಮಾಡ್ತಾರೆ. ಆ ಸ್ಲೈಡ್ನ ಇನ್ಸ್ಟಾಲ್ ಮಾಡೋದಕ್ಕೆ 2 ಸ್ಲೈಡ್ನ ಇನ್ಸ್ಟಾಲ್ ಮಾಡಬೇಕಂತ ಅನ್ಕೊತಾರೆ, ಆಯಿತಾ. ಫಸ್ಟ್ ಅಂತೂ 5 ವರ್ಷದ ಕೆಳಗಿರೋರಿಗೆ, ಇನ್ನೂ ಒಂದು 5 ವರ್ಷದ ಮೇಲಿರೋರಿಗೆ. 5 ವರ್ಷದ ಕೆಳಗಿರೋರಿಗೆ ಒಂದು ಸ್ವಲ್ಪ ಹೈಟ್ ಕಡಿಮೆ ಇರೋದು, ಆಮೇಲೆ ಸ್ವಲ್ಪ ಜಾಸ್ತಿ ಆ್ಯಂಗಲ್ ಆಗಿರೋದು. ಅಂದರೆ ಜಾಸ್ತಿ ಹಿಂಗೆ ಕೆಳಗಿರ್ಬಾರ್ದು, ಹಿಂಗೆ ಕೆಳಗಿದ್ರೆ ಹೋಗೋಕ್ಕೆ ಭಯ ಆಗುತ್ತಲ್ಲ. ಸ್ವಲ್ಪ ಹಿಂಗಿದ್ರೆ ನೀವು ಆರಾಮ್ಸೆ ಹಿಂಗೆ ಹೋಗಿ ಕೆಳಗೆ ಇಳಿಬೋದು. ಅದೇ ಹಿಂಗೆ ಮಾಡಬಾರ್ದು, ಅವ್ರಿಗೆ ಚಿಕ್ಕವ್ರು ಅಂತ ಹೇಳಿ ಆ ಥರ ಯೋಚನೆ ಮಾಡ್ತಾನೆ. ಇನ್ನು ದೊಡ್ಡೋರಿಗೆ ಬಂದುಬಿಟ್ಟು ಹೈಟು ಜಾಸ್ತಿ ಇರುತ್ತೆ ಆ್ಯಂಡ್ ಸ್ಟೀಪ್ ಇರುತ್ತೆ. ಸ್ಟೀಪ್ ಅಂದರೆ ಏನು, ಜಾಸ್ತಿ ಒಂಥರ ಹಿಂಗಿರುತ್ತೆ, ಹಿಂಗಿರಲ್ಲ, ಹಿಂಗಿರುತ್ತೆ. ಹಿಂಗೆ ಫಾಸ್ಟಾಗಿ ಬರ್ತೀರ ನೀವು ಕೆಳಗೆ, ಸ್ವಲ್ಪ ಹೆದರಿಕೆ ಜಾಸ್ತಿ ಆಗುತ್ತೆ ಅದರೊಳಗೆ, ಆಯಿತಾ. ಸೊ ನಾನು ಅದೇ ಡಯಾಗ್ರಾಮ್ನಲ್ಲಿ ಡ್ರಾ ಮಾಡಿದ್ದೀನಿ ನೋಡಿ. ಚಿಕ್ಕವರಿಗೆ 1.5 ಮೀಟರ್, ದೊಡ್ಡವರಿಗೆ 3 ಮೀಟರ್ಸು. ಆಮೇಲೆ ಅವರಿಗೆ 30 ಡಿಗ್ರಿ, ಇವರಿಗೆ 60 ಡಿಗ್ರಿ, ಆಯಿತಾ. ಈಗ ನೀವು ಇಲ್ಲಿ ಡಿಗ್ರಿ ಎಷ್ಟು ಕಡಿಮೆ ಕೊಡ್ತಾ ಹೋಗ್ತಿರೋ ಅಷ್ಟು ದೂರ ಇದೆ ಅಂತ ಅರ್ಥ. ಡಿಗ್ರಿ ಎಷ್ಟು ಜಾಸ್ತಿ ಕೊಡ್ತಾ ಹೋಗ್ತಿರೋ ಅಷ್ಟು ಹತ್ತಿರ ಇದೆ ಅಂತ. ಅಂದರೆ ಇಲ್ಲಿ ಒಂದು ಪೋಲ್ ಇದೆ ಅಂದರೆ, ಈಗ ಯಾವುದೋ ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಅಂದ್ಕೊಳ್ಳಿ. ನೀವು ಆ ಬಿಲ್ಡಿಂಗ್ ಹತ್ತಿರದಿಂದ ಮೇಲ್ಗಡೆ ನೋಡಿದ್ರೆ ಫುಲ್ಲು ಕತ್ತೆತ್ತಬೇಕು. ಅದೇ ನಾವು ಆ ಬಿಲ್ಡಿಂಗಿಂದ ಒಂದು ಸ್ವಲ್ಪ ಜಾಸ್ತಿ ದೂರ ಹೋಗಿ ನೋಡಿದ್ರೆ ಕತ್ತೆತ್ತ ಅವಶ್ಯಕತೆಯೂ ಬೇಕಾಗಲ್ಲ, ಇಡೀ ಬಿಲ್ಡಿಂಗ್ ಹಾಗೆ ಕಾಣಿಸುತ್ತೆ. ಅಂದರೆ ನಾವು ಎಷ್ಟು ದೂರ ಇರ್ತೀವೋ ಅಷ್ಟು ಆ್ಯಂಗಲ್ ಕಡಿಮೆ ಆಗುತ್ತೆ, ಎಷ್ಟು ಹತ್ತಿರ ಬರ್ತೀವೋ ಅಷ್ಟು ಆ್ಯಂಗಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ಆಯಿತಾ. ಸೊ ಇವಾಗ ಇಲ್ಲಿ ನೋಡ್ರಿ, ಇದು ಪರ್ಪೆಂಡಿಕ್ಯುಲರ್, ಇದು ಬೇಸು, ಇದು ಹೈಪಾಟಿನಸ್. ಇದು ಪರ್ಪೆಂಡಿಕ್ಯುಲರ್, ಇದು ಬೇಸು, ಇದು ಹೈಪಾಟಿನಸ್. ನಾವೀಗ ಇದರೊಳಗೆ ಏನು ಕಂಡುಹಿಡಿಬೇಕು, ಲೆಂತ್ ಆಫ್ ದ ಸ್ಲೈಡ್. ಅಂದರೆ ನಾವಿಲ್ಲಿ ಹೈಪಾಟಿನಸ್ ಏನಿದೆ ಅಲ್ಲ, ಇದು AB, ಇಲ್ಲಿ ಏನಿದೆಪ್ಪ EF, ಇಲ್ಲಿ AB ಮತ್ತು EFನ ಕಂಡುಹಿಡ್ಬೇಕು. ಇಲ್ಲಿ ನಾನು ಫಸ್ಟ್ ಕೇಸ್ ಸೆಕೆಂಡ್ ಕೇಸ್ ಎರಡೂ ಮಾಡಿ ಡಿಫ್ರೆಂಟಾಗಿ ಕಂಡುಹಿಡ್ದಿದ್ದೀನಿ, ಓಕೆನಾ. ನೋಡ್ರಿ ಇಲ್ಲಿ. ಸೊ ಈಗ ನಾನು ಪರ್ಪೆಂಡಿಕ್ಯುಲರ್ ಮತ್ತು ಹೈಪಾಟಿನಸ್ನ ಕಡಿಬೇಕು. ಸೊ ಸೈನ್ ಫಾರ್ಮುಲಾದಲ್ಲಿ ಅವೆರಡು ಬರುತ್ತೆ. ಸೊ ಸೈನ್ 30 ತೊಗೊಂಡಿದ್ದೀನಿ, ಯಾಕಂದರೆ ಇಲ್ಲಿ ಥೀಟಾ ವ್ಯಾಲ್ಯೂ 30 ಕೊಟ್ಟಿದ್ದಾರೆ. ಸೈನ್ ಥೀಟಾ ಈಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ವ್ಯಾಲ್ಯೂ ನನಗೆ ಗೊತ್ತಿದೆ. ಸೊ ಪರ್ಪೆಂಡಿಕ್ಯುಲರ್ ಜಾಗದಲ್ಲಿ ಪರ್ಪೆಂಡಿಕ್ಯುಲರ್ ವ್ಯಾಲ್ಯೂ ಹಾಕ್ತೀನಿ. ಏನು ಕಂಡುಹಿಡಿಬೇಕು ಅದು ಗೊತ್ತಿಲ್ಲ. ಸೊ AB ಅಂತ ತೊಗೊಂಡಿದ್ದೀನಿ. ಅದ್ರ ಬದಲು ನೀವು AB ಬರೆಯೋದು ಕಷ್ಟ ಆಗುತ್ತೆ ಅಂದರೆ X ಅಂತ ತೊಗೋಬೋದು ಬೇಕಂದರೆ. ಇಲ್ಲಿ ಮೆನ್ಷನ್ ಮಾಡಿಬಿಟ್ಟು ಆಮೇಲೆ ತೊಗೊಳ್ಳಿ, ಆಯಿತಾ. ಈಗ ನೆಕ್ಸ್ಟ್ ಇದನ್ನು ಕ್ಯಾಲ್ಕುಲೇಟ್ ಮಾಡಿರಿ. ಸೊ ಸೈನ್ 30 ಬಂದುಬಿಟ್ಟು 1/2 ಆಗುತ್ತೆ.
ಆ್ಯಂಡ್ ಇವಾಗ 2 1.5 ಜೊತೆ ಮಲ್ಟಿಪ್ಲೈ ಆಗುತ್ತೆ, ಎ ಬಿ ಅಥವಾ ಎಕ್ಸ್ 1 ಜೊತೆ ಮಲ್ಟಿಪ್ಲೈ ಆಗುತ್ತೆ. ಸೊ ಅವಾಗ ನಿಮಗೆ ಎ ಬಿ ವ್ಯಾಲ್ಯೂ 3 ಮೀಟರ್ಸ್ ಬಂತು. ಅಂದರೆ ಇದ್ರದ್ದು ಲೆಂತ್ ಎಷ್ಟಿದೆ, 3 ಮೀಟರ್ಸ್ ಇದೆ. ಸೇಮ್ ಅದೇ ಥರ ಈ ಡಯಾಗ್ರಾಮ್ಗೂ ನೀವು ಮಾಡ್ತೀರಾ. ಸೊ ಈಗ ಸೈನ್ ಥೀಟಾ ವ್ಯಾಲ್ಯೂ, ಇಲ್ಲಿ ಥೀಟಾ 60 ಕೊಟ್ಟಿದ್ದಾರೆ, ಸೊ ಸೈನ್ 60 ಆಗುತ್ತೆ. ಸೈನ್ 60 ವ್ಯಾಲ್ಯೂ ಏನು ಬರುತ್ತೆ, √3/2. ಅದು ಟ್ರಯಾಂಗಲ್ ಇತ್ತಲ್ಲ ಅದನ್ನು ಅಕೌಂಟ್ ಮಾಡಿರಿ, ಬರುತ್ತೆ √3/2. ಆ್ಯಂಡ್ ಇಲ್ಲಿ ಮೇಲ್ಗಡೆ ಇ ಜಿ ವ್ಯಾಲ್ಯೂ ಏನಿದೆಲ್ಲ, ಎಲ್ಲಿದು ಇ ಜಿ, ಇ ಜಿ ವ್ಯಾಲ್ಯೂ 3 ಕೊಟ್ಟಿದ್ದಾರೆ, 3ನ ಬರ್ಕೊತೀನಿ. ಇ ಎಫ್ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕು. ಸೊ ಇ ಎಫ್ ವ್ಯಾಲ್ಯೂ ಹಾಗೆ ಬರ್ಕೊಳ್ಳಿ, ಬೇಕಂದರೆ ವೈ ಅಂತ ಮೆನ್ಷನ್ ಮಾಡಿ ತೊಗೋಬೋದು ಆಯ್ತಾ. ಈಗ 2 ಇದೆಯಲ್ಲ, ಈ 2 3 ಜೊತೆ ಮಲ್ಟಿಪ್ಲೈ ಆಗುತ್ತೆ, √3 ಇ ಎಫ್ ಜೊತೆ ಮಲ್ಟಿಪ್ಲೈ ಆಗುತ್ತೆ. ಸೊ ಅವಾಗ ನಿಮಗೆ ಇ ಎಫ್ √3 ಆ್ಯಂಡ್ 6 ಬರುತ್ತೆ. ಈ √3ನ ಕೆಳಗಡೆ ಹಾಕಿದರೆ 6√3 ಬರುತ್ತೆ. ಈಗ ನೀವು ಇಷ್ಟೇ ಏನಾರ 6√3 ಅಂತ ಬರೋದು ಬಂದ್ರಿ ಅಂದರೆ ಅರ್ಧ ಮಾರ್ಕ್ಸ್ ನಿಮ್ಮದು ಹೋಯ್ತು ಆಯಿತಾ. ಯಾಕಂದರೆ ಇದನ್ನು ರ್ಯಾಷನಲೈಸ್ ಮಾಡಿ ಯಾವಾಗೂ ಆನ್ಸರ್ನ ರ್ಯಾಷನಲೈಸ್ ಮಾಡಿ ಇಡಬೇಕು. ಈಗ ರ್ಯಾಷನಲೈಸ್ ಹೆಂಗೆ ಮಾಡೋದಂತ ಹೇಳ್ತೀನಿ ನೋಡಿ. 6√3 ಇದೆನಾ, ಕೆಳಗಡೆ ಏನು ವ್ಯಾಲ್ಯೂ ಇದೆನೋ ಅದನ್ನು ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಮಲ್ಟಿಪ್ಲೈ ಮಾಡಬೇಕು. ಈ ಥರ ಇಲ್ಲಿ ಏನು ವ್ಯಾಲ್ಯೂ ಇದೆನೋ ಅದನ್ನು ಮೇಲೆ ಮತ್ತು ಕೆಳಗೆ ಮಲ್ಟಿಪ್ಲೈ ಮಾಡಬೇಕು. ಅವಾಗ ಇಲ್ಲಿ ಏನು ಬರುತ್ತೆ, 6√3 ಬರುತ್ತೆ. √3 ಎರಡು ಮಲ್ಟಿಪ್ಲೈ ಆದರೆ ಏನು ಬರುತ್ತೆ ನೋಡಿ. ಈಗ √3 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ √3 ಹೋಲ್ ಸ್ಕ್ವೇರ್ ಬರುತ್ತೆ. ಈ 2 ಮತ್ತು ಈ ರೂಟ್ ಕ್ಯಾನ್ಸಲ್ ಆದರೆ 3 ಉಳಿಯುತ್ತೆ. ಸೊ ಇಲ್ಲಿ 3 ಬಂತು. 3 1s 3 2s. ಸೊ ಆನ್ಸರ್ ಎಷ್ಟಿದ್ರದ್ದು 6√3 ಅಂತ ಇಡ್ಬಾರ್ದು, ಇಲ್ಲಿ 6/√3 ಅಲ್ಲ 2√3 ಮೀಟರ್ಸ್ ಅಂತ ಇಟ್ಟರೆ ಕರೆಕ್ಟ್ ಮಾರ್ಕ್ಸ್ ಕೊಡ್ತಾರೆ. ಇಲ್ಲ ಅಂದರೆ ಅರ್ಧ ಮಾರ್ಕ್ಸ್ ಕಟ್ ಮಾಡ್ತಾರೆ ಅಷ್ಟೇ. ಬರೀ ರ್ಯಾಷನಲೈಸ್ ಮಾಡಿದ್ರೆ ನಿಮಗೆ ಅರ್ಧ ಮಾರ್ಕ್ಸ್ ಉಳಿಯುತ್ತೆ ಆಯಿತಾ. ಈಗ ನೆಕ್ಸ್ಟ್ ಕ್ವೆಶನ್, 3rd ಕ್ವೆಶನ್ ಆಯಿತು. 4th ಕ್ವೆಶನ್ಗೆ ಹೋಗೋಣ. The angle of elevation of the top of the tower from the point on the ground which is 30 meters. The angle of elevation of the top of the tower from the point on the ground which is 30 meters away from the foot of the tower is 30 degree. Find the height of the tower. ಏನಂದರೆ ಒಂದು ಟವರ್ ಇದೆ, ಆ ಟವರಿನ ಹೈಟ್ ನಮಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಒಂದು ಪಾಯಿಂಟನ್ನು ನಿಂತ್ಕೊಂಡು ನಾವು ಆ ಟವರ್ನ ನೋಡ್ತಾ ಇದ್ವಿ. ಆ ಟವರ್ನ ನೋಡೋದು 30 ಡಿಗ್ರಿಯಲ್ಲಿ ನೋಡ್ತಾ ಇದ್ದೀವಿ. ಆ್ಯಂಡ್ ಆ ಟವರ್ ಮತ್ತು ನನ್ನ ಮಧ್ಯೆ ನಾನು ಒಂದು ಟವರ್ನ ನೋಡ್ತಾ ಇದ್ದೀನಿ ಅಂದರೆ ನಾನು 30 ಡಿಗ್ರಿ ಆ್ಯಂಗಲಲ್ಲಿ ಟವರ್ ಮೇಲ್ಗಡೆನ ನೋಡ್ತಾ ಇದ್ದೀನಿ. ನನ್ನ ಮಧ್ಯೆ ಮತ್ತು ಟವರ್ ಮಧ್ಯೆ ಏನು ಡಿಸ್ಟೆನ್ಸ್ ಇದೆ ಅಲ್ಲ ಅದು 30 ಮೀಟರ್ಸ್ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. 30 ಮೀಟರ್ಸ್ ಇದೆ. ಈಗ ನಾನು ಹೈಟ್ ಆಫ್ ದ ಟವರ್ ಕಂಡುಹಿಡಿಬೇಕು. ಆ ಟವರಿಂದ ಎಷ್ಟು ಹೈಟ್ ಇದೆ ಅನ್ನೋದನ್ನು ಕಂಡುಹಿಡಿಬೇಕು. ಸೊ ಈಗ ಈ ಟ್ರಯಾಂಗಲ್ ABC ಟ್ರಯಾಂಗಲಲ್ಲಿ ಟ್ಯಾನ್ ಥೀಟಾ ತೊಗೊಂಡಿದ್ದೀನಿ. ಯಾಕಂದರೆ ಇಲ್ಲಿ P/B ಇದೆ. ಪಂಡಿತ್ ಹರಿಪ್ರಸಾದ್ ಹರಿಹರಿ ಬೋಲೆ ಇದೆಯಲ್ಲ, ಅದರೊಳಗೆ P/B ಯಾವುದಕ್ಕೆ ಬರುತ್ತೆ, ಟ್ಯಾನಿಗೆ ಬರುತ್ತೆ. ಸೊ ನಾನೇನು ಟ್ಯಾನ್ ಥೀಟಾ ತೊಗೊಂಡಿದ್ದೀನಿ ಆಯಿತಾ. ಟ್ಯಾನ್ ಥೀಟಾ ಏನು, P/B ಅಂದರೆ AC/BC ಅಂತ ಅರ್ಥ. ಈಗ ಟ್ಯಾನ್ ಥೀಟಾ ವ್ಯಾಲ್ಯೂ ಏನಿಲ್ಲಿ 30 ಡಿಗ್ರಿ. ಸೊ ಟ್ಯಾನ್ 30 ವ್ಯಾಲ್ಯೂ ಏನು ಬರುತ್ತೆ, 1/√3 ಏನು ಬರುತ್ತೆ. ಟ್ಯಾನ್ 30 ವ್ಯಾಲ್ಯೂ 1/√3. ಆ್ಯಂಡ್ ಈಗ BC ವ್ಯಾಲ್ಯೂ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ 30 ಅಂತ. ಈಗ 30 1 ಜೊತೆ ಮಲ್ಟಿಪ್ಲೈ ಆಗುತ್ತೆ ಆ್ಯಂಡ್ √3 ಬಂದುಬಿಟ್ಟು A ಜೊತೆ ಮಲ್ಟಿಪ್ಲೈ ಆಗುತ್ತೆ ಆಯಿತಾ. ಸೊ ಈಗ 30 √3 AC ಆಗುತ್ತೆ. ಆ್ಯಂಡ್ ಈ √3 ಇದೆಯಲ್ಲ, ಈ √3ನ ನೀವು ಕೆಳಗೆ ಹಾಕ್ಬೇಕು, 30 ಕೆಳಗೆ ಹಾಕ್ಬೇಕು, ಡಿವೈಡ್ ಆಗುತ್ತೆ. ಆವಾಗ ನಿಮಗೆ 30 √3 ಸಿಗುತ್ತೆ. ಆ್ಯಂಡ್ ಈಗ ಅದನ್ನು ನೀವು ರ್ಯಾಷನಲೈಸ್ ಮಾಡಬೇಕು. ಈ √3 ಇದನ್ನು ಮೇಲೆ √3 ಕೆಳಗೆ √3, ಆವಾಗ 30 √3/3 ಬರುತ್ತೆ. 3 1s 3 10s 10√3 ಮೀಟರ್ಸ್. ಯೂನಿಟ್ಸ್ನ ಮೆನ್ಷನ್ ಮಾಡಿ. ಯೂನಿಟ್ಸ್ ಮೆನ್ಷನ್ ಮಾಡಿಲ್ಲ ಅಂದರೆ ಅದಕ್ಕೆ ಮಾರ್ಕ್ಸ್ ಕೊಡೋದಿಲ್ಲ ಆಯಿತಾ, ಅರ್ಧ ಮಾರ್ಕ್ಸ್ ತೆಗಿತಾರೆ. ಯೂನಿಟ್ಸ್ ಮೆನ್ಷನ್ ಮಾಡಿದ್ರೆ ಎಕ್ಸ್ಟ್ರಾ ಅರ್ಧ ಮಾರ್ಕ್ಸ್ ಏನು ಕೊಡಲ್ಲ, ಬಟ್ ಮಾಡಿಲ್ಲ ಅಂದರೆ ಅರ್ಧ ಮಾರ್ಕ್ಸ್ ತೆಗಿತಾರೆ. ಸೊ ಅದಕ್ಕೆ ಯೂನಿಟ್ಸ್ ಮೆನ್ಷನ್ ಮಾಡಿ. ಯಾವಾಗ ಯೂನಿಟ್ ಮೆನ್ಷನ್ ಮಾಡಬೇಕು, ರ್ಯಾಷನಲೈಸ್ ಮಾಡಬೇಕು, ಡಯಾಗ್ರಾಮ್ ನೀಟಾಗಿ ಹಾಕ್ಕೋಬೇಕು, ಆ್ಯಂಗಲ್ ಎಲ್ಲಿ ಬರ್ತಿದೆ ಅದನ್ನು ನೋಡಬೇಕು, ಪರ್ಪೆಂಡಿಕ್ಯುಲರ್ ಯಾವುದು, ಬೇಸ್ ಯಾವುದು ಅಂತ ನೋಡ್ಕೋಬೇಕು. ನಾನು ಶಾರ್ಟ್ಕಟ್ ಮೆಥಡ್ ಹೇಳಿದ್ನಲ್ಲ, ಟ್ರಯಾಂಗಲ್ ಡ್ರಾ ಮಾಡಿ ಎಷ್ಟು ರೇಷಿಯೋ ಬರ್ತಾ ಇದೆ ಅದನ್ನು ನೋಡ್ಕೋಬೇಕು. ಎಲ್ಲ ನೀಟಾಗಿ ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೊಂಡು ಮಾಡಿದ್ರೆ ಎಲ್ಲ ಬರುತ್ತೆ ಆಯಿತಾ. ಸೊ ಈಗ 5th ಕ್ವೆಶನ್ ನೋಡಿ. ಆ ಕೈಟ್ ಈಸ್ ಫ್ಲೈಯಿಂಗ್ ಅಟ್ ಅ ಹೈಟ್ ಆಫ್ 60 ಮೀಟರ್ಸ್. ಒಂದು ಕೈಟ್ ಇದೆ, 60 ಮೀಟರ್ಸ್ ಮೇಲ್ಗಡೆ ಅದು ಫ್ಲೈ ಆಗ್ತಾ ಇದೆ ಆಯಿತಾ. ಓಕೆ. ದ ಸ್ಟ್ರಿಂಗ್ ಅಟ್ಯಾಚ್ ಟು ದ ಕೈಟ್ ಇಸ್ ಟೆಂಪ್ರಲಿ ಟೈಡ್ ಟು ಅ ಪಾಯಿಂಟ್ ಆನ್ ದ ಗ್ರೌಂಡ್. ಈಗ ನೀವೊಂದು ಕೈಟ್ನ ಆರಿಸ್ತೀರ ಅಂದರೆ ಬರೀ ಕೈಟ್ ಆರಿಸ್ತೀರಾ, ಅದಕ್ಕೆ ಹಗ್ಗ ಇಟ್ಕೊಂಡಿರ್ತೀರಲ್ಲ, ಒಂದು ದಾರ ಹಾಕಿರ್ತೀರ, ಆ ದಾರ ಇಟ್ಕೊಂಡು ಹಿಂಗೆ ಎಳಿತಾ ಇರ್ತೀರ. ಈಗ ನಾನು ಆ ದಾರ ನಾನು ಇಟ್ಕೊಂಡಿಲ್ಲಪ್ಪ, ಎಲ್ಲೋ ಒಂದು ಕೆಳಗಡೆ ಒಂದು ಏನಕ್ಕೋ ಹಾಕಿ ಕಟ್ಬಿಟ್ಟಿದ್ದೀನಿ ಆಯಿತಾ. ದ ಇನ್ಕ್ಲಿನೇಷನ್ ಆಫ್ ದ ಸ್ಟ್ರಿಂಗ್ ವಿತ್ ದ ಗ್ರೌಂಡ್ 60 ಡಿಗ್ರಿ. ಆ ಸ್ಟ್ರಿಂಗು ಹಿಂಗೆ ಹಾಕಿದ್ದೀನಿ ಅಂದರೆ ಇದು ಗ್ರೌಂಡು, ಇವೆರಡರ ಮಧ್ಯೆ ಏನು ಆ್ಯಂಗಲ್ ಫಾರ್ಮ್ ಆಗ್ತಾ ಇದೆಯಲ್ಲ ಅದು 60 ಡಿಗ್ರಿ ಇದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಫೈಂಡ್ ದ ಲೆಂತ್ ಆಫ್ ದ ಸ್ಟ್ರಿಂಗ್. ಈ ಸ್ಟ್ರಿಂಗಿನ ಲೆಂತ್ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಅಸ್ಯೂಮಿಂಗ್ ನೋ ಸ್ಲ್ಯಾಕ್ ಆನ್ ದ ಸ್ಟ್ರಿಂಗ್. ಸ್ಲ್ಯಾಕ್ ಅಂದರೆ
ಇವಾಗ ನಾವು ಸ್ಟ್ರಿಂಗ್ ಇಟ್ಕೊಂಡಿದ್ದೀವಿ ಅಂದರೆ ಅದು ಸ್ವಲ್ಪ ಹೆಂಗಾರ ಹೋಗಿರ್ಬೋದು, ಬಟ್ ನಾವು ಏನು ಅಸ್ಯೂಮ್ ಮಾಡ್ತಾ ಇದ್ದೀವಿ ಅದು ಸ್ಟ್ರೇಟ್ ಆಗಿದೆ ಸ್ಟ್ರಿಂಗ್ ಅಂತ ಅಸ್ಯೂಮ್ ಮಾಡ್ತಾ ಇದ್ದೀವಿ, ಆಯಿತಾ. ಸೊ ಈಗ ನಾನು ಅದ್ರದ್ದು ಡಯಾಗ್ರಾಮ್ ಬರೆದಿದ್ದೀನಿ, ನೀವು ಕ್ವಶನ್ ಅರ್ಥ ಮಾಡಿಕೊಂಡು ಡಯಾಗ್ರಾಮ್ ಬರೀಬೇಕು. ಇಲ್ಲಿ ಡಯಾಗ್ರಾಮ್ ನಾನು ಬರೆದು ಬಿಟ್ಟಿದ್ದೀನಿ, ಬಟ್ ನೀವು ಬರೀಬೇಕು ಡಯಾಗ್ರಾಮ್. ಯೋಚನೆ ಮಾಡಿ, ಸ್ವಲ್ಪ ಇಮ್ಯಾಜಿನ್ ಮಾಡಿರಿ, ಒಂದು 3-4 ಕ್ವಶನ್ ಸಾಲ್ವ್ ಮಾಡಿದ್ರೆ ಬರುತ್ತೆ, ಹೆದರ್ಕೋಬೇಡಿ ಆಯಿತಾ. ಇಲ್ಲಿ ನೋಡಿ, ಒಂದು ಟವರ್ ಇದೆ 60 ಮೀಟರ್ಸ್ ಹೈಟಲ್ಲಿ, ಆ ಕೈಟ್ ಹಾರ್ತಾ ಇದೆ. ಅಲ್ಲಿ ಒಂದು ಸ್ಟ್ರಿಂಗ್ ಇಟ್ಕೊಂಡಿದ್ದೀವಿ, ಆ ಸ್ಟ್ರಿಂಗು ಗ್ರೌಂಡ್ ಜೊತೆ 60 ಡಿಗ್ರಿ ಆ್ಯಂಗಲ್ನ ಫಾರ್ಮ್ ಮಾಡ್ತಾ ಇದೆ. ಇವಾಗ ನಾವು ಹೈಪಾಟಿನಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಇಲ್ಲಿ ಏನೇನು ಬಂದಿದೆ, ಪಿ ಮತ್ತು ಹೆಚ್ ಬಂದಿದೆ. ಸೊ ನಾವೀಗ ಇಲ್ಲಿ ಸೈನ್ ಫಾರ್ಮುಲಾ ತೊಗೋಬೋದು, ರೈಟ್. ಸೊ ಇಲ್ಲಿ ಸೈನ್ ಥೀಟಾ ತೊಗೊಳ್ಳಿ, ಇನ್ ಟ್ರಯಾಂಗಲ್ ಎ ಬಿ ಸಿ ಸೈನ್ ಥೀಟಾ ಈಸ್ ಈಕ್ವಲ್ ಟು ದಿಸ್. ಥೀಟಾ ಜಾಗದಲ್ಲಿ 60 ಹಾಕ್ರಿ. ಇಲ್ಲಿ ಎ ಸಿ ವ್ಯಾಲ್ಯೂ ನಮಗೆ ಕೊಟ್ಟಿದ್ರು 60 ಅಂತ, ಎ ಬಿ ವ್ಯಾಲ್ಯೂ ಗೊತ್ತಿಲ್ಲ. ಎ ಬಿನ √3 ಜೊತೆ ಮಲ್ಟಿಪ್ಲೈ ಮಾಡಿ, 2ನ 60 ಜೊತೆ ಮಲ್ಟಿಪ್ಲೈ ಮಾಡಿ. ಅವಾಗ ನಿಮ್ಗೆ ಎಷ್ಟು ಬರುತ್ತೆ ಆನ್ಸರು, ಇಷ್ಟು ಬರುತ್ತೆ. ನೆಕ್ಸ್ಟ್ √3ನ ಕೆಳಗಡೆ ಕಳಿಸ್ರಿ. ಅದಾದಮೇಲೆ ಅದನ್ನು ರ್ಯಾಷನಲೈಸ್ ಮಾಡಿ ಆನ್ಸರ್ ಇಡಬೇಕು. ರ್ಯಾಷನಲೈಸ್ ಹೆಂಗೆ ಮಾಡಿದ್ದೀನಿ ಅಂತ ಇಲ್ಲಿ ತೋರಿಸಿದ್ದೀನಿ. ಸೊ ಆನ್ಸರ್ ಎಷ್ಟು ಬರುತ್ತೆ, 40√3 ಮೀಟರ್ಸ್ ಅಷ್ಟೇ. ಸಾಲ್ವ್ ಮಾಡೋದು ನಿಮಗೆ ಬಂದಿದ್ದರೆ ಒಂದು ಡಯಾಗ್ರಾಮ್ ಹಾಕೋಕ್ಕಾರ ಬರಬೇಕು, ಇಲ್ಲ ಸಾಲ್ವರ ಮಾಡೋಕ್ಕೆ ಬರಬೇಕು. ಎರಡೂ ಬಂದಿಲ್ಲ ಅಂದರೆ ನೀವು ಸ್ವಲ್ಪ ವರ್ಕ್ ಮಾಡಬೇಕು ಅಷ್ಟೇ, ಆಯಿತಾ. ಮಾಡೋಕ್ಕೆ ಬರಲ್ಲ ಅಂತ ಏನಲ್ಲ, ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ, ಆಯಿತಾ. ಕೆಲವೊಬ್ರು ಜಲ್ದಿ ಕಲಿತಾರೆ, ಕೆಲವೊಬ್ರು ಲೇಟಾಗಿ ಕಲಿತಾರೆ ಅಷ್ಟೇ. ನೆಕ್ಸ್ಟ್ 6th ಕ್ವಶನ್. A 1.5 meter tall boy is standing at some distance from a 30 meter tall building. 1.5 meters ಇದ್ದು ಒಂದು ಹುಡುಗ ಇದ್ದಾನೆ, ಅಷ್ಟು ಚಿಕ್ಕ ಹುಡುಗ. 1.5 meters ಹುಡುಗ ಇದ್ದಾನೆ. ಅವನು 1.5 ಮೀಟರ್ ಅಂದರೆ ಕಡಿಮೆ ಅಂತ ಅನ್ಕೊಡೆ. 1.5 ಮೀಟರ್ ಹುಡುಗ ಇದ್ದಾನೆ. ಅವನು 30 meters ಲಾಂಗ್ ಬಿಲ್ಡಿಂಗ್ ಎದುರುಗಡೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು ನಿಂತ್ಕೊಂಡಿದ್ದಾನೆ, ಆಯಿತಾ. The angle of elevation from his height to the top of the building increases from 30 degree to 60 degree as he walked towards the building. Find the distance he walked towards the building. ಈಗ ಏನಾಯ್ತಂದರೆ, ಈಗ ನಾನು ಹುಡುಗಿ. ಸೊ ಆ ಹುಡುಗನ ತೆಗೆದ್ಬಿಟ್ಟು ಹುಡುಗಿ, ಆಯಿತಾ. ನಾನು ನಿಂತ್ಕೊಂಡಿದ್ದೀನಿ. ಇಲ್ಲಿ ಒಂದು ಬಿಲ್ಡಿಂಗ್ ಇದೆ, ಆಯಿತಾ. ನಾನು ಬಿಲ್ಡಿಂಗು ಫಸ್ಟು ದೂರದಲ್ಲಿ ನಿಂತ್ಕೊಂಡು ನೋಡಿದಾಗ ಜಸ್ಟ್ ಇಷ್ಟೇ ಎತ್ತಿದ್ದೆ, 30 ಡಿಗ್ರೀಸ್ ಅಷ್ಟೇ ಎತ್ತಿದ್ದೆ. ಸ್ವಲ್ಪ ಹತ್ತಿರದಲ್ಲಿದ್ದೆ ನಾನು. ನನ್ನ ಹೈಸಿಂದ ಆ ಬಿಲ್ಡಿಂಗ್ ಕೊನೆವರೆಗೂ, ಅಂದರೆ ಬಿಲ್ಡಿಂಗ್ ಎಷ್ಟಿದೆಯೋ ಆ ಟಾಪ್ ಬಿಲ್ಡಿಂಗ್ವರೆಗೂ ನಾನು ನೋಡ್ತಾ ಇದ್ದೀನಿ. ಆಮೇಲೆ ನಾನು ಇಲ್ಲಿಂದ ಸ್ವಲ್ಪ ನಡ್ಕೊಂಬಂದು ಇನ್ನೂ ಹೀಗೆ ಮೇಲೆ ಎತ್ತಿ ನೋಡ್ತೀನಿ, ಅಂದರೆ 60 ಡಿಗ್ರಿ ಎತ್ತಿ ನೋಡ್ತೀನಿ. ಫಸ್ಟು 30 ಡಿಗ್ರಿ ಅಷ್ಟು ಎತ್ತಿದ್ದೆ, ಈಗ 60 ಡಿಗ್ರಿ ಎತ್ತಿದ್ದೀನಿ. ನಾನು ಅವಾಗ ಹೇಳಿದ್ನಲ್ಲ, ಎಷ್ಟು ಹತ್ತಿರ ಬರ್ತೀವೋ ಅಷ್ಟು ಆ್ಯಂಗಲ್ ಜಾಸ್ತಿ ಆಗ್ತಾಗುತ್ತೆ. ನೀವು ಹತ್ತಿರ ಬಂದಮೇಲೆ ಯಾವುದಾದ್ರೂ ಒಂದು ಆಬ್ಜೆಕ್ಟ್ನ ನೋಡ್ಬೇಕಂದ್ರೆ ಮೇಲೆತ್ತಿ ನೋಡ್ಬೇಕು, ಅದು ಯಾಕಂದರೆ ಹೈಟ್ ಇರುತ್ತಲ್ಲ, ನಿಮಗೆ ಕಾಣಿಸೋದಿಲ್ಲ, ಮೇಲೆತ್ತಬೇಕಾಗುತ್ತೆ. ಸೊ ಈಗ ನಾನು ಎಷ್ಟು ನಡ್ಕೊಂಬಂದೆ ಅನ್ನೋದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ನಾನು ಫಸ್ಟು ಒಂದು ಪ್ಲೇಸಲ್ಲಿ ನಿಂತಾಗ 30 ಡಿಗ್ರಿ ಅಷ್ಟೇ ಎತ್ತಿದ್ದೆ. ಇನ್ನೂ ಸ್ವಲ್ಪ ಮುಂದೆ ಬಂದಮೇಲೆ 60 ಡಿಗ್ರಿ ಎತ್ತಿದೆ. ಈಗ ನಾನು ಎಷ್ಟು ಮುಂದೆ ಬಂದೆ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ. ಸೊ ಈಗ ಒಂದು ಅದನ್ನೇ ನಾನಿಲ್ಲಿ ಡ್ರಾ ಮಾಡಿದ್ದೀನಿ. ಒಬ್ಬ ಹುಡುಗ 1.5 ಮೀಟರ್ಸ್ ಇದ್ದಾನೆ, ಒಂದು ಬಿಲ್ಡಿಂಗ್ 30 ಮೀಟರ್ಸ್ ಇದೆ. ಅವ್ನು ಫಸ್ಟು ಅವ್ನ ಕಣ್ಣಿಂದ ಹಿಡಿದು ಆ ಬಿಲ್ಡಿಂಗಿಗೆ ನೋಡ್ತಾ ಇದ್ದಲ್ಲ, ಅದ್ರದ್ದು 30 ಡಿಗ್ರಿ ಆ್ಯಂಗಲ್ ಫಾರ್ಮ್ ಆಗಿತ್ತು. ಇವಾಗ ಅದು 60, ಒಂದು ಸ್ವಲ್ಪ ನಡ್ಕೊಂಬಂದ ಇಲ್ಲಿ ತನಕ. ಇಲ್ಲಿಂದ ನೋಡ್ದಾನೆ ಅವಾಗ 60 ಡಿಗ್ರಿ ಆ್ಯಂಗಲ್ ಆಗಿದೆ. ಈಗ ನಾವು ಏನು ಕಂಡುಹಿಡಿಬೇಕು, ಅವ್ನಿಗೆ ಎಷ್ಟು ನಡ್ಕೊಂಬಂದ ಇದನ್ನು ನಾವು ಕಂಡುಹಿಡಿಬೇಕು, ಆಯಿತಾ. ಸೊ ಈಗ ಇಲ್ಲಿ 30 ಮೀಟರ್ಸ್ ಇದೆ ಅಂತ, ಅವನೇ 1.5 ಮೀಟರ್ ಇದೆ ಅಂದರೆ ಈಗ ಇದ್ರದ್ದು ವ್ಯಾಲ್ಯೂ ಏನಾಯಿತು, 28.5 ಮೀಟರ್ಸ್ ಆಯಿತು, ಆಯಿತಾ. ಸೊ ಈಗ ಫಸ್ಟ್ ಒಂದು ಟ್ರಯಾಂಗಲ್ ತೊಗೊಳ್ಳಿ, ಎ ಇ ಜಿ. ಈ ಟ್ರಯಾಂಗಲ್ನ ನಾನು ತೊಗೊತಾ ಇದ್ದೀನಿ. ಯಾಕೆ ಅಂದರೆ ಈ ವ್ಯಾಲ್ಯೂ ನಮಗೆ ಗೊತ್ತಿದೆ, ಆ್ಯಂಡ್ ಇಲ್ಲಿ ಒಂದು ಥೀಟಾ ವ್ಯಾಲ್ಯೂ ಇದೆ. ಹಂಗಂದರೆ ನಾವು ಇನ್ನೊಂದು ಅಂದರೆ ಈ ವ್ಯಾಲ್ಯೂನ ನಾವು ಕಂಡುಹಿಡಿಬೋದು, ಹೌದಾ. ಈ ವ್ಯಾಲ್ಯೂ ಕಂಡುಹಿಡಿದ್ರೆ ಆಮೇಲೆ ಈ ಟ್ರಯಾಂಗಲ್ ತೊಗೊಂಡು ಈ ವ್ಯಾಲ್ಯೂ ಗೊತ್ತಿದೆ, ಥೀಟಾ ವ್ಯಾಲ್ಯೂ ಗೊತ್ತಿದೆ, ಹಂಗಾರೆ ಇದನ್ನು ಕಂಡುಹಿಡಿಬೋದು. ಇದನ್ನು ಕಂಡುಹಿಡಿದ್ರೆ ಇವೆರಡನ್ನೂ ಮೈನಸ್ ಮಾಡಿದ್ರೆ ನಮಗೆ ಈ ವ್ಯಾಲ್ಯೂ ಸಿಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದರೆ ಈ ಪ್ರಾಬ್ಲಮ್ ಪೂರ್ತಿ ನೋಡಿದ್ರೆ ಅರ್ಥ ಆಗುತ್ತೆ. ಎ ಇ ಜಿ ಇದೆನಾ, ಇಲ್ಲಿ ಇದ್ರದ್ದು ವ್ಯಾಲ್ಯೂ ಗೊತ್ತಿದೆ 28.5. ಸೊ ಈಗ ಟ್ಯಾನ್ ಥೀಟಾ ತೊಗೊಂಡಿದ್ದೀನಿ, ಯಾಕಂದರೆ ಇಲ್ಲಿ ಪರ್ಪೆಂಡಿಕ್ಯುಲರ್ ಮತ್ತು ಬೇಸ್ ಇದೆ. ಸೊ ಪಂಡಿತ್ ಹದ್ರಿ ಪ್ರದಾಸದೊಳಗೆ ನೋಡಿ ಟ್ಯಾನ್ ಇನ್ ಫಾರ್ಮುಲಾದಲ್ಲಿ ಪರ್ಪೆಂಡಿಕ್ಯುಲರ್ ಮತ್ತು ಬೇಸ್ ಎರಡೂ ಬರುತ್ತೆ. ಸೊ ಇಲ್ಲಿ ಟ್ಯಾನ್ 30 ತೊಗೊಂಡಿನಿ, ಯಾಕಂದರೆ ಇದು ಥೀಟಾ ಡಿಗ್ರಿ 30 ಇದೆ. ಅದ್ರದ್ದು ಫಾರ್ಮುಲಾ ಟ್ಯಾನ್ 30 ವ್ಯಾಲ್ಯೂ ಏನಾಗುತ್ತೆ 1/√3. ಸೊ 1/√3 ಆ್ಯಂಡ್ ಇದು 28.5 ನೋಡಿ ಎಕ್ಸ್ ಅಂತ ತೊಗೊಂಡಿನಿ. ಸುಮ್ಮನೆ ಎರಡೆರಡು ಅಕ್ಷರ ಬರೆಯೋದ್ರ ಬದಲು ಎಕ್ಸ್ ಅಂತ ತೊಗೊಂಡು, ಆದರೆ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು ಈ ಥರ, ಆಯಿತಾ. ಸೊ ನೆಕ್ಸ್ಟು √3 28.5 ಜೊತೆ ಮಲ್ಟಿಪ್ಲೈ ಆಗುತ್ತೆ, x1 ಜೊತೆ ಮಲ್ಟಿಪ್ಲೈ ಆದರೆ ಎಕ್ಸೇ ಆಗಿರುತ್ತೆ. ಸೊ ಎಷ್ಟು ಬಂತು ಎಕ್ಸಿನ ವ್ಯಾಲ್ಯೂ 28.5 √3, ಆಯಿತಾ. ಓಕೆ, ನೆಕ್ಸ್ಟ್ ಇನ್ನೂ ಒಂದು ಟ್ರಯಾಂಗಲ್ ಇದೆ ಇಲ್ಲಿ, ಎ ಎಫ್
AFG ಅಂತ ಒಂದು ಟ್ರಯಾಂಗಲ್ ಇದೆ ಆಯಿತಾ. ಈಗ ಈ ಟ್ರಯಾಂಗಲ್ ಒಳಗೆ ಮತ್ತು ಸೇಮ್ ಟ್ಯಾನ್ ಇನ್ ವ್ಯಾಲ್ಯೂ ಹಾಕಿ ಎಲ್ಲ ಹಾಕಿ ತೆಗೆದೆ ಆ್ಯಂಡ್ ಈ ಲಾಸ್ಟ್ ವ್ಯಾಲ್ಯೂನ ನಾನು ರ್ಯಾಷನಲೈಸ್ ಮಾಡಿ ಬರೆದೆ. ಅವಾಗ ಎಷ್ಟು ಸಿಕ್ತು ನನಗೆ 9.5√3 ಸಿಕ್ತು. ಸೇಮ್ ಅದೇ ಇವಾಗ ಏನು ಮಾಡಿಸಿದ್ದಲ್ಲ ಅದನ್ನೇ ನೀವು ಮಾಡಬೇಕು. ಅವಾಗ 9.5√3 ಬರುತ್ತೆ ಆಯಿತಾ. ಇವಾಗ ಮೇಜರ್ ಪಾರ್ಟ್ ಇರೋದೇನೆಂದರೆ ಈಗ ನೀವು ಇದೆಷ್ಟಿದೆ ಅಂತ ನಿಮಗೆ ಗೊತ್ತಾಯಿತು. ಆಮೇಲೆ ಇದು ಎಷ್ಟಿದೆ ಅಂದರೆ ಸೇಮ್ ಇದ್ರ ವ್ಯಾಲ್ಯೂ ಎಷ್ಟಿದೆ ಅಂತ ಗೊತ್ತಾಯಿತು. ಆಮೇಲೆ ಇದ್ರ ವ್ಯಾಲ್ಯೂ ಎಷ್ಟಿದೆ ಅಂತ ಗೊತ್ತಾಯಿತು. ಇವಾಗ ನೀವೇನು ಕಂಡುಹಿಡಿಬೇಕು, ಇದ್ರ ವ್ಯಾಲ್ಯೂ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಸೊ ನೀವು ಈಗ ಬ್ಲ್ಯಾಕ್ ಮಾರ್ಕ್ ಮಾಡಿದ್ದೀನಲ್ಲ, ಬ್ಲ್ಯಾಕಾ ಇದು ಒಂದು ದೊಡ್ಡ ಲೈನ್. ಈ ಲೈನಿನ ವ್ಯಾಲ್ಯೂ ನಿಮಗೆ ಗೊತ್ತಾಯ್ತು, ಇಲ್ಲಿ ಕಂಡುಹಿಡ್ದಿದ್ದೀರಲ್ಲ ಯಾವುದು ಎಕ್ಸ್ ವ್ಯಾಲ್ಯೂ ಆಯಿತಾ. ನೆಕ್ಸ್ಟು ಈ ರೆಡ್ ಲೈನಿನ ವ್ಯಾಲ್ಯೂನೂ ನಿಮಗೆ ಗೊತ್ತು ಏನು ಇದು. ಸೊ ಈಗ ನೀವು ಈ ಬ್ಲೂ ಲೈನ್ನ ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡ್ತೀರಾ, ಬ್ಲ್ಯಾಕ್ ಲೈನಿನ ವ್ಯಾಲ್ಯೂ ಜೊತೆ ಮೈನಸ್ ರೆಡ್ ಲೈನಿನ ವ್ಯಾಲ್ಯೂ, ಈ ವ್ಯಾಲ್ಯೂ ಜೊತೆ ಈ ವ್ಯಾಲ್ಯೂನ ಮೈನಸ್ ಮಾಡಿದ್ರೆ ನಿಮಗೆ ಬ್ಲೂ ಲೈನಿನ ವ್ಯಾಲ್ಯೂ ಸಿಗುತ್ತೆ. ಅಂದರೆ ಎಷ್ಟು ಒಂದು ಡಿಸ್ಟೆನ್ಸ್ ನಡ್ಕೊಂಡು ಬಂದಿದ್ದಾನೆ ಅಂತ ಸಿಗುತ್ತೆ. ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಎಕ್ಸ್, ಇದಿಷ್ಟು ಎಕ್ಸ್, ಇದು ವೈ. ಎಕ್ಸ್ ಮತ್ತು ವೈನ ಮೈನಸ್ ಮಾಡಿದ್ರೆ ನಮಗೆ 19/√3 ಸಿಗುತ್ತೆ ಆಯಿತಾ. ಓಕೆ, ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 7th ಕ್ವಶನ್. ಫ್ರಮ್ ಅ ಪಾಯಿಂಟ್ ಆನ್ ದ ಗ್ರೌಂಡ್, ಒಂದು ಪಾಯಿಂಟ್ ಆನ್ ದ ಗ್ರೌಂಡಿಂದ ದ ಆ್ಯಂಗಲ್ ಆಫ್ ಎಲಿವೇಶನ್, ಒಂದು ಯಾವುದೋ ಒಂದು ಪಾಯಿಂಟ್ ಇದೆ ಗ್ರೌಂಡು, ಅಲ್ಲಿಂದ ಇಲ್ಲಿ ನೋಡಿ ನಾನು ಒಂದು ಡಯಾಗ್ರಾಮ್ ತಪ್ಪು ಬರ್ಕೊಂಡಿದ್ದೆ ಕ್ವಶನ್ ಓದಬೇಕಾದ್ರೆ. ಇದರ ತಪ್ಪು ಡಯಾಗ್ರಾಮ್ ಬರ್ಕೊಂಡ್ರೆ ಆನ್ಸರ್ ಎಲ್ಲ ತಪ್ಪು ಬರುತ್ತೆ. ಸೊ ನೀವು ನೀಟಾಗಿ ಕ್ವಶನ್ನ ಯಾವಾಗೂ ಕೇಳಿಸ್ಕೋಬೇಕು ಆಯಿತಾ, ಅಲ್ಲ ಓದಬೇಕು. From a point on the ground, the angle of elevation of the bottom and the top of the transmission tower is fixed at the 20-meter high building. ಏನಂದರೆ ಒಂದು 20 ಮೀಟ್ರಿಂದು ಬಿಲ್ಡಿಂಗ್ ಇದೆ, ಅದ್ರ ಮೇಲೆ ಒಂದು ಟವರ್ನ ಹಾಕಿದ್ದಾರೆ ಆಯಿತಾ. ಈಗ ಕೆಳಗಡೆ ಯಾವುದೋ ಒಂದು ಪಾಯಿಂಟಿಂದ ನನ್ನ ಬಿಲ್ಡಿಂಗಿನ ಟಾಪ್ನ ನೋಡಿದ್ರೆ ಅದ್ರದ್ದು ಒಂದು ಆ್ಯಂಗಲ್ ಫಾರ್ಮ್ ಆಗುತ್ತೆ ಇಲ್ಲಿ. ಆ್ಯಂಡ್ ನಾನು ನಿಂತ್ಕೊಂಡಿರೋ ಪಾಯಿಂಟಿಂದ ಈಗ ಈ ಬಿಲ್ಡಿಂಗ್ ಮೇಲೆ ಒಂದು ಟವರ್ ಇದೆಯಲ್ಲ, ಆ ಟವರಿನ ಟಾಪ್ನ ಇಲ್ಲಿಂದ ಅಲ್ಲಿಗೆ ನೋಡಿದ್ರೆ ಅಲ್ಲಿ ಒಂದು ಆ್ಯಂಗಲ್ ಫಾರ್ಮ್ ಆಗುತ್ತೆ. ಅದನ್ನೇ ನಾನು ಇಲ್ಲಿ ಡಯಾಗ್ರಾಮಲ್ಲಿ ತೋರಿಸಿದ್ದೀನಿ ನೋಡಿ. ಸೊ ಇಲ್ಲಿ ಒಂದು ಪಾಯಿಂಟಿಂದ ಇಲ್ಲಿ ಫಸ್ಟ್ ಬಿಲ್ಡಿಂಗ್ ಇದೆ, ಇಲ್ಲಿಂದ ಈ ಬಿಲ್ಡಿಂಗಿಗೆ ನೋಡಿದಾಗ 45 ಡಿಗ್ರೀಸ್ ಅಷ್ಟೇ ತಲೆ ಎತ್ತಬೇಕಿತ್ತು. ಆದರೆ ಆ ಬಿಲ್ಡಿಂಗ್ ಮೇಲ್ಗಡೆ ಇರೋ ಟವರಿನ ಟಾಪ್ನ ನೋಡೋದಕ್ಕೆ ನಾನು ಕೆಳಗಿಂದ 60 ಡಿಗ್ರಿ ಆ್ಯಂಗಲ್ನ ಫಾರ್ಮ್ ಮಾಡಿದ್ರೆ ನಾನು ಆ ಟವರ್ ಟಾಪ್ನ ನೋಡ್ಬೋದು. ಇವಾಗ ಅವರು ಆ ಬಿಲ್ಡಿಂಗಿಂದ ಏನೋ ಹೇಳಿದ್ದಾರೆ ಹೈಟ್ 20 ಮೀಟರ್ಸ್ ಅಂತ, ಅದ್ರ ಮೇಲಿರೋ ಟವರಿಂದು ಹೈಟ್ ಎಷ್ಟು ಅಂತ ನಾವು ಕಂಡುಹಿಡಿಬೇಕು ಆಯಿತಾ. ಅದನ್ನು ನಾನು x+20 ಅಂತ ತೊಗೊಂಡಿದ್ದೀನಿ. ಸೊ ಅದ್ರ ಟೋಟಲ್ ವ್ಯಾಲ್ಯೂ ಎಷ್ಟು ಅಂತ ನನಗೆ ಗೊತ್ತಿಲ್ಲ, ಬಟ್ ಅದ್ರದ್ದು ಅರ್ಧ ವ್ಯಾಲ್ಯೂ ಗೊತ್ತು ನನಗೆ 20 ಅಂತ. ಸೊ x+20 ಏನಾಗುತ್ತೆ, ಇದ್ರದ್ದು ಟೋಟಲ್ ವ್ಯಾಲ್ಯೂ, ಟವರ್ ಮತ್ತು ಬಿಲ್ಡಿಂಗ್ ಎರಡ್ರದ್ದು ವ್ಯಾಲ್ಯೂ ಏನಾಗುತ್ತೆ x+20. ಸೊ ಅದಕ್ಕೆ ನಾನು ನೇಮ್ ಮಾಡ್ಕೊಂಡಿನಿ ABCD ಏನಾರ ತೊಗೊಳ್ಳಿ ಆಯಿತಾ. ಸೊ ಈಗ ಫಸ್ಟ್ ಒಂದು ಟ್ರಯಾಂಗಲ್ನ ತೊಗೊಳೋಣ. ಇದೇ ಟ್ರಯಾಂಗಲ್ನ ತೊಗೋಬೇಕು, ಯಾಕಂದರೆ ಇಲ್ಲಿ ಆಲ್ರೆಡಿ ನಮಗೊಂದು ವ್ಯಾಲ್ಯೂ ಗೊತ್ತಿದೆ, ಇಲ್ಲಿ ಒಂದು ಥೀಟಾ ವ್ಯಾಲ್ಯೂ ಇದೆ. ಸೊ ನಾವು ಈ ಬೇಸ್ ವ್ಯಾಲ್ಯೂನ ನಾವು ಕಂಡುಹಿಡಿಬೋದು. ಸೊ ಅದಕ್ಕೆ ಆಯಿತಾ. ಸೊ ನೀವು ಈಗ ಟ್ರಯಾಂಗಲ್ ABDC ತೊಗೊತೀರ, BDC ಟ್ರಯಾಂಗಲ್ನ ನೀವು ತೊಗೊತೀರ ಆಯಿತಾ. ಈಗ BDC ಟ್ರಯಾಂಗಲಲ್ಲಿ ಟ್ಯಾನ್ ಥೀಟಾ ಬಂದುಬಿಟ್ಟು P/B ಆಗುತ್ತೆ ಆ್ಯಂಡ್ B/C ಆಗುತ್ತೆ ಆಯಿತಾ. ಇದು ಸೊ ಈಗ ಟ್ಯಾನ್ 45 ತೊಗೊಂಡಿದ್ದೀನಿ, ಟ್ಯಾನ್ 45 1 ಆಗುತ್ತೆ. BC ವ್ಯಾಲ್ಯೂ ಬಂದುಬಿಟ್ಟು 20. ಸೊ DC ವ್ಯಾಲ್ಯೂ ಏನಾಯ್ತು 20, ಅಂದರೆ ಈ ಬೇಸಿನ ವ್ಯಾಲ್ಯೂ ಬಂದುಬಿಟ್ಟು 20 ಮೀಟರ್ಸ್ ಓಕೆನಾ. ನೆಕ್ಸ್ಟು ನೀವು ಈ ದೊಡ್ಡ ಟ್ರಯಾಂಗಲ್ನ ತೊಗೊಳ್ಳಿ. ಇದರೊಳಗೆ ನಮಗೆ ಬೇಸ್ ಸಿಕ್ಕಿದೆ, ಈಗ ಇದು ಆ್ಯಂಗಲ್ಲು ಗೊತ್ತಿದೆ. ಇವಾಗ ನಮಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಷ್ಟೇ ಹೌದಾ. ಇಲ್ಲಿ ನೋಡಿರಿ, ಈಗ ಟ್ಯಾನ್ 60 ಡಿಗ್ರಿ ತೊಗೊಂಡಿನಿ, ಯಾಕಂದರೆ ಅದು ಆ್ಯಂಗಲ್ ಎಷ್ಟಿದೆ 60 ಡಿಗ್ರಿ ಇದೆ. ನೆಕ್ಸ್ಟ್ ಇಲ್ಲಿ AC ವ್ಯಾಲ್ಯೂ ನಮಗೆ ಗೊತ್ತಿಲ್ಲ ಆ್ಯಂಡ್ DC ವ್ಯಾಲ್ಯೂ ಗೊತ್ತು, ಅದು 20. ಸೊ ನೀವು ಅದನ್ನು ಹಾಕಿ ತೆಗೆದ್ರೆ ನಿಮ್ಗೆ ಇಲ್ಲಿ ಏನು ಸಿಗುತ್ತೆ 20√3 ಸಿಗುತ್ತೆ. ಅಂದರೆ ಬಿಲ್ಡಿಂಗ್ ಮತ್ತು ಟವರ್ ಎರಡರದ್ದು ಹೈಟ್ ಸೇರಿಸಿ 20√3 ಮೀಟರ್ಸ್ ಇದೆ. ಬರೇ ಬಿಲ್ಡಿಂಗಿನ 20 ಮೀಟರ್ಸ್ ಇದೆ. ಈಗ ಬಿಲ್ಡಿಂಗ್ ಮತ್ತು ಟವರ್ ಎರಡೂ ಇತ್ತಪ್ಪ ಅಂದರೆ ನೀವು 20√3 ಇದೆ ಆಯಿತಾ. ಬಿಲ್ಡಿಂಗಿನ ವ್ಯಾಲ್ಯೂ ತೆಗೆದುಬಿಟ್ರೆ ನಿಮಗೆ ಟವರಿನ ವ್ಯಾಲ್ಯೂ ಸಿಗುತ್ತೆ. ಸೊ 20√3 - 20 = ದ ಹೈಟ್ ಆಫ್ ದ ಟವರ್. ಅದನ್ನೇ ನಾನಿಲ್ಲಿ ಮಾಡಿರೋದು ನೋಡಿ, 20√3 - 20. ಸೊ ಇವಾಗ 20√3 - 20 is √3 ಆಗಲ್ಲ ಆಯಿತಾ, ಯಾಕಂದರೆ 20√3 ಜೊತೆಗೆ ಮರ್ಜ್ ಆಗಿದೆ. ಸೊ ನಾವಿಲ್ಲಿ 20 ಕಾಮನ್ ತೆಕ್ಕೋಬೋದು, √3/1 ಈ ಕಡೆ ಸೈಡಲ್ಲಿ ಬರ್ಬೋದು. 20 ಬ್ರ್ಯಾಕೆಟ್ √3 - 1 ಮೀಟರ್ಸ್. ಇದು ಆನ್ಸರ್. ಇಷ್ಟೇ ಬರೆದು ಬಿಡ್ರಿ, ಮುಂದೇನು ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಈಗ ನೆಕ್ಸ್ಟ್ ಕ್ವಶನ್,
ದಟ್ ಈಸ್ 8th ಕ್ವೆಶನ್. ಒಂದು ಸ್ಟ್ಯಾಚ್ಯೂ ಇದೆ, ಅದು 1.6 ಮೀಟರ್ ಉದ್ದ ಇದೆ ಆಯ್ತಾ. ಅದೊಂದು ಪೆಡಿಸ್ಟಿಲ್ ಮೇಲೆ ನಿಂತಿದೆ. ಪೆಡಿಸ್ಟಿಲ್ ಅಂದರೆ ಫೌಂಡೇಶನ್. ಈಗ ಒಂದು ದೊಡ್ಡ ಮೂರ್ತಿ ಕಟ್ತಾ ಇದ್ದಾರೆ ಅಂದರೆ ಅದ್ರ ಕೆಳಗೆ ಒಂದಿಷ್ಟು ಫೌಂಡೇಶನ್ ಹಾಕಿರ್ತಾರೆ, ಇಷ್ಟು ದಪ್ಪ ಇರುತ್ತೆ ಅದು. ಲೈಕ್ ಒಂದು ಕಲ್ ಥರ ಇರುತ್ತೆ, ಅದು ಮೇಲ್ಗಡೆ ಮೂರ್ತಿ ಇರುತ್ತಲ್ವಾ. ಸೊ 1.6 ಮೀಟರ್ ಟಾಲ್ ಮೂರ್ತಿ ಇದೆ, ಅದು ಒಂದು ಫೌಂಡೇಶನ್ ಮೇಲೆ ಇದೆ ಆಯಿತಾ. ಈಗ ಆ ಟಾಪ್ ಆಫ್ ಕೆಳಗೆ ನಿಂತ್ಕೊಂಡು ನೀವು ಆ ಪೆಡಿಸ್ಟಿಲ್ ಅಂದರೆ ಆ ಫೌಂಡೇಶನಿನ ಮೇಲ್ಗಡೆ ನೋಡಿದ್ರೆ, ಈ ಕೆಳಗೆ ನಿಂತ್ಕೊಂಡು ಫೌಂಡೇಶನ್ ಮೇಲ್ಗಡೆ ನೋಡಿದ್ರೆ 45 ಡಿಗ್ರಿ ಅಷ್ಟೇ ನೀವು ತಲೆ ಎತ್ತಬೇಕು. ಆದರೆ ಅದೇ ನೀವು ಆ ಸ್ಟ್ಯಾಚ್ಯೂ, ಆ ಪೆಡಿಸ್ಟಿಲ್ ಇದೆ, ಇಲ್ಲಿ ತನಕ ಒಂದು ಪೆಡಿಸ್ಟಿಲ್ ಇದೆ, ಅದ್ರ ಮೇಲೆ ಸ್ಟ್ಯಾಚ್ಯೂ ಇದೆ. ಆ ಸ್ಟ್ಯಾಚ್ಯೂವಿನ ಮೇಲ್ಭಾಗ ನೋಡಬೇಕಂದ್ರೆ ನೀವು ಇಲ್ಲಿಂದ ಇಲ್ಲಿಗೆ 60 ಡಿಗ್ರಿ ಫಾರ್ಮ್ ಆಗುತ್ತೆ. 60 ಡಿಗ್ರಿ ತಲೆ ಎತ್ತಿದ್ರೆ ನೀವು ಅದನ್ನು ನೋಡ್ಬೋದು ಆಯಿತಾ. ಅದನ್ನೇ ಇಲ್ಲಿ ಡಯಾಗ್ರಾಮಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಇಲ್ಲಿ ಕೆಳಗೆ ನಿಂತ್ಕೊಂಡು ಸ್ಟ್ಯಾಚ್ಯೂ ಕಡೆ ನೋಡಿದ್ರೆ 60 ಡಿಗ್ರಿ ಫಾರ್ಮ್ ಆಗುತ್ತೆ. ಆ್ಯಂಡ್ ಇಲ್ಲಿ ನಿಂತ್ಕೊಂಡು ಪೆಡಿಸ್ಟಿಲ್ ಮೇಲ್ಗಡೆ ನೋಡಿದ್ರೆ 45 ಡಿಗ್ರಿ ಆಗುತ್ತೆ. ಅದು 1.6 ಮೀಟರ್ ಉದ್ದ ಇದೆ. ಸೊ ಈಗ ನಾವು ಏನು ಕಂಡುಹಿಡಿಬೇಕಂದ್ರೆ ಪೆಡಿಸ್ಟಿಲಿನ ಹೈಟ್ ಎಷ್ಟಿದೆ ಅಂತ ನಾವು ಕಂಡುಹಿಡಿಬೇಕು ಆಯಿತಾ. ಸೊ ಈಗ ಇದ್ರೊಳಗೆ ನೋಡ್ರಿ, ಇದ್ರೊಳಗೆ ನೀವು ಒಂದು ಟ್ರಯಾಂಗಲ್, ಈಗ 2 ಟ್ರಯಾಂಗಲ್ ಇದ್ದಾವೆ, ಬಟ್ ಒಂದು ಟ್ರಯಾಂಗಲಲ್ಲೂ ಒಂದು ಪೂರ್ತಿ ಸೈಡ್ ಗೊತ್ತಿಲ್ಲ ನಮಗೆ. ಒಂದು ಸೈಡು ಒಂದು ಆ್ಯಂಗಲ್ ಗೊತ್ತಿದ್ರೆ ಇನ್ನೊಂದು ಸೈಡ್ನ ನಾವು ಕಂಡುಹಿಡಿಬೋದಪ್ಪ. ಅದರಲ್ಲಿ 2 ಟ್ರಯಾಂಗಲಲ್ಲಿ ಬರೀ ಆ್ಯಂಗಲ್ ಅಷ್ಟೇ ಗೊತ್ತಿದೆ, ಒಂದು ಸೈಡು ನೆಟ್ಟು ಗೊತ್ತಿಲ್ಲ. ಇಲ್ಲಿ 1.6 ಗೊತ್ತಿದೆ, ಇಲ್ಲಿ ಎಕ್ಸ್ ಅಷ್ಟೇ ಗೊತ್ತಿದೆ. ಇಲ್ಲಂತೂ ಈ ಟ್ರಯಾಂಗಲ್ಗಂತೂ ಅಷ್ಟರ ಗೊತ್ತಿದೆ. ಬಟ್ ಈ ಟ್ರಯಾಂಗಲಲ್ಲಿ ನೀವು ನೋಡ್ರಿ, ಇದು DCB ಟ್ರಯಾಂಗಲಲ್ಲಿ ಎಕ್ಸು ವೈ ಎರಡೂ ಸೈಡು ಗೊತ್ತಿಲ್ಲ. ಇವಾಗ ಏನು ಮಾಡಬೇಕು, ಏನು ತಲೆ ಕೆಡ್ಸ್ಕೊಬಿಡ್ರಿ, ಸುಮ್ಮನೆ ಒಂದು ಟ್ರಯಾಂಗಲ್ ತಗೊಳ್ರಿ, ಸೇಮ್ ಫಾರ್ಮುಲಾ ಹಾಕ್ರಿ, ಏನು ಬರ್ತದೋ ಅದನ್ನು ತೊಗೊಳ್ರಿ. ನೆಕ್ಸ್ಟ್ ಇನ್ನೂ ಒಂದು ಟ್ರಯಾಂಗಲ್ ತೊಗೊಳ್ರಿ, ಅದರೊಳಗೆ ಈ ವ್ಯಾಲ್ಯೂಸ್ನ ಹಾಕ್ರಿ, ಹೆಂಗೆ ಅಂತ ಹೇಳ್ಕೊಡ್ತೀನಿ. ಈಗ ಒಂದು ಸುಮ್ಮನೆ ಟ್ರಯಾಂಗಲ್ ತೊಗೊಂಡಪ್ಪ, DCB ಟ್ರಯಾಂಗಲ್ ತೊಗೊಂಡೆ. ಸೊ ಇದರೊಳಗೆ ಪರ್ಪೆಂಡಿಕ್ಯುಲರ್ ಮತ್ತು ಬೇಸ್ ಇದೆ. ಸೊ ಟ್ಯಾನ್ ಥೀಟಾ ತೊಗೊಂಡೆ. ಸೊ ಥೀಟಾ ವ್ಯಾಲ್ಯೂ ಬಂದುಬಿಟ್ಟು 45. ಟ್ಯಾನ್ 45 x/y. ಇಲ್ಲಿ ಎಕ್ಸ್ ಅಂತ ತೊಗೊಂಡಿದ್ದೀನಿ, ಇಲ್ಲಿ ವೈ ಅಂತ ತೊಗೊಂಡಿದ್ದೀನಿ. ನೀವು ABCD ಏನಾದರೂ ತೊಗೋಬೋದು. ನಾನು ಇಲ್ಲಿ x/y ಅಂತ ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನು ಇಲ್ಲಿ x/y ಅಂತ ಹಾಕೀನಿ. ತೊಗೊಂಡಿಲ್ಲಪ್ಪ ಅಂದರೆ DC/CB ಅಂತ ನೀವು ತೊಗೋಬೇಕು ಆಯಿತಾ. ಸೊ ಈಗ ಟ್ಯಾನ್ 45 ವ್ಯಾಲ್ಯೂ ಬಂದುಬಿಟ್ಟು 1 ಬರುತ್ತೆ. ಸೊ 1 × y = x × 1 ಏನಾಗುತ್ತೆ, y = x. ಇಷ್ಟು ಬಂತಾ ಬಿಡ್ರಿ, ಇಷ್ಟೇ. ಒಂದು ಬ್ರ್ಯಾಕೆಟ್ ಹಾಕಿ ಕ್ಲೋಸ್, ಇದು ಬ್ರ್ಯಾಕಿಲ್ಲ, ಇದು ಒಂದು ಬಾಕ್ಸ್ ಹಾಕಿ ಕ್ಲೋಸ್ ಮಾಡಿ ಬಿಟ್ಬಿಡ್ರಿ ಆಯಿತಾ. ನೆಕ್ಸ್ಟ್ ಇನ್ನೂ ಒಂದು ಟ್ರಯಾಂಗಲ್ ABC ಟ್ರಯಾಂಗಲ್ ತೊಗೊಂಡೆ ನಾನು. ಇದರೊಳಗೂ ಅಷ್ಟೇ ಪರ್ಪೆಂಡಿಕ್ಯುಲರ್ ಬೇಸ್ ಬರುತ್ತೆ. ಸೊ ಟ್ಯಾನ್ 60 = ಪರ್ಪೆಂಡಿಕ್ಯುಲರ್ ಬೈ ಬೇಸ್. ಪರ್ಪೆಂಡಿಕ್ಯುಲರ್ ವ್ಯಾಲ್ಯೂ ಏನು, x + 1.6 ರೈಟ್. ಸೊ ಟ್ಯಾನ್ 60 ವ್ಯಾಲ್ಯೂ ಇಲ್ಲಿ ಬರ್ದೆ √3/1. ಇಲ್ಲಿ AC ಜಾಗದಲ್ಲಿ ಪರ್ಪೆಂಡಿಕ್ಯುಲರ್ ಜಾಗದಲ್ಲಿ ಈ ವ್ಯಾಲ್ಯೂ ಬರ್ದೆ, ಇದ್ರದ್ದು ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಸೊ y ಅಂತ ಬರೆದು ಖಾಲಿ ಬಿಟ್ಟೆ. ಇಲ್ಲಿ ನಾವು ಕಂಡುಹಿಡಿದಿದ್ವಿ y = x, ಅಂದರೆ ನಾನು y ಜಾಗದಲ್ಲಿ x ಬರಿಬೋದಲ್ವಾ. ಸೊ ಈಗ ಫಸ್ಟಿಗೆ ಏನು ಕಂಡುಹಿಡ್ದಿರ್ತೀರಲ್ಲ ಅದನ್ನು ಇದ್ರೊಳಗೆ ಹಾಕ್ಬೇಕು. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಷ್ಟೇ. ಇಲ್ಲಿ y ಜಾಗದಲ್ಲಿ ನಾನು x ಬರ್ಕೊಂಡೆ. ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ರಿ. ಎಕ್ಸು √3 ಜೊತೆ ಮಲ್ಟಿಪ್ಲೈ ಆಗುತ್ತೆ, ಇದು 1 ಜೊತೆ ಮಲ್ಟಿಪ್ಲೈ ಆಗುತ್ತೆ. ಸೊ ರಿಮೈನ್ಸ್ ದ ಸೇಮ್ ಅಷ್ಟೇ, 1 ಜೊತೆ ಮಲ್ಟಿಪ್ಲೈ ಆದರೆ. ಸೊ x + 1.6 ಬರುತ್ತೆ. ಅದನ್ನೇ ನೀವು ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಎಲ್ಲ ತೊಗೊಂಬಂದರೆ ಇಲ್ಲಿ ಹೆಂಗೆ ಅಂತ ಕ್ಯಾಲ್ಕುಲೇಷನ್ ತೋರಿಸಿದ್ದೀನಿ ನಾನು. ಸೊ ಅವಾಗ ಎಕ್ಸ್ ವ್ಯಾಲ್ಯೂ ಬಂದುಬಿಟ್ಟು 1.6 √3 - 1 ಬರುತ್ತೆ. ಇದನ್ನು ನೀವು ರ್ಯಾಷನಲೈಸ್ ಮಾಡಬೇಕು. ಇಷ್ಟೊತ್ತು √3 ಅಷ್ಟೇ ಬರ್ತಿತ್ತು ಕೆಳಗಡೆ, ನೀವು ಅದನ್ನು ರ್ಯಾಷನಲೈಸ್ ಮಾಡ್ತೀರಿ. ಈಗ -1 ಅಂತ ಕೊಟ್ಟಿದ್ದಾರೆ, ಇದನ್ನು ಹೆಂಗೆ ರ್ಯಾಷನಲೈಸ್ ಮಾಡಬೇಕು ಅದನ್ನು ಹೇಳ್ಕೊಡ್ತೀನಿ. ಸೊ ಇದರ ಕ್ಯಾಲ್ಕುಲೇಷನ್ ನಿಮಗೆ ಅರ್ಥ ಆಯ್ತಾ. ಇಲ್ಲೇನಾಗಿದೆ ಅಂದರೆ √3 ಬಂದುಬಿಟ್ಟು ಈ ಕಡೆ ಸೈಡ್ ಹೋಗಿದೆ ಆಯಿತಾ. x + 1.6 ಇತ್ತಾ, ಈಗ ಇದ್ರ ಜೊತೆ ಇದು ಮಲ್ಟಿಪ್ಲೈ ಆಯಿತಾ. ಇವಾಗ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಎಕ್ಸ್ ಇದೆ ಅಲ್ಲ, ಈ ಎಕ್ಸ್ನ ಈ ಕಡೆ ಸೈಡ್ ಕಳಿಸಿದ್ದೀನಿ. x √3 - x ಆಯ್ತು ಇಲ್ಲಿ. ಸೊ ಎಕ್ಸ್ನ ಕಾಮನ್ ತೊಗೊಂಡೆ, √3 - 1 ಉಳಿಯಿತು ಆಯಿತಾ. 6.1 ಇಲ್ಲೇ ಇತ್ತು, 1.6 ಈ ಕಡೆ ಸೈಡೇ ಇತ್ತು. ಅದಾದಮೇಲೆ ನಾನು ಏನು ಮಾಡಿದೆ, ಈ √3 - 1 ಇತ್ತಲ್ಲ, ಇದನ್ನು 1.6 ಕೆಳಗೆ ಕಳಿಸಿದೆ, ಎಕ್ಸ್ನ ಇಲ್ಲೇ ಇಟ್ಕೊಂಡೆ ಆಯಿತಾ. ಸ್ವಲ್ಪ ಈ ಕ್ಯಾಲ್ಕುಲೇಷನ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ನೋಡಿರಿ, ಇದಿತ್ತ. ಇವಾಗ ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲೂ ಮಲ್ಟಿಪ್ಲೈ ಮಾಡಬೇಕು. √3 ಬರ್ಕೊಂಡ್ರಿ, 1 ಬರ್ಕೊಂಡ್ರಿ. ಬಟ್ ನೀವು ಇಲ್ಲಿ ಯಾವುದು ಸೈನ್ ಹಾಕ್ಬೇಕಂದ್ರೆ, ಇಲ್ಲಿ ಯಾವ ಸೈನ್ ಇದೆ, ಮೈನಸ್ ಸೈನ್ ಇದೆ, ಹಂಗಂದ್ರಲ್ಲಿ ಪ್ಲಸ್ ಸೈನಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಅಕಸ್ಮಾತ್ ಇಲ್ಲಿ √3 + 1 ಇದ್ದರೆ ಅವಾಗ ನೀವು ಮೇಲೆ ಕೆಳಗೆ √3 - 1 ಜೊತೆ ಮಲ್ಟಿಪ್ಲೈ ಮಾಡಬೇಕು ಆಯಿತಾ. ಸೊ ನಾನು ಅದನ್ನೇ ಮಾಡಿದ್ದೀನಿ, ಇಲ್ಲಿ ಮಲ್ಟಿಪ್ಲೈ ಮಾಡಿಕೊಂಡೆ. 1.6 ಇದ್ರ ಜೊತೆ ಮಲ್ಟಿಪ್ಲೈ ಆಗುತ್ತೆ. ಸೊ ಅದನ್ನು ನನಗೆ ಬ್ರ್ಯಾಕೆಟಲ್ಲಿ ಬರ್ತಿದ್ದೀನಿ. ಸೊ ಇದು ಮಲ್ಟಿಪ್ಲೈ ಆದರೆ ಇದು ಹೆಂಗಿದೆ, A - B × A + B ಫಾರ್ಮಲ್ಲಿದೆ. A - B ಏನಾಗುತ್ತೆ, A² - B² ಆಗುತ್ತೆ. ಸೊ ಇದು
√3 ಹೋಲ್ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಆಯಿತು. ಈಗ √3 ಹೋಲ್ ಸ್ಕ್ವೇರ್ ಇದ್ದರೆ ಅವಾಗೆ ಹೇಳಿದೆ 2 ಮತ್ತು √3 ಕ್ಯಾನ್ಸಲ್ ಆಗುತ್ತೆ, ಬರೀ 3 ಉಳಿಯುತ್ತೆ. 1 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 1 ಓನ್ಲಿ. ಸೊ 3 - 2 ಏನಾಗುತ್ತೆ, 3 - 1 ಏನಾಗುತ್ತೆ, 2 ಉಳಿಯುತ್ತೆ. ಆ್ಯಂಡ್ ನೆಕ್ಸ್ಟ್ ನೀವು ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಮಲ್ಟಿಪ್ಲೈ ಏನು ಮಾಡೋದು ಬೇಡ, ಹಂಗೆ ಬಿಡ್ರಿ. ಈ 2ನ 1.6 ಜೊತೆ 2ನ ನೀವು ಡಿವೈಡ್ ಮಾಡ್ಬೇಕು. ಹೆಂಗೆ ಡಿವೈಡ್ ಮಾಡ್ಬೇಕಂತಲೂ ತೋರಿಸ್ತೀನಿ ಬೇಕಾದ್ರೆ. 1.62 ಇಲ್ಲಿ 1 0ನ ಈಗ ಡಾಟ್ ಇದೆಯಲ್ಲ ಅದನ್ನು ತೆಗೆದುಬಿಡ್ರಿ, ಡೆಸಿಮಲ್ ವ್ಯಾಲ್ಯೂ ತೆಗಿ, ಇಲ್ಲಿ 0 ಹಾಕ್ಕೊಳ್ಳಿ ಆಯಿತಾ. 2 10s, 2 8s, 2 5s, 2 4s. ಈಗ 4/5 ಬಂತು ಹೌದಾ. 4/5 ಅಲ್ಲ, 5 4 0.058s 40. ಸೊ ಏನು ಬಂದು 0.8. ಈ ಥರ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ನಿಮಗೆ ಕ್ಯಾಲ್ಕುಲೇಟರ್ ಅಲೌಡ್ ಇಲ್ಲಲ್ಲ, ಸೊ ನೀವೆಲ್ಲ ಇದನ್ನು ಮ್ಯಾನ್ಯುಯಲಿನೇ ಮಾಡಬೇಕು. ಸೊ ಇದು ಆನ್ಸರ್. ಓಕೆನಾ, ಐ ಹೋಪ್ ಇದು ಅರ್ಥ ಆಯ್ತು ಕ್ವೆಶನು. ನೆಕ್ಸ್ಟ್ ಕ್ವೆಶನ್. The angle of elevation of the top of the building from the foot of the tower is 30 degree. ಓಕೆ, ಇದೇನಂದರೆ ಇಲ್ಲಿ ಒಂದು ಟವರ್ ಇದೆ, ಇನ್ನು ಒಂದು ಬಿಲ್ಡಿಂಗ್ ಇದೆ. ಸೊ ಯೂಶ್ವಲ್ ಆಗಿ ನಾವು ಏನು ಯೋಚನೆ ಮಾಡ್ತಿದ್ರೆ ಬಿಲ್ಡಿಂಗ್ ಯಾವಾಗೂ ಚಿಕ್ಕದಿರುತ್ತೆ, ಟವರ್ ಯಾವಾಗೂ ದೊಡ್ಡದಿರುತ್ತೆ. ಅದನ್ನೇ ಯಾವಾಗೂ ಯೂಶ್ವಲ್ ಆಗಿ ಅಸಂಪ್ಷನ್ ಮಾಡ್ಕೊಳೋದು. ಟವರ್ ಯಾವಾಗೂ ಯೂಶ್ವಲ್ ಆಗಿ ದೊಡ್ಡದೇ ಇರುತ್ತೆ. ಸೊ ಇಲ್ಲೊಂದು ಟವರ್ ಇದೆ, ಇಲ್ಲೊಂದು ಬಿಲ್ಡಿಂಗ್ ಇದೆ ಆಯಿತಾ. ಈ ಬಿಲ್ಡಿಂಗ್ ಮೇಲ್ಗಡೆಯಿಂದ ಟವರ್ ಕೆಳಗಡೆಗೆ ಒಂದು ಆ್ಯಂಗಲ್ ಫಾರ್ಮ್ ಆಗ್ತಾ ಇದೆ. ಆ್ಯಂಡ್ ಈ ಟವರ್ ಮೇಲ್ಗಡೆಯಿಂದ ಬಿಲ್ಡಿಂಗ್ ಕೆಳಗಡೆಗೆ ಇಲ್ಲಿ ಒಂದು ಆ್ಯಂಗಲ್ ಫಾರ್ಮ್ ಆಗ್ತಾ ಇದೆ ಆಯಿತಾ. ಇದನ್ನೇ ನಾನು ಡಯಾಗ್ರಾಮಲ್ಲಿ ತೋರಿಸಿದ್ದೀನಿ. ಇಲ್ಲಿ ಒಂದು ಬಿಲ್ಡಿಂಗ್ ಇದೆ, ಎಕ್ಸ್ ಮೀಟರ್ಸ್. ಟವರಿಂದು ಅವರು ಹೈಟ್ ಕೊಟ್ಟಿದ್ದಾರೆ, ಏನಂದರೆ 50 ಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಈಗ ಬಿಲ್ಡಿಂಗ್ ಟಾಪಿಂದ ಟವರ್ ಕೆಳಗಡೆಗೆ 30 ಡಿಗ್ರಿ ಫಾರ್ಮ್ ಆಗ್ತಾ ಇದೆ. ಬಿಲ್ಡಿಂಗ್ ಕೆಳಗಡೆಯಿಂದ ಟವರ್ ಟಾಪಿಗೆ 60 ಡಿಗ್ರಿ ಫಾರ್ಮ್ ಆಗ್ತಾ ಇದೆ. ಈಗ ನಾವು ಹೈಟ್ ಆಫ್ ದ ಬಿಲ್ಡಿಂಗ್ ಕಂಡುಹಿಡಿಬೇಕು ಆಯಿತಾ. ಸೊ ಫಸ್ಟ್ ಇದ್ರದ್ದು ಈ ಟ್ರಯಾಂಗಲ್ ತೊಗೊಳ್ಳಿ. ಇಲ್ಲಿ ಒಂದು ಸೈಡ್ ಗೊತ್ತು ಮತ್ತು ಥೀಟಾ ವ್ಯಾಲ್ಯೂನೂ ಗೊತ್ತು. ಸೊ ನಾವಿಲ್ಲಿ ಬೇಸ್ ಕಂಡುಹಿಡಿಬೋದು. ಇಲ್ಲಿ ಪರ್ಪೆಂಡಿಕ್ಯುಲರ್ ಬೇಸ್ ಇರೋದ್ರಿಂದ ಟ್ಯಾನ್ ಫಾರ್ಮುಲಾ ಬರುತ್ತೆ. ಟ್ಯಾನ್ 60 = AB/CB. AB ವ್ಯಾಲ್ಯೂ ಬಂದುಬಿಟ್ಟು 50, CB ವ್ಯಾಲ್ಯೂ ಗೊತ್ತಿಲ್ಲ. CB ಜಾಗದಲ್ಲಿ ನೀವು ಎಕ್ಸ್ ಅಂತಲೂ ತೊಗೋಬೋದು, ಬಟ್ ನಾನು ಇಲ್ಲಿ ಎಕ್ಸ್ ತೊಗೊಂಡಿದ್ದೀನಿ. ಸೊ ನೀವು ವೈ ಅಂತ ಏನಾರ ಬೇರೆ ತೊಗೋಬೋದು ಆಯಿತಾ. ಟ್ಯಾನ್ 60 ವ್ಯಾಲ್ಯೂ ಏನು ಬರುತ್ತೆ, √3/2. ಹಾಂ, ಅವಾಗೇ ನಾನು ಹೇಳಿದ್ನಲ್ಲ ಏನು cos 60 ವ್ಯಾಲ್ಯೂ ಅಲ್ಲಿ ತಪ್ಪು ಬರ್ತಿದೆ. cos 60 ವ್ಯಾಲ್ಯೂ 1/2 ಬರುತ್ತೆ. ಅದಕ್ಕೆ ನನಗೆ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಅದು ಏನು ಬರ್ತಿದ್ದೀನಪ್ಪ ಇಲ್ಲಿ ಅಂತ. ಕ್ಯಾಮ್ರಾ ಮುಂದಿರುತ್ತಲ್ಲ, ಇಲ್ಲೂ ತಪ್ಪಾಗ್ಬಿಟ್ರೆ ಟೆನ್ಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ cos 60 ವ್ಯಾಲ್ಯೂ 1/2 ಬರುತ್ತೆ ಆಯಿತಾ. ಟ್ಯಾನ್ 60 ವ್ಯಾಲ್ಯೂ ಏನು ಬಂತು, √3/1. ಓಕೆನಾ. ಸೊ ಇವಾಗ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕಷ್ಟೇ, ಬೇರೆ ಏನಿಲ್ಲ ಇದರೊಳಗೆ. ಕ್ರಾಸ್ ಮಲ್ಟಿಪ್ಲೈ ಮಾಡೋದು, ಆನ್ಸರ್ ತೆಗೆಯೋದು. ಆವಾಗ 50/√3 ಬರುತ್ತೆ. ಅದನ್ನು ನೀವು ರ್ಯಾಷನಲೈಸ್ ಮಾಡ್ಕೊಂಡಾಗ 16.5 √3 ಬರುತ್ತೆ. ನೆಕ್ಸ್ಟಿಗೆ ಏನು ಮಾಡ್ತೀರಾ, ಈ ಟ್ರಯಾಂಗಲ್ ತೊಗೊತೀರಾ. ಈ ಟ್ರಯಾಂಗಲ್ ಒಳಗೆ ಇವಾಗ ನೀವು ಈ ಟ್ರಯಾಂಗಲ್ ತೊಗೊಂಡಾಗ ನಿಮಗೆ ಈಗ ಬೇಸ್ ವ್ಯಾಲ್ಯೂ ಸಿಕ್ಬಿಡ್ತು. ಈಗ ಥೀಟಾ ವ್ಯಾಲ್ಯೂ ಗೊತ್ತಿದೆ, ಈ ವ್ಯಾಲ್ಯೂ ಇವಾಗ ಕಂಡುಹಿಡಿದ್ರೆ ಇವಾಗ ಈ ವ್ಯಾಲ್ಯೂನ ನೀವು ಆರಾಮ್ಸೆ ಕಂಡುಹಿಡಿಬೋದು. ಅಷ್ಟೇ, ಸ್ವಲ್ಪ ಯೋಚನೆ ಮಾಡಬೇಕು ಯಾವ ಟ್ರಯಾಂಗಲ್ ಫಸ್ಟ್ ತೊಗೋಬೇಕಂತ. ಸೊ ಈಗ ಈ ಟ್ರಯಾಂಗಲ್ ನೋಡಿ, ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕಾ, 16.5. ಇಲ್ಲಿ ಇವಾಗಿನ ಕಂಡುಹಿಡಿದಿದ್ದೀರಿ, ಅದನ್ನೇ ಹಾಕಿದ್ದೀರಾ. ಅದನ್ನೇ ಮುಂದೆಲ್ಲ ಮಾಡ್ಕೊಂಡೋದ್ರೆ 16.5 ಮೀಟರ್ಸ್. ಇದು ಬಿಲ್ಡಿಂಗ್ ಎಷ್ಟು ಉದ್ದ ಇದೆ, 16.5 ಮೀಟರ್ಸ್ ಉದ್ದ ಇದೆ. ಈಗ ಇಲ್ಲಿ ನೀವು ಕೇಳ್ಬೋದು, ಎಕ್ಸ್ √3 ಇತ್ತು ಅಲ್ಲ, ಇಲ್ಲಿ ನೋಡಿ 16.5 √3 ಇತ್ತು, 16.5 √3 ಇತ್ತು, ಕೆಳಗಡೆ √3 ಇತ್ತು. ಇವೆರಡು ಕ್ಯಾನ್ಸಲ್ ಆಗುತ್ತೆ, ಯಾಕಂದರೆ 16.5 √3ಗೆ ಮಲ್ಟಿಪ್ಲೈ ಆಗಿದೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಅರ್ಥ ಆಗೋಕ್ಕೆ. 10 × 2 ಬೈ ಫಾರ್ ಎಕ್ಸಾಂಪಲ್ 4 ತೊಗೊಳ, 4 ಇದೆ ಅಂತ ಅಂದ್ಕೊಳ್ಳಿ. ಬೇಡ, ಬೇರೆ ತೊಗೊತೀನಿ. 10 × 5/5. ಇಲ್ಲಿ √3 ಇತ್ತು, ಇಲ್ಲಿ √3 ಇತ್ತು, ಇಲ್ಲಿ √3 ಇತ್ತು, ಇಲ್ಲಿ 5 ಇದೆ, ಇಲ್ಲಿ 5 ಇದೆ. 16.5 ಬದಲು ನಾನು ಇಲ್ಲಿ 10 ತೊಗೊಂಡಿದ್ದೀನಿ. ಈಗ ಈ 5 ಕ್ಯಾನ್ಸಲ್ ಆದರೆ ಏನು ಉಳಿಯುತ್ತೆ, ಬರೀ 10 ಉಳಿಯುತ್ತೆ. ಅಕಸ್ಮಾತ್ ನಾನು ಹಂಗೆ ಮಾಡಲ್ಲಪ್ಪ, ನಾನು ಪೂರ್ತಿ ಸಾಲ್ವ್ ಮಾಡ್ತೀನಿ ಅಂದರೆ 10 × 5 ಎಷ್ಟಾಗುತ್ತೆ, 50 ಆಗುತ್ತೆ. ಸೊ 50/5 ಮಾಡಿದ್ರೆ ಮತ್ತೆ ಎಷ್ಟು ಬರುತ್ತೆ ನಿಮಗೆ ಆನ್ಸರು, 10 ಬರುತ್ತೆ. ಅಂದರೆ 5 ಅಲ್ಲೇ ಕ್ಯಾನ್ಸಲು ಮಾಡ್ಬೋದು, ಮಲ್ಟಿಪ್ಲೈ ಮಾಡಿ ಕ್ಯಾನ್ಸಲು ಮಾಡ್ಬೋದು. ಸೊ ಇಲ್ಲಿ ಅದಕ್ಕೆ √3 ಕ್ಯಾನ್ಸಲ್ ಆಗುತ್ತೆ, 16.5 ಆನ್ಸರ್ ನಿಮಗೆ ಉಳಿಯುತ್ತೆ ಆಯಿತಾ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈಗ 2 ಪೋಲ್ ಇದೆ, 2 ಸೇಮ್ ಹೈಟಿಂದು 2 ಪೋಲು ಒಂದು ಡಿಸ್ಟೆನ್ಸ್ ಒಳಗೆ ನಿಂತಿದೆ. ಅದು ಡಿಸ್ಟೆನ್ಸ್ ಬಂದುಬಿಟ್ಟು 80 ಮೀಟರ್ಸು ಆಯಿತಾ. ವಿಡ್ತ್ ಆಫ್ ದ ರೋಡ್ ಬಂದುಬಿಟ್ಟು 80 ಮೀಟರ್ಸು. ಈಗ ಯಾವುದೋ ಒಂದು ಪಾಯಿಂಟು, ಈಗ 2
ಎರಡು ಪೋಲ್ ಇದೆ, ಅವೆರಡರ ಮಧ್ಯೆ ಯಾವುದೋ ಒಂದು ಪಾಯಿಂಟಿಂದ ನನ್ನ ಟವರಿನ ಟಾಪ್ನ ನೋಡಿದ್ರೆ ಒಂದು ಆ್ಯಂಗಲ್ ಫಾರ್ಮ್ ಆಗ್ತಾ ಇದೆ, ಈ ಪಾಯಿಂಟಿಂದ ಈ ಟವರಿನ ಟಾಪಲ್ಲಿ ನೋಡಿದ್ರೆ ಒಂದು ಆ್ಯಂಗಲ್ ಫಾರ್ಮ್ ಆಗ್ತಾ ಇದೆ. ಅದು ಕರೆಕ್ಟಾಗಿ ಮಿಡ್ಲಲ್ಲಿ ಇಲ್ಲ, ಪಾಯಿಂಟು ಎಲ್ಲೋ ಒಂದು ಕಡೆ ಇದೆ. ಸೊ ನಾವೀಗ ಏನು ಕಂಡುಹಿಡಿಬೇಕಂದ್ರೆ, ಸೊ ನಾನು ಇಲ್ಲಿ ಬರ್ದಿದ್ದೀನಿ ನೋಡಿ, ಇಲ್ಲಿ ಒಂದು ಪೋಲ್ ಇದೆ, ಇಲ್ಲಿ ಒಂದು ಪೋಲ್ ಇದೆ, ಇದ್ರದ್ದು ಎಕ್ಸ್ ಅಂತ ತೊಗೊಂಡು, ಯಾಕಂದರೆ ಅವೆರಡು ಸೇಮ್ ಸೈಜಿಂದ ಅಂತ ಗೊತ್ತು ನಮಗೆ. ಸೊ ನೆಕ್ಸ್ಟ್ ಇದು 80 ಮೀಟರ್ಸ್ ಉದ್ದ ಇದೆ. ಸೊ ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಇದೆ, ಆ ಪಾಯಿಂಟಿಂದ ಈ ಟವರ್ನ ನೋಡಿದ್ರೆ 60 ಡಿಗ್ರಿ ಫಾರ್ಮ್ ಆಗ್ತಾ ಇದೆ, ಈ ಟವರ್ನ ನೋಡಿದ್ರೆ 30 ಡಿಗ್ರಿ ಫಾರ್ಮ್ ಆಗ್ತಾ ಇದೆ. ನೀವು 30 ಈ ಕಡೆ ಏನಾದರೂ ತೊಗೋಬೋದು, ಈ ಕಡೆ ಏನಾದರೂ ತೊಗೋಬೋದು, 60 ಕಡೆ ತೊಗೋಬೋದು, ಇಲ್ಲ ಈ ಕಡೆ ತೊಗೋಬೋದು. ನಾನು ಸುಮ್ಮನೆ ಹಂಗೆ ತೊಗೊಂಡಿದ್ದೀನಿ ಅಂತ. ನೀವು ಹೆಂಗಾರ ಡಯಾಗ್ರಾಮ್ ಡ್ರಾ ಮಾಡ್ಕೊಳ್ಳಿ, ಬಟ್ ಮೇಕ್ ಶೋರ್ ಈಗ ಇದ್ರೊಳಗೆ ನಾನು ಹೇಳಕ್ಕೆ ಬರೋಲ್ಲ 30 ಇದೇ ಟ್ರಯಾಂಗಲಿಂದ ಬರುತ್ತೆ, 60 ಇದೇ ಟ್ರಯಾಂಗಲಿಂದ ಬರುತ್ತೆ ಅಂತ ನಾನು ಹೇಳಕ್ಕೆ ಬರೋದಿಲ್ಲ. ಸೊ ಹೆಂಗೆ ಮಾಡಿದ್ರು ಸೇಮ್ ಆನ್ಸರ್ ಬರುತ್ತೆ ಆಯಿತಾ. ಸೊ ಇವಾಗ ಇಲ್ಲಿ ನನಗೆ ಯಾವ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ, ಈ ಪಾಯಿಂಟಿಂದ ಈ ಟವರಿಗೆ ಎಷ್ಟು ದೂರ ಇದೆ, ಈ ಪಾಯಿಂಟಿಂದ ಈ ಟವರಿಗೆ ಎಷ್ಟು ದೂರ ಇದೆ ಅಂತ ನಾನು ಕಂಡುಹಿಡಿಬೇಕು. ಸೊ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಇಲ್ಲಿ ಇದ್ರ ಡಿಸ್ಟೆನ್ಸು ಕಂಡುಹಿಡಬೇಕು, ಇದ್ರ ಹೈಟು ಕಂಡುಹಿಡಬೇಕು. ಸೊ ನಾವೀಗ ಒಂದ್ರ ಹೈಟ್ ಕಂಡುಹಿಡಿದ್ರೆ ಇನ್ನೊಂದ್ರ ಹೈಟ್ ಬಂದಂಗೆ ಇಲ್ಲಿ ಡಿಸ್ಟೆನ್ಸು ಕಂಡುಹಿಡಬೇಕಂದ್ರೆ 3 ವ್ಯಾಲ್ಯೂ ನಾವಿಲ್ಲಿ ಕಂಡುಹಿಡಬೇಕು ಆಯಿತಾ. ಓಕೆ, ಸೊ ಇವಾಗ ಇಲ್ಲಿ ನೋಡ್ರಿ, ಇದು 80 ಮೀಟರ್ಸ್ ಇದೆ ಆಯಿತಾ, ಇದು 80 ಮೀಟರ್ಸ್ ಇದೆ, ಇದನ್ನು ನಾನು ವೈ ಅಂತ ತೊಗೊಂಡಿದ್ದೀನಿ. ಹಂಗಂದ್ರೆ ಇದು ಏನಾಗುತ್ತೆ 80 ಮೈನಸ್ ವೈ ಆಯಿತಾ. ಫಾರ್ ಎಕ್ಸಾಂಪಲ್ ಒಂದು ಲೈನ್ ಇದೆನಾ, ಈ ಲೈನಿಂದು 5 ಮೀಟರ್ಸ್ ವ್ಯಾಲ್ಯೂ ಇದೆ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಇಲ್ಲಿಂದ ಇಲ್ಲಿವರೆಗೂ 2 ಮೀಟರ್ಸ್ ಇದೆ ಅಂದರೆ ಇದು ಎಷ್ಟಾಗುತ್ತೆ 5 ಮೈನಸ್ 2 ಎಷ್ಟು 3 ಮೀಟರ್ಸ್. ಸೊ ನಮ್ಗೆ ಇಲ್ಲಿ ವ್ಯಾಲ್ಯೂ ಗೊತ್ತಿಲ್ಲ ಇದು ಎಷ್ಟಿದೆ ಅಂತ, ಸೊ ಅದಕ್ಕೆ ಎಕ್ಸ್ ಅಂತ ವೈ ಅಂತ ತೊಗೊಂಡಿದ್ದೀವಿ ಆಯಿತಾ. ಸೊ ಇದು ಪೂರ್ತಿ ಡಿಸ್ಟೆನ್ಸ್ 80 ಮೀಟರ್ಸ್ ಇದ್ದು ಇದು ವೈ ಆದರೆ ಇದೆಷ್ಟಾಗುತ್ತೆ 80 ಮೈನಸ್ ವೈ ಆಗುತ್ತೆ. ಸೊ ಅದನ್ನು ನಾನು ಇಲ್ಲಿ ಬರೆದಿದ್ದೀನಿ ಆಯಿತಾ. ನೆಕ್ಸ್ಟ್ ಈಗ ಒಂದು ಟ್ರಯಾಂಗಲ್ ತೊಗೊಂಡಿದ್ದೀನಿ, ABC ಅಂತ ಟ್ರಯಾಂಗಲ್ ತೊಗೊಂಡಿದ್ದೀನಿ. ಇದರೊಳಗೆ 60 ಡಿಗ್ರಿ ಇದೆ, ಅದಷ್ಟೇ ಗೊತ್ತು, ಮಿಕ್ಕಿರೋದು ಏನೂ ಗೊತ್ತಿಲ್ಲ. ಸೊ ಅದನ್ನೇ ನಾನು ಇಲ್ಲಿ ಹಾಕಿ ತೊಗೊಂಡಿದ್ದೀನಿ. ಸೊ ಇಲ್ಲ ಬೇಸ್ ಇದೆ, ABC ಟ್ರಯಾಂಗಲ್ ಒಳಗೆ CB ಬಂದುಬಿಟ್ಟು 80 ಮೈನಸ್ ವೈ. ಅವಾಗ ನಾನು ಇದಕ್ಕೆ 80 ಮೈನಸ್ ವೈ ಅಂದರೆ ಇದನ್ನು ತೊಗೋಬೋದು, ಇಲ್ಲ ಇದನ್ನು ತೊಗೋಬೋದು, ಯಾವುದಾದ್ರೂ ತೊಗೋಬೋದು. ನಾನು ಇದನ್ನು ವೈ ಅಂತ ಅಸ್ಯೂಮ್ ಮಾಡಿದ್ರೆ ಇದು 80 ಮೈನಸ್ ವೈ ಆಗುತ್ತೆ, ಇದು ವೈ ಅಂತ ಅಸ್ಯೂಮ್ ಮಾಡಿದ್ರೆ ಇದು 80 ಮೈನಸ್ ವೈ ಆಗುತ್ತೆ ಆಯಿತಾ. ಸೊ ಈಗ ಟ್ಯಾನ್ 60 ವ್ಯಾಲ್ಯೂನ ಇಲ್ಲಿ ಬರ್ಕೊಂಡೆ, AB ಜಾಗದೊಳಗೆ ಏನಿದೆ ಎಕ್ಸ್ ಇದೆ, ಸೊ ಎಕ್ಸ್ ಬರ್ಕೊಂಡೆ. BC ಜಾಗದೊಳಗೆ ಏನಿದೆ 80 ಮೈನಸ್ ವೈ ಇದೆ, 80 ಮೈನಸ್ ವೈ ಬರ್ಕೊಂಡೆ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕಷ್ಟೇ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಎಕ್ಸಿನ ವ್ಯಾಲ್ಯೂ ಸಿಕ್ತು √3 80 ಮೈನಸ್ ವೈ, ಇದು ನಿಮಗೆ ವ್ಯಾಲ್ಯೂ ಸಿಕ್ತು ಆಯಿತಾ. ಇವಾಗ ನೆಕ್ಸ್ಟ್ ನೀವು ಏನು ಮಾಡಬೇಕು, ಇನ್ನೊಂದು ಟ್ರಯಾಂಗಲ್ ತೊಗೊಳ್ಳಿ, ಈ ಟ್ರಯಾಂಗಲ್ ತೊಗೊಳ್ಳಿ. ಈ ಟ್ರಯಾಂಗಲ್ ಒಳಗೆ ಟ್ಯಾನ್ 30 ವ್ಯಾಲ್ಯೂ ಹಾಕಿದೆ, ಎಲ್ಲ ಮಾಡಿದೆ. ಅವಾಗ ನನಗೆ ಎಷ್ಟು ವ್ಯಾಲ್ಯೂ ಸಿಕ್ತು, ಎಕ್ಸ್ √3 ಸಿಕ್ತು. ಈಗ ಎಕ್ಸಿನ ವ್ಯಾಲ್ಯೂ ಇಲ್ಲಿತ್ತಲ್ಲ, ಇಲ್ಲಿ ಆಲ್ರೆಡಿ ಇತ್ತು. ಸೊ ಎಕ್ಸಿನ ವ್ಯಾಲ್ಯೂ ಇಲ್ಲಿತ್ತಲ್ಲ, ಇದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿ. ಸೊ ಇದು ಬಂತಾ. ನೀವು ನಾರ್ಮಲ್ ಕ್ಯಾಲ್ಕುಲೇಷನ್ ಮಾಡಿ ಇಷ್ಟಕ್ಕೆ ಮಾಡಿ ಬಿಡ್ತಾ ಇದ್ರಿ ಹೌದಾ. ಇಲ್ಲಿ ಎಕ್ಸ್ ವ್ಯಾಲ್ಯೂ ನಾವು ಇಲ್ಲಿ ಕಂಡು ಹಿಡಿದಿದ್ದೀವಿ, ಈ ವ್ಯಾಲ್ಯೂನ ಎಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸೊ ಅವಾಗ ನಿಮ್ಗೆ ಇದು ಬರುತ್ತೆ ಆಯಿತಾ. ಈಗ ನೋಡಿ, ಇದು ಫಸ್ಟು ಒಳಗಿರೋದು ಮಲ್ಟಿಪ್ಲೈ ಮಾಡಿದ್ದೀನಿ, √3ಗೆ 18 ಮಲ್ಟಿಪ್ಲೈ ಮಾಡಿದ್ದೀನಿ, 80 √3 ಆಯಿತು. √3ನ ವೈ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ √3 ವೈ ಆಯಿತು ಆಯಿತಾ. ಇವಾಗ ನೀವು ಹೊರಗಿರೋದ್ರ ಜೊತೆಗೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 80 √3ಗೆ √3 ಮಲ್ಟಿಪ್ಲೈ ಆದರೆ 80 √3 ಇಂಟು √3. ಸೊ √3 ಏನಾಯಿತು 80 √3 ಹೋಲ್ ಸ್ಕ್ವೇರ್. ಸೊ ಇದು ಕ್ಯಾನ್ಸಲ್ ಆಯಿತು. 3ನ 80 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ 380 ಜೊತೆ ಮಲ್ಟಿಪ್ಲೈ ಅಂದರೆ 240 ಬರುತ್ತೆ. ಇದು ಎರಡು ಏನಾಗುತ್ತೆ 3y ಆಗುತ್ತೆ. ಸೊ ಈ 3yನ ಈ ಕಡೆ ಸೇರಿಸಿದ್ರೆ -3y ಇರೋದು ಈ ಕಡೆ ಸೈಡ್ ಬಂದು +3y ಆಗುತ್ತೆ. ಸೊ ಇದು 4y ಆಯಿತು. ಈ 4ನ 240 ಜೊತೆ ಡಿವೈಡ್ ಮಾಡಿದ್ರೆ y ವ್ಯಾಲ್ಯೂ ಬಂತು ನಮಗೆ ಇಲ್ಲಿ 60 ಡಿಗ್ರಿ. ಏನು ಬಂತು y ವ್ಯಾಲ್ಯೂ 60 ಡಿಗ್ರಿ ಬಂತು. ಸೊ ಈಗ ಇದರೊಳಗೆ y ವ್ಯಾಲ್ಯೂ 60 ಡಿಗ್ರಿ ಹಾಕಿದರೆ ನೋಡಿ ಇಲ್ಲಿ ಹಾಕಿದ್ದೀನಿ. ಸೊ DC 60 ಡಿಗ್ರಿ, CB 20 ಡಿಗ್ರಿ. ಯಾಕಂದರೆ ಒಂದು 80 ಡಿಗ್ರಿ ಇದೆ ಅಂದರೆ ಇದು 60 ಡಿಗ್ರಿ ಆದರೆ ಇದು ಎಷ್ಟಾಗುತ್ತೆ, ಇದು 20 ಡಿಗ್ರಿ ಆಗುತ್ತೆ ಹೌದಲ್ವಾ. ಸೊ ಅದನ್ನು ನಾನು ಇಲ್ಲಿ ಬರೆದಿದ್ದೀನಿ. ಆ್ಯಂಡ್ ನೆಕ್ಸ್ಟು ಇವಾಗ ನಮಗೆ ಆ ಪೋಲಿನ ವ್ಯಾಲ್ಯೂ ಬೇಕು. ಆ ಪೋಲಿನ ವ್ಯಾಲ್ಯೂ ಏನು, ಎಕ್ಸ್ ವ್ಯಾಲ್ಯೂ ಏನು ಇದಿತ್ತು. ಈಗ y ವ್ಯಾಲ್ಯೂ ನಮಗೆ ಗೊತ್ತಾಗಿದೆ, y ವ್ಯಾಲ್ಯೂ ಎಷ್ಟಿದೆ 60 ಡಿಗ್ರಿ ಅಂತ. 80 - 60 ಎಷ್ಟಾಗುತ್ತೆ 20 ಆಗುತ್ತೆ. ಸೊ 20 √3 ಮೀಟರ್ಸ್ ಎಷ್ಟಿದೆ ಹೈಟ್ ಆಫ್ ದ ಪೋಲ್. ಈ ಹೈಟ್ ಆಫ್ ದ ಪೋಲು ಈ ಹೈಟ್ ಆಫ್ ದ ಪೋಲು ಸೇಮ್ ಇರೋದ್ರಿಂದ ಇದು 20 √3, ಇದು 20 √3. Next question, a TV tower stands vertically on a bank of a canal from a point on the bank directly opposite to the tower. ಒಂದು ಟವರ್ ಇದೆ,
ಬ್ಯಾಂಕ್ ಆಫ್ ದ ಕೆನಾಲ್ ಅಂದರೆ ನೀರಿದೆ ಅಂತ ಅರ್ಥ ಆಯ್ತಾ. ಅಲ್ಲಿ ಒಂದು ಪಾಯಿಂಟಿಂದ ಆ ಟಿ ವಿ ಹಿಂಗೆ ನೋಡಿದ್ರೆ ಟವರ್ನ ನೋಡಿದ್ರೆ ಒಂದು ಆ್ಯಂಗಲ್ ಫಾರ್ಮ್ ಆಗ್ತಾ ಇದೆ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಡಿಸ್ಟೆನ್ಸ್ ಮುಂದ್ಗಡೆ ಬಂದುಬಿಟ್ಟು ಇಲ್ಲಿ ನೋಡಿ ಫಸ್ಟು ನೋಡಿದಾಗ ಒಂದು ಡಿಸ್ಟೆನ್ಸಲ್ಲಿ ನೋಡಿದಾಗ 30 ಡಿಗ್ರಿ ಫಾರ್ಮ್ ಆಗ್ತಾ ಇತ್ತು. ಈಗ ನಾವು ಆ ಪಾಯಿಂಟಿಂದ 20 ಮೀಟರ್ ಮುಂದೆ ಬಂದು ನೋಡಿದಾಗ 60 ಡಿಗ್ರಿ ಫಾರ್ಮ್ ಆಗ್ತಾ ಇದೆ. ಇವಾಗ ನಾನು ಇನ್ನೂ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ರೆ ಆ ಟವರ್ ಹತ್ರಕ್ಕೆ ಹೋಗ್ತೀನಿ ಅನ್ನೋದು ನಾನು ಇಲ್ಲಿ ಕಂಡುಹಿಡಿಬೇಕು ಆಯಿತಾ. ಸೊ ಇವಾಗ ಈ ಟ್ರಯಾಂಗಲ್ ತೊಗೊಳ್ಳಿ, ಯಾವುದು ABC, ಈ ಟ್ರಯಾಂಗಲ್ ABC ತೊಗೊಂಡೆ. ಸೊ ಇಲ್ಲಿ ನನಗೆ ಏನು ಬಂತು, ಇಲ್ಲಿ ಟ್ಯಾನ್ ಥೀಟಾ ತೊಗೊಂಡಿದ್ದೀನಿ, ಟ್ಯಾನ್ 60 ಡಿಗ್ರಿ ತೊಗೊಂಡೆ. ಸೇಮ್ ಯೂಶ್ವಲಾಗಿ ಪ್ರೊಸೀಜರ್ ಏನೇನಿರುತ್ತೋ ಅದನ್ನು ನೀವು ಮಾಡಬೇಕು. ಟ್ಯಾನ್ 60 ಡಿಗ್ರಿ H ಬೈ ಎಕ್ಸ್ ಆಯಿತಾ. ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ ಏನು, √3/1. ಇವಾಗ ಅದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ x√3 = H. ಅವಾಗ x = y ಬಂದಿತ್ತಲ್ಲ, ಹಂಗೆ ನೋಡ್ರಿ ಇದು x√3 = H ಬಂತು. ನೆಕ್ಸ್ಟ್ ಈ ಟ್ರಯಾಂಗಲ್ನ ತೊಗೊಳ್ರಿ. ಈ ಟ್ರಯಾಂಗಲಲ್ಲಿ ನಮಗೆ 30 ಡಿಗ್ರಿ ಗೊತ್ತಿದೆ, 30 ಡಿಗ್ರಿ ಇದೆ. ಸೊ ಟ್ಯಾನ್ 30 ಡಿಗ್ರಿ ತೊಗೊಂಡೆ, ಇದು H ಆಯಿತು. ಇದು ಏನಾಯಿತು, ಇದಿಷ್ಟು 20 + x ಆಯಿತು. 20 + x ಏನು ಗೊತ್ತಿದ್ದಾನೋ ಎಲ್ಲ ಬರೀಬೇಕು ಆಯಿತಾ. ಈಗ ಹೆಚ್ಚಿನ ವ್ಯಾಲ್ಯೂ ನಾವಿಲ್ಲಿ ಕಂಡುಹಿಡಿದಿದ್ವಿ. ಇಷ್ಟೇ ಮಾಡಿ ಯೂಶ್ವಲಾಗಿ ನಾವು ಇಷ್ಟು ಮಾಡಿ ಬಿಟ್ಬಿಡ್ತೀವಿ. ಸೊ ನಾವೀಗ ಟ್ಯಾನ್ 30 ವ್ಯಾಲ್ಯೂ ಹಾಕಿ ಇಲ್ಲಿ ಟ್ಯಾನ್ 30 ವ್ಯಾಲ್ಯೂ ಬರೆದ್ಬಿಟ್ಟು 1/√3 ಅಂತ ಬರೆದ್ಬಿಟ್ಟು ಇದಿಷ್ಟು ಬರೆದು ಯೂಶ್ವಲಾಗಿ ಬಿಡ್ತೀವಿ. ಬಟ್ ಇಲ್ಲಿ ನಮಗೆ ಹೆಚ್ ವ್ಯಾಲ್ಯೂ ಗೊತ್ತಿದೆ, ಸೊ ಅದಕ್ಕೆ ಅದನ್ನು ಇಲ್ಲಿ ಹಾಕಬೇಕು. ಹೆಚ್ ವ್ಯಾಲ್ಯೂ ಇಲ್ಲಿ ಕಂಡುಹಿಡಿದಿದ್ವಲ್ಲ, ಹೆಚ್ ವ್ಯಾಲ್ಯೂನ ಇಲ್ಲಿ ಹಾಕಿರಿ. ಅವಾಗ ಎಷ್ಟಿರುತ್ತೆ, x√3 ಸಿಗುತ್ತೆ. ಆ್ಯಂಡ್ ಈಗ ನೀವು ಅದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಇದನ್ನು ಕ್ರಾಸ್ ಮಲ್ಟಿಪ್ಲೈ, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಸೊ √3 ಜೊತೆಗೆ x√3 × √3 ಮಾಡಿದ್ರೆ ಇವೆರಡು ಕ್ಯಾನ್ಸಲ್ ಆಗುತ್ತೆ, ರೂಟ್. ಸೊ 3x ಉಳಿಯುತ್ತೆ. ಸೊ ಈಗ 20 + x ಇದೆನಾ, ಈ ಎಕ್ಸ್ನ ಈ ಕಡೆ ಸೈಡ್ ಟ್ರಾನ್ಸ್ಪೋಸ್ ಮಾಡಿದ್ರೆ +x ಇರೋದು ಈ ಕಡೆ ಹೋಗಿ -x ಆಗುತ್ತೆ. 2x - x ಏನಾಗುತ್ತೆ, 3x - x ಏನಾಗುತ್ತೆ, 2x ಆಗುತ್ತೆ. ಆ್ಯಂಡ್ ಈ 2ನ 20ಗೆ ಡಿವೈಡ್ ಮಾಡಿದ್ರೆ ಎಕ್ಸಿನ ವ್ಯಾಲ್ಯೂ ಏನು ಬಂತು, 10 ಮೀಟರ್ಸ್ ಬಂತು. ಎಕ್ಸಿನ ವ್ಯಾಲ್ಯೂ ಏನು ಬಂತು, 10 ಮೀಟರ್ಸ್ ಬಂತು. ಇನ್ನು ನಾವು ಹೈಟ್ ಆಫ್ ದಿ ಕೆನಾಲ್, ವಿಡ್ತ್ ಆ್ಯಂಡ್ ಹೈಟ್ ಆಫ್ ದಿ ಕೆನಾಲ್ ಅಂತ ಕೇಳಿದ್ದಾರೆ. ಈ ವಿಡ್ತ್ ಏನೋ ಕಂಡುಹಿಡಿದ್ವಿ, ಈಗ ಹೈಟ್ ಆಫ್ ದಿ ಕೆನಾಲ್ನು ನಾವು ಕಂಡುಹಿಡಿಬೇಕಲ್ವಾ. ಸೊ ನಾವು ಹೆಚ್ ವ್ಯಾಲ್ಯೂ ಒಳಗೆ ಈ ಫಾರ್ಮುಲಾದ ಇದು ಏನು ಸಿಕ್ಕಿತ್ತಲ್ಲ ನಮಗೆ ಸೊಲ್ಯೂಷನ್, ಇದರೊಳಗೆ ನೋಡಿರಿ ಎಕ್ಸ್ ವ್ಯಾಲ್ಯೂ ನಮಗೆ ಸಿಕ್ತು 10 ಅಂತ. ಸೊ 10√3 ಬಂದುಬಿಟ್ಟು ಹೆಚ್ಚಿನ ವ್ಯಾಲ್ಯೂ ಆಯಿತು ಆಯಿತಾ. ನಿಮಗೆ ಏನು ಸಿಕ್ಕಿಲ್ಲ ಅಂದರೆ ಫಸ್ಟು ಡಯಾಗ್ರಾಮ್ ಡ್ರಾ ಮಾಡ್ಕೊಳ್ಳಿ. ಯಾವುದೋ ಒಂದು ಟ್ರಯಾಂಗಲ್ ತೊಗೊಳ್ಳಿ, ಆ ಟ್ರಯಾಂಗಲ್ನ ಸಾಲ್ವ್ ಮಾಡಿ, ಏನು ರಿಸಲ್ಟ್ ಬರುತ್ತೋ ಅದನ್ನು ಹಂಗೆ ಬಿಡಿ. ಇನ್ನೂ ಒಂದು ಟ್ರಯಾಂಗಲ್ ತೊಗೊಳ್ಳಿ, ಅದನ್ನು ಸಾಲ್ವ್ ಮಾಡಿರಿ. ಆಮೇಲೆ ಯಾವುದಾದ್ರೂ ಒಂದು ವ್ಯಾಲ್ಯೂ ಸೇಮ್ ಇತ್ತಪ್ಪ ಅಂದರೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿರಿ, ಬರುತ್ತೆ ಅನ್ಸುತ್ತೆ. ಅಷ್ಟೇ, ಬೇರೆ ಏನಿಲ್ಲ ಇದರೊಳಗೆ. ನೆಕ್ಸ್ಟ್, ಫ್ರಮ್ ದ ಟಾಪ್ ಆಫ್ ಅ 7 ಮೀಟರ್ ಹೈ ಬಿಲ್ಡಿಂಗ್, ಒಂದು ಬಿಲ್ಡಿಂಗ್ ಇದೆ 7 ಮೀಟರ್ ಹೈ, ಅಲ್ಲಿಂದ ಇನ್ನೂ ಒಂದು ಟವರ್ ಇದೆ. ಆ ಟವರ್ನ ನೋಡಿದಾಗ 7 ಮೀಟರ್ ಹೈ ಬಿಲ್ಡಿಂಗ್ ಇದೆ, ಅದರಿಂದ ಇನ್ನೂ ಒಂದು ಟಾಲ್ ಟವರ್ ಇದೆ. ಆ ಟವರ್ನ ನಾವು ಇಲ್ಲಿಂದ ಅಲ್ಲಿಗೆ ನೋಡಿದಾಗ 60 ಡಿಗ್ರಿ ಫಾರ್ಮ್ ಆಗ್ತಾ ಇದೆ ಆಯಿತಾ. ಆ್ಯಂಡ್ ನೆಕ್ಸ್ಟ್, ಆ್ಯಂಗಲ್ ಆಫ್ ಡಿಪ್ರೆಷನ್ ಅಟ್ ಇಟ್ಸ್ ಫುಟ್. ಒಂದು ಬಿಲ್ಡಿಂಗ್ ಇದೆ, ಇಲ್ಲಿ ಒಂದು ಟವರ್ ಇದೆ. ಆ ಟವರಿಂದ ಈ ಬಿಲ್ಡಿಂಗಿಂದ ಆ ಟವರ್ ಮೇಲ್ಗಡೆ ನೋಡಿದಾಗ ಎಷ್ಟು 60 ಡಿಗ್ರಿ ಆ್ಯಂಗಲ್ ಫಾರ್ಮ್ ಆಗ್ತಾ ಇದೆ, ಎಲಿವೇಶನ್. ನಾನು ಅವಾಗೆ ಡಿಪ್ರೆಷನ್ನು ಹೇಳ್ಕೊಟ್ಟಿದ್ದೆ, ಬಸ್ ಇದುವರೆಗೂ ಯಾವುದು ಡಿಪ್ರೆಷನ್ ಕ್ವೆಶನ್ ಬಂದಿದ್ದಿಲ್ಲ. ಇವಾಗ ಡಿಪ್ರೆಷನ್ ಕ್ವೆಶನ್ ಬಂದಿದೆ ನೋಡಿ. ಸೊ ನಾನು ಆ ಟವರ್ ಮೇಲ್ಗಡೆ ನೋಡಿದಾಗ 60 ಡಿಗ್ರಿ ಫಾರ್ಮ್ ಆಗ್ತಾ ಇದೆ. ಆ ಬಿಲ್ಡಿಂಗಿಂದ ಆ ಟವರ್ ಕೆಳಗಡೆ ನೋಡಿದಾಗ, ಆ ಬಿಲ್ಡಿಂಗಿಂದ ಟವರ್ ಕೆಳಗಡೆ ನೋಡಿದಾಗ ನನಗೆ 45 ಡಿಗ್ರಿ ಫಾರ್ಮ್ ಆಗ್ತಾ ಇದೆ ಆಯಿತಾ. ಇದು 45 ಡಿಗ್ರಿ ನಾನು ಹೇಳಿದ್ದೆ, ಇವೆರಡು ಪ್ಯಾರಲಲ್ಲು. ಸೊ ಓಕೆ, ಉಲ್ಟಾ ಬರ್ತೀನಿ ರೀ, ಹಿಂಗಿದೆನಾ. ಇದು ಎರಡು ಪ್ಯಾರಲಲ್ ಆದರೆ ಇಲ್ಲೇನು ಆ್ಯಂಗಲ್ ಬಂದಿರುತ್ತೋ ಇಲ್ಲೂ ಅದೇ ಆ್ಯಂಗಲ್ ಬಂದಿರುತ್ತದೆ. ಸೊ ಇಲ್ಲಿ ಏನು ಆ್ಯಂಗಲ್ ಬರುತ್ತೆ ಇಲ್ಲಿ ತಕ್ಷಣಕ್ಕೆ ಬರ್ಕೊಂಡ್ಬಿಡ್ಬೇಕು ನೀವು ಆಯಿತಾ. ಒಂದು 7 ಮೀಟರ್ ಹೈ ಬಿಲ್ಡಿಂಗ್ ಇದೆ, ಇಲ್ಲಿ ಒಂದು ಟವರ್ ಇದೆ, ಮೇಲಿಂದ ನೋಡಿದ್ರೆ 60 ಡಿಗ್ರಿ ಫಾರ್ಮ್ ಆಗುತ್ತೆ, ಕೆಳಗೆ ನೋಡಿದ್ರೆ 45 ಡಿಗ್ರಿ ಫಾರ್ಮ್ ಆಗುತ್ತೆ. ಇವೆರಡು ಸೇಮ್ ಇರೋದ್ರಿಂದ ಇಲ್ಲೂ 45 ನಾನು ಬರ್ಕೊಂಡೆ ಆಯಿತಾ. ಇವಾಗ ನಾವು ಏನು ಕಂಡುಹಿಡಿಬೇಕು, ಹೈಟ್ ಆಫ್ ದಿ ಟವರ್. ಈ ಟವರಿನ ಹೈಟ್ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಇವಾಗ ಇದು 7 ಮೀಟರ್ಸ್ ಇದೆ ಅಂದರೆ ಇದು ಎಷ್ಟೋ ಒಂದು ಹೈಟ್ ಇದೆ. ಸೊ ಬಟ್ ಇದು 7 ಆಯ್ತಲ್ವಾ, ಇದು 7 ಆಯಿತಾ. ಇದರದ್ದು ಟೋಟಲ್ ಹೈಟು ನಾವು ಎಕ್ಸ್ ಅಂತ ಅಂದ್ಕೊಳ್ಳೋಣ. ಇದು 7 ಆದರೆ ಇದೆಷ್ಟಾಗುತ್ತೆ, x - 7. ಎಷ್ಟು ಟೋಟಲ್ ಹೈಟ್ ಇದೆಯೋ ಅದ್ರ ಜೊತೆಗೆ 7ನ ಮೈನಸ್ ಮಾಡಿದ್ರೆ ಇನ್ನು ಮಿಕ್ಕಿರೋ ಹೈಟ್ ನಮಗೆ ಸಿಗುತ್ತೆ. ಇವಾಗ ಈ ಟ್ರಯಾಂಗಲ್ ತೊಗೊಳ್ಳಿ, EDC. ಈ ಟ್ರಯಾಂಗಲ್ ತೊಗೊಂಡ ಇದರೊಳಗೆ ಒಂದು ಡಿಗ್ರಿ ಗೊತ್ತಿದೆ, 7 ಮೀಟರ್ಸ್ ಗೊತ್ತಿದೆ. ನಾವು ಇದ್ರದ್ದು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇಲ್ಲಿ ಪರ್ಪೆಂಡಿಕ್ಯುಲರ್ ಮತ್ತು ಬೇಸ್ ಇರೋದ್ರಿಂದ tan 45 1 ಆಗುತ್ತೆ. ಸೊ DC ವ್ಯಾಲ್ಯೂ ಬಂದುಬಿಟ್ಟು 7 ಮೀಟರ್ಸ್ ಆಯಿತು ಹೌದಾ. ಯಾಕಂದರೆ 1 × 7/DC ಇದೆ, ಇದಕ್ಕೆ ಮಲ್ಟಿಪ್ಲೈ ಆದರೆ DC = 7 ಬಂತು ಹೌದಾ. ಓಕೆ, ಈಗ DC 7 ಮೀಟರ್ಸ್ ಆಯಿತು, ಇದ್ರದ್ದು ವ್ಯಾಲ್ಯೂನ ಗೊತ್ತಾಯಿತು, ಇದು 7 ಮೀಟರ್ಸ್ ಇದೆ. ಸೊ ಇವಾಗ ನಾನು ಈ ಟ್ರಯಾಂಗಲ್ ತೊಗೊತೀನಿ, ಯಾವುದು AEB.
ಈ ಟ್ರಯಾಂಗಲ್ ತೊಗೊಂಡೆ, ಇದರೊಳಗೆ ಇದು ಎಷ್ಟಿದೆ x ಮೈನಸ್ 7 ಇದೆ. ಸೊ ಇದು tan 60 ಡಿಗ್ರಿ, ಯಾಕಂದರೆ ಇಲ್ಲಿ 60 ಇದೆ, tan 60 ವ್ಯಾಲ್ಯೂ ಬರ್ಕೊಂಡೆ. ಸೊ ಇಲ್ಲಿ ಇರೋ ವ್ಯಾಲ್ಯೂಸ್ನು ಬರ್ಕೊಂಡೆ, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡೆ. ಕ್ರಾಸ್ ಮಲ್ಟಿಪ್ಲೈ ಮಾಡೋಕ್ಕೆ ಬರಬೇಕು ನೋಡಿರಿ, ರ್ಯಾಷನಲೈಸ್ ಮಾಡೋಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡೋಕ್ಕೆ ಬರಲೇಬೇಕು ಇಲ್ಲಿ. ಸೊ ಇವಾಗ ಇಲ್ಲಿ 7 ಬಂದುಬಿಟ್ಟು ಈ 7 √3 ಜೊತೆ ಮಲ್ಟಿಪ್ಲೈ ಆಗುತ್ತೆ, ಇದು 1 x ಮೈನಸ್ 7 ಜೊತೆ ಮಲ್ಟಿಪ್ಲೈ ಆಗುತ್ತೆ. ಸೊ ಅದು ಹಂಗೆ ಇರುತ್ತೆ. ನೆಕ್ಸ್ಟ್ ಇಲ್ಲಿ 7 ಇದೆ ಅಲ್ವಾ, ಈ 7 ಈ ಕಡೆ ಸೈಡ್ ಬರುತ್ತೆ, ಈ ಕಡೆ ಸೈಡ್ ಬಂದಾಗ 7 √3 + 7 ಆಗುತ್ತೆ. ಸೊ 7ನ ಕಾಮನ್ ತೊಗೊಂಡೆ, √3 + 1 ನೀವು ಹಿಂಗೆ ಬರಿಬೋದು. ಯಾವಾಗ ಕಾಮನ್ ತೊಗೊಂಡ್ಬಿಟ್ಟು ಆಮೇಲೆ ಇಡ್ರಿ. ಹೆಂಗೆ ನೀವು ಯೂಶ್ವಲಾಗಿ ಕೆಳಗಡೆ √3 ಅಂತ ಬಂದರೆ ರ್ಯಾಷನಲೈಸ್ ಮಾಡ್ತಿರೋ ಹಾಗೆ ಇಲ್ಲಿ ಏನಾದರೂ ಕಾಮನ್ ಇದ್ದರೆ ಕಾಮನ್ ತೊಗೊಂಡು ಬ್ರ್ಯಾಕೆಟಲ್ಲಿ ಮಿಕ್ಕಿರೋ ವ್ಯಾಲ್ಯೂಸ್ನ ಬರೆದು ಮೀಟರ್ಸ್ ಅಂತ ಬರೀರಿ. ಇವಾಗ ಇದು ಎಷ್ಟು ಉದ್ದ ಇದೆ, ಇದು ಪೂರ್ತಿ ಎಷ್ಟು ಉದ್ದ ಇದೆ, ಇಷ್ಟು ಉದ್ದ ಇದೆ. ಇದ್ರದ್ದಷ್ಟೇ ನಿಮಗೆ ವ್ಯಾಲ್ಯೂ ಬೇಕಪ್ಪ ಅಂದರೆ ಆವಾಗ ನೀವು ಈ ವ್ಯಾಲ್ಯೂ ಜೊತೆ ಮೈನಸ್ ಮಾಡ್ಕೊಂಡ್ರೆ ನಿಮ್ಗೆ ಇದ್ರದ್ದಷ್ಟೇ ವ್ಯಾಲ್ಯೂ ಸಿಗುತ್ತೆ. ಬಟ್ ಅವ್ರು ಏನು ಹೇಳಿದರೆ ಪೂರ್ತಿ ಹೈಟ್ ಆಫ್ ದ ಟವರ್ ಕೇಳಿರೋದ್ರಿಂದ ನಾವು ಇಲ್ಲಿಗೆ ಮಾಡಿ ಬಿಡ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ಚಿಕ್ಕದಿದೆ ಇದು. ಆಸ್ ಅಬ್ಸರ್ವ್ ಫ್ರಮ್ ದ ಟಾಪ್ ಆಫ್ ದ 75 ಮೀಟರ್ ಹೈಟ್ ಲೈಟ್ ಹೌಸ್. ಒಂದು ಹೈ ಲೈಟ್ ಹೌಸ್ ಇದೆ. ಆ ಹೈ ಲೈಟ್ ಹೌಸಿಂದ ಒಂದು ಸ್ವಲ್ಪ ಈ ಪಾಯಿಂಟಲ್ಲಿ ನೋಡಿದ್ರೆ ಇಲ್ಲೊಂದು ಆ್ಯಂಗಲ್ ಫಾರ್ಮ್ ಆಗ್ತಾಯಿದೆ, ಇಲ್ಲಿಂದ ಇಲ್ಲೊಂದು ಪಾಯಿಂಟಲ್ಲಿ ನೋಡಿದ್ರೆ ಇನ್ನೊಂದು ಆ್ಯಂಗಲ್ ಫಾರ್ಮ್ ಆಗ್ತಾಯಿದೆ ಆಯಿತಾ. ಇಲ್ಲಿ ಆ್ಯಂಗಲ್ ಆಫ್ ಡಿಪ್ರೆಷನ್. ಸೊ ಇಲ್ಲಿ ಆ್ಯಕ್ಚುಲಾಗಿ ಹೆಂಗೆ ಬರುತ್ತೆ ಡಯಾಗ್ರಾಮ್ ಅಂದರೆ ಇಲ್ಲೊಂದು ಲೈನ್ ಇರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ನೋಡಬೇಕಾದ್ರೆ ನಿಮ್ಗೆ ಇಲ್ಲಿ ಎಷ್ಟು ಫಾರ್ಮ್ ಆಗ್ತಾಯಿದೆ, 45 ಡಿಗ್ರಿ ಫಾರ್ಮ್ ಆಗ್ತಾಯಿದೆ. ಅದನ್ನು ನಾನು ಇಲ್ಲಿ ಬರಿತೀನಿ ಆಯಿತಾ. ಇಲ್ಲಿಂದ ಇಲ್ಲಿಗೆ ನೋಡಬೇಕಾದ್ರೆ ಇದು ಎಷ್ಟಾಗುತ್ತೆ, 30 ಡಿಗ್ರಿ ಫಾರ್ಮ್ ಆಗ್ತಾಯಿದೆ. ಅದೇ 30 ಡಿಗ್ರಿನ ನಾನು ಇಲ್ಲಿ ಬರಿತೀನಿ ಈ ಥರ ಆಯಿತಾ. ಸೊ ನಾನು ಇಲ್ಲಿ ಡೈರೆಕ್ಟಾಗಿ ಬರೆದ್ಬಿಟ್ಟಿನಿ 45 30 ಅಂತ. ಬಟ್ ನೀವು ಈ ಥರ ಹಾಕಿ ಬರಿಬೇಕು ಹಿಂಗೆ, ಇಲ್ಲಿದೆ ಅಪ್ಪ ಅದಕ್ಕೆ ಅದು ಇಲ್ಲಿ ಬಂದಿದೆ, ಇಲ್ಲಿದೆ ಅಪ್ಪ ಅದಕ್ಕೆ ಅದು ಇಲ್ಲಿ ಬಂದಿದೆ ಅಂತ ತೋರಿಸ್ಬೇಕು ಆಯಿತಾ. ನೆಕ್ಸ್ಟ್ ಡಯಾಗ್ರಾಮಲ್ಲಿ ಇನ್ನೊಂದಿದೆ, ಅದರೊಳಗೆ ತೋರಿಸಿದ್ದೀನಿ. ಸೊ ಅದೇ ಥರ ನೀವು ಇದನ್ನು ಮಾಡಬೇಕಾಯ್ತಾ. ಸೊ ಈಗ ಇಲ್ಲಿ ಒಂದು ಟ್ರಯಾಂಗಲ್ ತೊಗೊಳೋಣ, ABC 75 ಮೀಟರ್ಸ್ ಗೊತ್ತು, ಡಿಗ್ರಿನೂ ಗೊತ್ತು. ಸೊ ನಾವು ಇದನ್ನು ಕಂಡುಹಿಡಿಬೋದು. ಸೊ ನಾವು ಈ ಡಿಸ್ಟೆನ್ಸು ಮತ್ತು ಈ ಪಾಯಿಂಟಲ್ಲಿ ಏನಂದರೆ ಇಲ್ಲಿ ಒಂದು ಬೋಟ್ ಇದ್ದಾವೆ ಆಯಿತಾ. ಇಲ್ಲಿ ಒಂದು ಬೋಟ್ ಇದೆ. ಫಸ್ಟ್ ಆ ಬೋಟು ಆ ಲೈಟ್ ಹೌಸ್ ಮೇಲ್ಗಡೆ ನೀವು ಲೈಟ್ ಹೌಸ್ ಮೇಲೆ ನಿಂತಿದ್ದೀರಾ ಅಂದ್ಕೊಳ್ಳಿ. ಆ ಲೈಟ್ ಹೌಸಿಂದ ನೀವು ಒಂದು ಬೋಟ್ನ ನೋಡ್ತೀರಾ. ಆ ಬೋಟು 60 ಡಿಗ್ರಿ ಆ್ಯಂಗಲ್ 30 ಡಿಗ್ರಿ ಆ್ಯಂಗಲಲ್ಲಿ ನಿಮಗೆ ಕಾಣಿಸ್ತಾ ಇರುತ್ತೆ. ಆ ಬೋಟ್ ಹತ್ತಿರ ಬಂದಾಗ ನೀವು 60 ಡಿಗ್ರಿ ಆ್ಯಂಗಲಲ್ಲಿ ನೋಡ್ತೀರಾ. ಈಗ ಆ ಬೋಟ್ ಎಷ್ಟು ಟ್ರಾವೆಲ್ ಮಾಡ್ಕೊಂಬಂತು ಅಂತ ನೀವು ಕಂಡುಹಿಡಿಬೇಕಿಲ್ಲ ಆ್ಯಕ್ಚುಲಾಗೆ. ಸೊ ಅದನ್ನು ನಾನು ಡಯಾಗ್ರಾಮಲ್ಲಿ ತೋರಿಸಿದ್ದೀನಿ. ಈಗ ABC ಇದೆ, ABC ಇದನ್ನು ನೀವು BC ಕಂಡುಹಿಡಿತೀರಾ ವ್ಯಾಲ್ಯೂ. ABC ಲಾಸ್ಟಿಗೆ ತೊಗೊಂಡಿನಿ. ಓಕೆ, ABD ತೊಗೊಂಡಿನಿ. ಯಾವುದಾದ್ರೂ ತೊಗೋಬೋದು, ಅದೇನಿಲ್ಲ, ಇದೇ ತೊಗೋಬೇಕು ಅದೇ ತೊಗೋಬೇಕಂತ. ಈಗ ABD ತೊಗೊಂಡಿದ್ದೀನಿ. ABD ಒಳಗೆ tan 30 ಡಿಗ್ರಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 75 ಕೊಟ್ಟಿದ್ರು, BD ವ್ಯಾಲ್ಯೂ ನಮಗೆ 75 √3 ಸಿಕ್ತು. ಈಗ ನೆಕ್ಸ್ಟು ನಾನು ABC ಟ್ರಯಾಂಗಲ್ ತೊಗೊಂಡೆ. ಇದರೊಳಗೆ BC ವ್ಯಾಲ್ಯೂ ಏನು ಬಂತು, 75 ಡಿಗ್ರಿ ಬಂತು ಆಯಿತಾ. ಹೆಂಗೆ ಮಾಡಿದ್ದೀನಿ ಅಂತ ನೀವು ಇಲ್ಲಿ ನೋಡ್ಬೋದು. ಈಗ ಇದಿಷ್ಟ್ರ ಜೊತೆಗೆ ನಾನು ಏನಾದರೂ ಇದನ್ನು ಮೈನಸ್ ಮಾಡಿದ್ರೆ ಈ ವ್ಯಾಲ್ಯೂ ನಮಗೆ ಸಿಗುತ್ತೆ. ನಮಗೆ ಈ ವ್ಯಾಲ್ಯೂ ಬೇಕಾಗ್ತಾನೆ. ಸೊ ನಾವು ಇದಿಷ್ಟರೊಳಗೆ ಇದನ್ನು ಮೈನಸ್ ಮಾಡಿದ್ರೆ ಈ ವ್ಯಾಲ್ಯೂ ಸಿಗುತ್ತೆ. ಸೊ BD ಮೈನಸ್ BC = CD. ಅದನ್ನೇ ನಾನು ಇಲ್ಲಿ ಬರೆದಿದ್ದೀನಿ. ಸೊ 75 √3 ಮೈನಸ್ 75 CD. 75 ಕಾಮನ್ ತೆಗೆದು √3 - 1 ಹಿಂಗೆ ಮಾಡಿ ಬಿಡಬೇಕು. ಮತ್ತು 75 ಮೈನಸ್ ಮಾಡಿ √3 ಅಂತ ಇಡಬೇಡ್ರಿ, ಕಾಮನ್ ವ್ಯಾಲ್ಯೂ ತೆಗೆದು ಇಡಬೇಕು ಆಯಿತಾ. ಸೊ ಈಗ ನೆಕ್ಸ್ಟ್ ಕ್ವೆಶನ್, ಲಾಸ್ಟ್ ಸೆಕೆಂಡ್ ಕ್ವೆಶನ್ ಆಫ್ ದಿಸ್ ಚಾಪ್ಟರ್. ಇನ್ನೂ ಒಂದು ಕ್ವೆಶನ್ ಮಾಡಿದ್ರೆ ಈ ಚಾಪ್ಟರ್ ಇಲ್ಲಿಗೆ ಕಂಪ್ಲೀಟ್. Next question. A 1.2 meter tall girl spots a balloon moving with the wind of an horizon line of height of 88.2 meters. Okay, ನೀವು ಓದ್ಕೊಳ್ಳಿ ಕ್ವೆಶನ್, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಆಯಿತಾ. ಒಬ್ಬಳು 1.2 ಮೀಟರ್ ಟಾಲ್ ಹುಡುಗಿ ಇದ್ದಾಳೆ. ಅವಳು ಫಸ್ಟು ಒಂದು ಬಲೂನ್ನ ನೋಡ್ತಾಳೆ. ಆ ಬಲೂನ್ನ ನೋಡಿದಾಗ ಅದು 60 ಡಿಗ್ರಿ ಮೇಲೆ ನೋಡಿದಾಗ ಆ ಬಲೂನ್ ಒಳಗೆ ಕಾಣಿಸುತ್ತೆ. ಎಲಿವೇಶನ್ ಇದು, ಡಿಪ್ರೆಷನ್ ಪ್ರಾಬ್ಲಮ್ ಅಲ್ಲ. ಸೊ ಹಿಂಗೆ ಮೇಲೆ ನೋಡಿದಾಗ 60 ಡಿಗ್ರಿ ಕಾಣಿಸುತ್ತೆ. ಅದಾದಮೇಲೆ ಸ್ವಲ್ಪ ಟೈಮ್ ಬಿಟ್ಟು ನೋಡ್ತಾಳೆ, ಆ ಬಲೂನು ಇಲ್ಲಿರೋದು ಇನ್ನೂ ಸ್ವಲ್ಪ ದೂರ ಹೋಗಿರುತ್ತೆ. ಆವಾಗ ಅವಳಿಗೆ 30 ಡಿಗ್ರಿ ಒಳಗೆ ಕಾಣಿಸುತ್ತೆ. ಈಗ ಆ ಬಲೂನು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ ಅನ್ನೋದು ನಾವು ಕಂಡುಹಿಡಿಬೇಕು. ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ ಅನ್ನೋದು ಕಂಡುಹಿಡಿಬೇಕು. ಸೊ ಫಸ್ಟ್ ಒಂದು 1.2 ಮೀಟರ್ ಟಾಲ್ ಹುಡುಗಿ ಇದ್ಲು. ಆ ಬಲೂನು 88.2 ಮೀಟರ್ಸ್ ಅಷ್ಟು ಹೈಟಲ್ಲಿ ಇದೆ ಆಯಿತಾ. ಸೊ ಇದು 88.2 ಮೀಟರ್ಸ್ ಅಂದರೆ ಅವಳೇ 1.2 ಮೀಟರ್ ಇದ್ದಾಳೆ ಅಂದರೆ ಈ ಹೈಟ್ ಆಫ್ ದ ಬಲೂನ್ ಅವಳನ್ನ ಬಿಟ್ಟು ಎಷ್ಟಾಯಿತು, 87 ಮೀಟರ್ಸ್ ಆಯಿತಾ. ಬರ್ಕೋಬೇಕಷ್ಟೇ ಅಲ್ಲಿ.
ನೆಕ್ಸ್ಟು ಫಸ್ಟು ಬಲೂನ್ 60 ಡಿಗ್ರಿಯಲ್ಲಿ ಕಾಣಿಸ್ತಾ ಇತ್ತು, ಆಮೇಲೆ ಅವಳು ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತಾಳೆ, ಅದು ದೂರ ಹೋಗಿರುತ್ತೆ, ಆವಾಗ ಅದು 30 ಡಿಗ್ರಿಯಲ್ಲಿ ಅವಳಿಗೆ ಕಾಣಿಸ್ತಾ ಇದೆ. ಈಗ ನಾವು ಅದು ಬಲೂನ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಏನು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದಲ್ಲ ಇದನ್ನು ನಾವು ಕಂಡುಹಿಡಿಬೇಕು. ಈಗ ಫಸ್ಟು DEB ತೊಗೊಳೋಣ. DEB ಫಸ್ಟ್ ಈ ಟ್ರಯಾಂಗಲ್ನ ನಾವು ತೊಗೊಂಡಿದ್ದೀವಿ. ಈ ಟ್ರಯಾಂಗಲ್ ಯಾಕೆ ತೊಗೊಂಡಿದ್ದೀವಿ ಅಂದರೆ ಈ ವ್ಯಾಲ್ಯೂ ನಮಗೆ ಗೊತ್ತಿದೆ, ಇವೆರಡು ಸೇಮ್ ವ್ಯಾಲ್ಯೂಸ್. ಆ್ಯಕ್ಚುಲಾಗೆ ಈ ವ್ಯಾಲ್ಯೂ ಗೊತ್ತಿದೆ, 30 ಡಿಗ್ರಿ ಗೊತ್ತಿದೆ. ಸೊ ನಾವು ಇದಿಷ್ಟನ್ನು ಕಂಡುಹಿಡಿಬೋದು. ಇದನ್ನಿಷ್ಟನ್ನು ಕಂಡುಹಿಡಿದು ಈ ಟ್ರಯಾಂಗಲ್ ತೊಗೊಂಡು ಈ ವ್ಯಾಲ್ಯೂನ ಕಂಡುಹಿಡಿದ್ರೆ ಇವನ್ನು ಮೈನಸ್ ಮಾಡಿದ್ರೆ ನಮ್ಗೆ ಈ ವ್ಯಾಲ್ಯೂ ಸಿಗುತ್ತೆ, ಆಯಿತಾ. ಸೊ ನಾನು ಸೇಮ್ ಏನು ಕ್ಯಾಲ್ಕುಲೇಷನ್ದನೂ ಎಲ್ಲ ಮಾಡಿಕೊಂಡೆ. BE ವ್ಯಾಲ್ಯೂ ಬಂದುಬಿಟ್ಟು 87/√3 ನನಗೆ ಸಿಕ್ತು. ನೆಕ್ಸ್ಟು ಈ ಟ್ರಯಾಂಗಲ್ ತೊಗೊಂಡೆ. ಈ ಟ್ರಯಾಂಗಲ್ ತೊಗೊಂಡಾಗ ನನಗೆ ಹೈಟ್ ಇದು ಸಿಕ್ಕಿದೆಯಲ್ಲ, 88.2 ತೊಗೋಬೇಡಿ, ಆ ಹುಡುಗಿ ಬಿಟ್ಟು ತೊಗೋಬೇಕು ವ್ಯಾಲ್ಯೂ. ಆ ಹುಡುಗಿನ ಮೈನಸ್ ಮಾಡಿ 87 ಅಷ್ಟೇ ತೊಗೋಬೇಕು, ಆಯಿತಾ. ಈಗ tan 60 ತೊಗೊಂಡೆ, ಯಾಕಂದರೆ ಇಲ್ಲಿ 60 ಇದೆ. ಸೊ ಇಲ್ಲಿ 60 ಇದೆ, ಇದು 87 ಇದೆ. ಸೊ ನಾವು ಈ ವ್ಯಾಲ್ಯೂನ ನಾವು ಕಂಡುಹಿಡಿಬೋದು, ರೈಟ್. ಅದು ಫಾರ್ಮುಲಾ ಎಲ್ಲ ಹಾಕಿ ಕಂಡುಹಿಡಿದು ರ್ಯಾಷನಲೈಸ್ ಮಾಡಿ BC ವ್ಯಾಲ್ಯೂ ಬಂದುಬಿಟ್ಟು 29.29√3 ಆಯಿತು. ಸೊ ಇವಾಗ ಇದು 29√3 ಇದೆ, ಇದಿಷ್ಟರದ್ದು ವ್ಯಾಲ್ಯೂ ಬಂದುಬಿಟ್ಟು 87√3 ಇದೆ. ಸೊ ಈಗ 87√3 ಮೈನಸ್ 29√3 ಮಾಡಿದ್ರೆ ಈ ವ್ಯಾಲ್ಯೂ ನಮಗೆ ಸಿಗುತ್ತೆ. ಸೊ ಅದನ್ನೇ ನಾನೇನು ಮಾಡಿದ್ದೀನಿ, BE ಮೈನಸ್ BC = CE, ಅವೆರಡೂ ಮೈನಸ್ ಮಾಡ್ಕೋಬೇಕು. ಸೊ ಈಗ √3 ಆ ಥರ ಇದ್ದರೆ ನೀವು ಅದನ್ನು ಡೈರೆಕ್ಟಾಗಿ ಮೈನಸ್ ಮಾಡ್ಬೋದು. 87 ಮೈನಸ್ 29 ಎಷ್ಟಾಗುತ್ತೆ? 58. ಸೊ 58√3 ಇಸ್ ದಿ ಆನ್ಸರ್. ಓಕೆ, ಲಾಸ್ಟ್ ಕ್ವೆಶನ್. ಇದು ಇಲ್ಲಿ ತನಕ ನೀವು ಬಂದಿದ್ದೀರಾ ಅಂದರೆ ನೀವು ನಿಜವಾಗ್ಲೂ 10th ಚೆನ್ನಾಗಿ ಮಾರ್ಕ್ಸ್ ತೆಗಿತೀರಾ. ಯಾಕಂದರೆ ಎಷ್ಟೊಂದು ಜನ ಅರ್ಧ ವಿಡಿಯೋದಲ್ಲೇ ಬಿಟ್ಟು ಹೋಗಿರ್ತಾರೆ. ನೀವು ನಾನೇನೋ ಈ ವಿಡಿಯೋ ಒಂದೇ ಸತಿಗೆ ಶೂಟ್ ಮಾಡಿಬಿಟ್ಟೆ, ಯಾಕಂದರೆ ನಾನು ಆಲ್ರೆಡಿ ಈ ಚಾಪ್ಟರ್ನ ಭಾಳ ಸತಿ ಓದಿದ್ದೀನಿ. ಬಟ್ ನೀವು ಈ ಚಾಪ್ಟರ್ನ ಫಸ್ಟ್ ಟೈಮ್ ಓದ್ತಿರೋದ್ರಿಂದ ನೀವು ಒಂದು ಎಷ್ಟೋ ಟೈಮ್ಸ್ ನೋಡಿ ಈ ಚಾಪ್ಟರ್ ಕಂಪ್ಲೀಟ್ ಮಾಡಿರ್ಬೋದು. ಇಲ್ಲ ಅವಾಗೆ ನೀವು ಸ್ಕೂಲಲ್ಲಿ ಏನಾದರೂ ಓದಿದ್ರಿ ಅಂದರೆ ಈ ಚಾಪ್ಟರ್ನ ಒಂದೇ ಸತಿಗೆ ಕಂಪ್ಲೀಟ್ ಮಾಡಿರ್ಬೋದು. ಇಲ್ಲ 2-3 ಡೇಸ್ ತೊಗೊಂಡು ನೀವು ಕಂಪ್ಲೀಟ್ ಮಾಡಿರ್ಬೋದು. ಬಟ್ ನೀವು ಇಲ್ಲಿ ತನಕ ಬಂದಿದ್ದೆ ಅಂದರೆ ಯು ಆರ್ ರಿಯಲಿ ಗ್ರೇಟ್. ಓಕೆನಾ, ಒಂದು ಪ್ಯಾಟ್ ಕೊಟ್ಕೊಳ್ಳಿ. ಲಾಸ್ಟ್ ಕ್ವೆಶನ್, ಇದು ಸ್ವಲ್ಪ ಡಿಫಿಕಲ್ಟ್ ಇದೆ, ಅಷ್ಟೇ ಇಂಪಾರ್ಟೆಂಟು ಇದೆ, ಆಯಿತಾ. ಲಾಸ್ಟ್ ಕ್ವೆಶನ್ ಅಲ್ವಾ, ಸ್ವಲ್ಪ ಜಾಸ್ತಿ ಜೋಶ್ ಹಾಕಿ ಕಂಪ್ಲೀಟ್ ಮಾಡೋಣ ಈ ಚಾಪ್ಟರ್ನ, ಆಯಿತಾ. ಸೊ ಒಂದು ಸ್ಟ್ರೇಟ್ ಹೈವೇ ಇದೆ, ಹೈವೇ ಸ್ಟ್ರೇಟಾಗಿ ಇರುತ್ತೆ, ಹೈವೇ ಹಿಂಗೂ ಇರುತ್ತೆ, ಸ್ಟ್ರೇಟ್ ಹೈವೇ ಇದೆ ಅಂದ್ಕೊಳ್ಳಿ, ಆಯಿತಾ. ದಟ್ ಲೀಡ್ಸ್ ಟು ದ ಫುಟ್ ಆಫ್ ದ ಟವರ್. ಒಂದು ಹೈವೇ ಇದೆ, ಅದು ಒಂದು ಟವರಿಗೆ, ಈಗ ಒಂದು ಟವರ್ ಇದೆ ಅಂದರೆ ಇಲ್ಲೊಂದು ಹೈವೇ ಇದೆ, ಆಯಿತಾ. ನೆಕ್ಸ್ಟ್, ಆ ಮ್ಯಾನ್ ಸ್ಟ್ಯಾಂಡಿಂಗ್ ಅಟ್ ದ ಟಾಪ್ ಆಫ್ ದ ಟವರ್. ಆ ಮ್ಯಾನು ಒಬ್ಬನು ಟಾಪ್ ಆಫ್ ದ ಟವರಲ್ಲಿ ನಿಂತಿದ್ದಾನೆ. ಅವನು ಕೆಳಗಿರೋ ಕಾರ್ನ ನೋಡ್ತಾನೆ, ಅದು 30 ಡಿಗ್ರಿ ಡಿಪ್ರೆಷನಲ್ಲಿ ನೋಡ್ತಾನೆ. ಈಗ ನೋಡಿ, ನಾನು ಹೇಳಿದ್ನಲ್ಲ ಅವಾಗ ಈ ಥರ ಮಾಡ್ಕೋಬೇಕಂತ. ಡಿಪ್ರೆಷನ್ ಮಾಡಿದಾಗ ಮೇಲ್ಗಡೆ ಹಾರಿಜಾಂಟಲ್ ಲೈನ್ ಆಗಿ ಮಾಡಬೇಕು. ಅದರೊಳಗೆ ನಾನು ಮಾಡಿದ್ದಿಲ್ಲ. ಸೊ ನಾನು ಇದೇ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಿದ್ದೆ ಅವಾಗೆ. ಸೊ ಈಗ ಒಂದು ಟವರ್ ಇದೆನಾ, ಇಲ್ಲಿ ಒಂದು ಕಾರ್ ಇದೆ, ಆಯಿತಾ. ಈ ಕಾರ್ನ ಅವನು 30 ಡಿಗ್ರಿ ಎಲಿವೇಷನಲ್ಲಿ ನೋಡ್ತಾ ಇದ್ದಾನೆ. ಸೊ ಇಲ್ಲಿ 30 ಡಿಗ್ರಿ ಬಂತು, ಆಲ್ಟರ್ನೇಟಿವ್ ಇಂಟೀರಿಯರ್ ಆ್ಯಂಗಲ್ಸ್, ಆಯಿತಾ. ನೆಕ್ಸ್ಟು ಆ ಕಾರು 6 ಸೆಕೆಂಡ್ಸ್ ಒಳಗೆ ಇಲ್ಲಿಗೆ ಬಂದು ನಿಂತ್ಕೊಳ್ಳೋ, 6 ಸೆಕೆಂಡ್ಸ್ ಒಳಗೆ ಅದು ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಆವಾಗ ಅವನು ಆ ಕಾರ್ನ ಹಿಂಗೆ ನೋಡ್ತಾನೆ, ಅದು 60 ಡಿಗ್ರಿ ಆಗುತ್ತೆ, ಅಂದರೆ ಇಷ್ಟು ಫಾರ್ಮ್ ಆಯಿತು. ಸೊ ಇದಿಷ್ಟು 60 ಡಿಗ್ರಿ ಆಯಿತು. ಆವಾಗ ಇದೇನಾಯಿತು, ಇದು 60 ಡಿಗ್ರಿ ಆಯಿತು, ಇದು 60 ಡಿಗ್ರಿ. ಸೊ ಇದು 60 ಡಿಗ್ರಿ ಅಂತ ನೀವು ತೋರಿಸ್ಬೇಕು, ಆಯಿತಾ. ಕೆಳಗಿದ್ರೆ ಅಷ್ಟೇ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗೋದು. ಸೊ ಅದಕ್ಕೆ ಅದನ್ನು ಕೆಳಗೆ ತೊಗೊಂಬರ್ತೀವಿ, ಮೇಲಿರೋದನ್ನು ಕೆಳಗೆ ತೊಗೊಂಬರ್ತೀವಿ, ಆಯಿತಾ. ಇವಾಗ ಅವ್ನು ಇಲ್ಲಿಂದ ಇಲ್ಲಿಗೆ ಎಷ್ಟು ಟೈಮ್ ಒಳಗೆ ಬರ್ತಾನೆ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೀವು ಟೈಮಿನ ಕ್ವೆಶನ್ಸ್ ಬಂದಾಗ ನೀವು ಹೆದರ್ಕೊಳಕ್ಕೆ ಹೋಗಬೇಡಿ. ಟೈಮ್ ಕ್ವೆಶನ್ ಬಂದರೆ ಒಂದೇ ಫಾರ್ಮುಲಾ ಬರೋದು. ಸ್ಪೀಡ್ ಕ್ವೆಶನು, ಟೈಮ್ ಕ್ವೆಶನು, ಏನೇ ಈ ಥರ ಕ್ವೆಶನ್ಸ್ ಬಂದರೆ ಒಂದೇ ಫಾರ್ಮುಲಾ, ದಟ್ ಈಸ್ ಸ್ಪೀಡ್ = ಡಿಸ್ಟೆನ್ಸ್ ಅಪಾನ್ ಟೈಮ್. ಈ ಫಾರ್ಮುಲಾ ಗೊತ್ತಿದ್ದರೆ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೋದು. ಸ್ಪೀಡು ಟೈಮ್ ರಿಲೇಟೆಡ್ ಏನಾದರೂ ಬಂದರೆ, ಆಯಿತಾ. ಸೊ ಈಗ ಅವನು ಇಲ್ಲಿಂದ ಇಲ್ಲಿಗೆ 6 ಸೆಕೆಂಡ್ಸಲ್ಲಿ ಬಂದ, ಇಲ್ಲಿಂದ ಇಲ್ಲಿಗೆ ಇನ್ನು ಎಷ್ಟು ಸೆಕೆಂಡ್ಸಲ್ಲಿ ಬರ್ಬೋದು ಅಂತ ನೀವು ಕಂಡುಹಿಡಿಬೇಕು. ಈಗ ಸಿ ಡಿನ ಅವನು 6 ಸೆಕೆಂಡ್ಸಲ್ಲಿ ಟ್ರಾವೆಲ್ ಮಾಡ್ದ. ಎಷ್ಟು ಸ್ಪೀಡಲ್ಲಿ ಟ್ರಾವೆಲ್ ಮಾಡಿರ್ಬೋದು, ಏನೋ ಒಂದು ಯೂನಿಫಾರ್ಮ್ ಸ್ಪೀಡಲ್ಲಿ ಟ್ರಾವೆಲ್ ಮಾಡಿದ್ದಾನೆ. ಸೊ ಎಷ್ಟು ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ನಾನು x m/s ಅಂತ ಹಾಕ್ಕೊಂಡಿದ್ದೀನಿ. ಈಗ ಡಿಸ್ಟೆನ್ಸ್ ಏನಾಗುತ್ತೆ, ಸ್ಪೀಡ್ ಇಂಟು ಟೈಮ್. ಸ್ಪೀಡ್ = ಡಿಸ್ಟೆನ್ಸ್ ಅಪಾನ್ ಟೈಮ್ ಆದರೆ ಡಿಸ್ಟೆನ್ಸ್ ಏನಾಗುತ್ತೆ, ಸ್ಪೀಡ್ ಇಂಟು ಟೈಮ್ ಆಗುತ್ತೆ ಅಲ್ವಾ. ಸೊ ಈಗ ಸ್ಪೀಡ್ ಏನು, ಎಕ್ಸ್ ಸ್ಪೀಡು 6 ಸೆಕೆಂಡ್ಸಲ್ಲಿ ಟ್ರಾವೆಲ್ ಮಾಡ್ದ. ಸೊ ಡಿಸ್ಟೆನ್ಸ್ ಏನಾಯಿತು, 6x ಆಯಿತು, ಆಯಿತಾ. ನೆಕ್ಸ್ಟ್ ಈ ಟ್ರಯಾಂಗಲ್ ನೋಡಿ, ಈ ಟ್ರಯಾಂಗಲ್ ಒಳಗೆ ಅವನು x m/s ಅದೇ ಸ್ಪೀಡಲ್ಲೇ ಬರ್ತಾ ಇದ್ದಾನೆ. ಸೊ x m/s ಎಷ್ಟು ಸೆಕೆಂಡ್ಸಲ್ಲಿ ಬರ್ತಿದೆ ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಾವು t ಅಂತ ತೊಗೊಂಡಿದ್ದೀವಿ. ಸೊ ನಾವಿಲ್ಲಿ ಡಿಸ್ಟೆನ್ಸ್ ಏನಾಯಿತು, ಎಕ್ಸ್ ಟಿ ಇಸ್ ದ ಡಿಸ್ಟೆನ್ಸ್. ಫಸ್ಟ್ ಇದನ್ನು ಮಾಡ್ಕೊಳ್ತೀರಾ. ಮಾಡ್ಕೊಂಡಾದಮೇಲೆ ಇಲ್ಲಿ ಟ್ರಯಾಂಗಲ್,
ಈ ಟ್ರಯಾಂಗಲ್ ABC ಟ್ರಯಾಂಗಲ್ ಇದೆಲ್ಲ ABC, ಈ ಟ್ರಯಾಂಗಲ್ ಒಳಗಡೆ ನಮಗೆ ಡಿಸ್ಟೆನ್ಸ್ ಸಿಕ್ಕಿದೆ, ಇದ್ರ ಡಿಸ್ಟೆನ್ಸ್ ಸಿಕ್ಕಿದೆ, ಏನದು ಎಕ್ಸ್ ಟಿ ಡಿಸ್ಟೆನ್ಸ್ ಸಿಕ್ಕಿದೆ. AB ವ್ಯಾಲ್ಯೂ ಗೊತ್ತಿಲ್ಲ, 60 tan 60 ಇದೆ. ಸೊ tan 60 ಜಾಗದಲ್ಲಿ √3/1 ಹಾಕ್ಕೊಳ್ಳಿ. ಅದಾದಮೇಲೆ AB ವ್ಯಾಲ್ಯೂ ಗೊತ್ತಿಲ್ಲ, ಸೊ AB ವ್ಯಾಲ್ಯೂ ಹಾಗೆ ಇಡಿ. ನೆಕ್ಸ್ಟ್ ಇಲ್ಲಿ CB ವ್ಯಾಲ್ಯೂ ನಾವು ಇವಾಗಿನ ಕಂಡುಹಿಡಿದ್ವಿ, ಏನದು ಎಕ್ಸ್ ಟಿ ಬರ್ದಾದ್ಮೇಲೆ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. AB ವ್ಯಾಲ್ಯೂ ಏನು ಸಿಕ್ತು, √3 AB ವ್ಯಾಲ್ಯೂ ಸಿಕ್ತು. ಎಕ್ಸ್ ಗೊತ್ತಿಲ್ಲ, ಟಿ ಗೊತ್ತಿಲ್ಲ, ಬಟ್ ಹಾಗೆ ಬಿಡ್ರಿ. ಇವಾಗ ಏನು ಮಾಡಬೇಕು, ಇನ್ನೊಂದು ಟ್ರಯಾಂಗಲ್ ತೊಗೋಬೇಕು. ಇಷ್ಟು ಮಾಡಿದ್ರೆ ಎಷ್ಟು ಬಂತು ಅಷ್ಟು ಮಾಡಿ ಬಿಡ್ರಿ. ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್ ತೊಗೊಂಡ್ರಿ. ಇಲ್ಲಿ AB ವ್ಯಾಲ್ಯೂ ನಮಗೆ ಇನ್ನೂ ಗೊತ್ತಿಲ್ಲ, ಬಟ್ ಇದ್ರ ವ್ಯಾಲ್ಯೂ ಏನಾಗುತ್ತೆ, ಇದ್ರದ್ದು ವ್ಯಾಲ್ಯೂ ಏನು 6x, ಇದು ಏನು XT. ಸೊ ಇದರದ್ದು ಟೋಟಲ್ ವ್ಯಾಲ್ಯೂ ಬಂದ್ಬಿಟ್ಟು ಇವೆರಡು ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ವ್ಯಾಲ್ಯೂ ಸಿಗುತ್ತೆ. ಸೊ ಈಗ ಇವಾಗ ಇಲ್ಲಿ ನೋಡಿ tan 30 ಡಿಗ್ರಿ, ಯಾಕಂದರೆ ಇದು 30 ಡಿಗ್ರಿ ಇದೆ. ಆ್ಯಂಡ್ ಇಲ್ಲಿ ಎ ಬಿ ನಮಗೆ ಗೊತ್ತಿಲ್ಲ, ಕೆಳಗಡೆದು ವ್ಯಾಲ್ಯೂ ಇದು 6x ಇತ್ತು, ಇದು XT ಇತ್ತು, ಅವೆರಡೂ ಆ್ಯಡ್ ಮಾಡಿ ಇಲ್ಲಿ ನಾನು ತೊಗೊಂಡಿದ್ದೀನಿ ಆಯಿತಾ. ಇವಾಗ tan 30 ವ್ಯಾಲ್ಯೂ ಏನು 1/√3, ಆ 1/√3 ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ AB ವ್ಯಾಲ್ಯೂ ಏನು, AB ವ್ಯಾಲ್ಯೂ ಇಲ್ಲಿ ಅವಾಗೆ ಕಂಡುಹಿಡಿದಿದ್ದೀರಲ್ಲ ನೀವು ನೋಡಿ, AB ವ್ಯಾಲ್ಯೂ ನೀವು ಕಂಡುಹಿಡಿದಿದ್ದೀರಾ XT/√3. ಸೊ ಅವಾಗ ಏನು ಕಂಡುಹಿಡಿದಿದ್ರಿ ಅದನ್ನು ಇಲ್ಲಿ ಹಾಕ್ಕೊಳ್ರಿ. ನೆಕ್ಸ್ಟ್ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ರಿ. ಇಲ್ಲಿ ಕ್ಯಾಲ್ಕುಲೇಷನ್ ಕೊಟ್ಟಿದ್ದೀನಿ, ನೀಟಾಗಿ ಅಬ್ಸರ್ವ್ ಮಾಡಿ ಆಯಿತಾ. ಇಲ್ಲಿ ಹೋದ್ರೆ ಕಾಣಿಸ್ತಾ ಇಲ್ಲ, ಬಟ್ ನನಗೆ ಬ್ರೇಕು ಆಗ್ತಾ ಇಲ್ಲ. ಓಕೆ, ಇವಾಗ ನೋಡಿ, ಈಗ 6x + XT ಇದೆಯಲ್ಲ, ಇದು 1 ಜೊತೆ ಮಲ್ಟಿಪ್ಲೈ ಆಗುತ್ತೆ, ಅಂದರೆ ಏನೂ ಆಗಲ್ಲ. 6x + XT ಇಲ್ಲಿ ಉಳಿತು. √3 x + √3 ಜೊತೆಗೆ ಮಲ್ಟಿಪ್ಲೈ ಆದಾಗ x × √3 = XT √3 × √3 ಇವೆರಡು ಮಲ್ಟಿಪ್ಲೈ ಆದಾಗ √3 ಏನಾಗುತ್ತೆ, √3 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಸ್ಕ್ವೇರ್ ಮತ್ತು ರೂಟು ಕ್ಯಾನ್ಸಲ್ ಆದರೆ 3 ಅಷ್ಟೇ ಉಳಿಯುತ್ತೆ. XT 3 ಉಳಿತಾ. ಇಲ್ಲಿ 6XT ಒಳಗೆ x ಕಾಮನ್ ಇದೆ, ಸೊ x ತೆಕ್ಕೊಳ್ಳಿ. ಈ ಎಕ್ಸು ಇಲ್ಲಿನ ಎಕ್ಸ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. 6 + t = 3t, 6 + t = 3t. ಸೊ ಇವಾಗ ನೀವು ಈ 3ನ ಈಗ ಇಲ್ಲಿ ಟಿ ಇದೆಯಲ್ಲ, ಒಂದೇ ಒಂದು ನಿಮಿಷ, ನನಗಿಲ್ಲಿ ತೋರ್ಸೋಕ್ಕಾಗ್ತಾಯಿಲ್ಲ, ಅದಕ್ಕೆ ನಾನು ಇಲ್ಲ ಮೇಲ್ಗಡೆ ಬರೋದು ತೋರಿಸ್ತೀನಿ ಆಯಿತಾ. ಓಕೆ, 6 + t = ಏನಿದೆ 3t ಇದೆ ಆಯಿತಾ. ಸೊ ಈಗ ಇಲ್ಲಿ ನೀವು ನೋಡಿರಿ, ಈಗ ನಾನು ಏನು ಮಾಡ್ತೀನಿ ಅಂದರೆ ಈ ಟೀನ ಈ ಕಡೆ ಸೈಡ್ ತೊಗೊತೀನಿ. 6 = 3t - t. ಸೊ ಏನಾಗುತ್ತೆ, 6 = 2t. ಸೊ ಈಗ ಈ 2ನ ಇಲ್ಲಿ 6 ಜೊತೆ ಡಿವೈಡ್ ಮಾಡ್ಕೊಳ್ಳಿ, ಅವಾಗ ಎಷ್ಟು ಸಿಗುತ್ತೆ ಆನ್ಸರು. ಟಿ ವ್ಯಾಲ್ಯೂ ಏನು ಬರುತ್ತೆ, 3 ಬರುತ್ತೆ. ಇದನ್ನೇ ಅವಾಗ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ನನಗೆ ಅಲ್ಲಿ, ಸೊ ಅದಕ್ಕೆ ನಾನು ಇಲ್ಲಿ ಬಂದು ತೋರಿಸ್ದೆ. ಟಿ ವ್ಯಾಲ್ಯೂ ಏನು ಬಂತು, 3 ಬಂತು. ಸೊ ಟಿ ವ್ಯಾಲ್ಯೂ 3 ಬಂದಿರೋದ್ರಿಂದ ಇಲ್ಲಿ ಸೆಕೆಂಡ್ಸ್ ಹಾಕಿ, ಅಂದರೆ ಅದು 3 ಸೆಕೆಂಡ್ಸಲ್ಲಿ ಆ ಟವರ್ ಹತ್ರ ಬಂದು ನಿಲ್ಲುತ್ತೆ. ಫಸ್ಟು ಒಂದು ಪಾಯಿಂಟಲ್ಲಿ ಇತ್ತು, ಆ ಪಾಯಿಂಟಿಂದ ಒಂದು ಪಾಯಿಂಟಿಗೆ ಬರಬೇಕಾದ್ರೆ 6 ಸೆಕೆಂಡ್ಸ್ ತೊಗೊಂಡು ಬಂತು. ಇನ್ನು ಎಷ್ಟು ಟೈಮಲ್ಲಿ ಬರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಿತ್ತು. ಒಂದಕ್ಕೆ ಡಿಸ್ಟೆನ್ಸ್ ಅಪಾನ್ ಟೈಮಿನ ಫಾರ್ಮುಲಾ ಹಾಕೊಂಡ್ರಿ, S × t ಮಾಡಿದ್ರಿ, S × t ಮಾಡಿದ್ರಿ, ಇದನ್ನು ಕಂಡುಹಿಡಿದ್ರಿ. ಅದಾದಮೇಲೆ ಇಲ್ಲೂ ಅಷ್ಟೇ, ಟೈಮು ಗೊತ್ತಿರಲಿಲ್ಲ, ಸ್ಪೀಡು ಗೊತ್ತಿರಲಿಲ್ಲ. ಇಲ್ಲಿ XT ತೊಗೊಂಡ್ರಿ. ಅದಾದಮೇಲೆ ಒಂದು ಟ್ರಯಾಂಗಲ್ ತೊಗೊಂಡ್ರಿ, ಇಲ್ಲಿ ಏನೇನು ವ್ಯಾಲ್ಯೂಸ್ ನೀವು ಕಂಡುಹಿಡಿದಿದ್ರು ಅದನ್ನೆಲ್ಲ ಹಾಕಿದ್ರಿ, ಒಂದು ಅಬ್ಸರ್ವೇಷನ್ ಬಂತು, ಬಿಟ್ರಿ. ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್ ತೊಗೊಂಡ್ರಿ, ಹಾಗೆ ಅದನ್ನು ಸಾಲ್ವ್ ಮಾಡ್ಕೊತ ಹೋದ್ರಿ. AB ವ್ಯಾಲ್ಯೂ ನಮಗೆ ಗೊತ್ತಿತ್ತು, ಅದನ್ನಲ್ಲಿ ಹಾಕಿದ್ವಿ, ಹಾಗೆ ಸಾಲ್ವ್ ಮಾಡ್ಕೊತ ಹೋದ್ವಿ. ಅವಾಗ ನಮಗೆ ಟಿ ವ್ಯಾಲ್ಯೂ ಸಿಕ್ತು, ದಟ್ ಈಸ್ 3. ಆ್ಯಂಡ್ ಯೂನಿಟ್ ಮೆನ್ಷನ್ ಮಾಡೋದು ಭಾಳ ಇಂಪಾರ್ಟೆಂಟ್. ಟೈಮ್ ಕೇಳಿದ್ರಲ್ಲಿ 3 ಸೆಕೆಂಡ್ಸ್ ಆಗುತ್ತೆ ಆಯಿತಾ. ಲಾಸ್ಟ್ ಅಂತೂ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ ನನಗೆ, ಸೊ ಅದಕ್ಕೆ ಇಲ್ಲಿ ಮೇಲೆ ಎಕ್ಸ್ಪ್ಲೇನ್ ಮಾಡಿದೆ. ಐ ಹೋಪ್ ಅರ್ಥ ಆಯಿತು. ಏನಿದ್ದಿಲ್ಲ, 6t = 3t ಇತ್ತು. ಈ ಟಿನ ಇಲ್ಲಿ ಮಾಡಿದ್ರೆ ನಮಗೆ 6 = 2t ಬರುತ್ತೆ. ಆ್ಯಂಡ್ t = 3 ಸೆಕೆಂಡ್ಸ್ ಬರುತ್ತೆ, ಯಾಕಂದರೆ 2 6 ಜೊತೆ ಡಿವೈಡ್ ಆಗುತ್ತೆ ಆಯಿತಾ. ದಿಸ್ ವಾಸ್ ಇಟ್. ಆ್ಯಂಡ್ ಇಲ್ಲಿಗೆ ನಮ್ಮದು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಐ ಹೋಪ್ ನಿಮಗೆ ಈ ಚಾಪ್ಟರ್ ಅರ್ಥ ಆಯಿತು ಅಂತ. ಆ್ಯಂಡ್ ನೆಕ್ಸ್ಟ್ ಚಾಪ್ಟರ್ ಕೂಡ ಭಾಳ ಜಲ್ದಿನೇ ಬರ್ತಾ ಇದೆ. ನಿಮಗೆ ಯಾವ ಚಾಪ್ಟರ್ ಬೇಕಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದೇ ಚಾಪ್ಟರ್ನ ನಾನು ಫಸ್ಟು ರೆಡಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್.